50 ಲೀಟರ್ ಹಾಲಾಗ್ತಾರೆ ಎಷ್ಟು ಹೊಸ ಸಾಕಿಟ್ಟಿದ್ದೀರಿ? ನಮ್ಮ 5 ಇದಾವೆ. ದಿವಸಕ್ಕೆ 50 ಲೀಟರ್ ಹಾಕ್ತಾರೆ. ಆದರೂ ಮಾಡ್ತೀರಿ? ಯಾವಾಗ ಆಪರೇಷನ್? ಯಾವಾಗ ಆಯ್ತು ಆಪರೇಷನ್? ಇರಲಿ ಎಷ್ಟು ಜನ ಮಕ್ಕಳು ಎಷ್ಟು ಬಂದಿರ್ತಾರೆ? ಕೊಟ್ಟೆ ಕೊಡುವ ಚಾರ್ಜ್ ಇಲ್ಲ ಅದು. ಕೊಟ್ಟೆ ನೀವು ಮಾತಾಡಿದವರು ನಾವೆಲ್ಲ ಈ ಕಡೆ ಎಲ್ಲ ದನಗಳು ಜಮೀನಿನೊಳಗೆ ಪಾಲು ಪಟ್ಟು ಮಾಡ್ಕೊಂಡು ಜೀವನ ಮಾಡ್ತೀವಿ. ಸರಿ ಬಂದ್ರೆ ಮಾತಾಡ್ತಾರೆ. ಬನ್ನಿ ಸಾವಿರ ಉಳಿಸ್ತೀರಿ. ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಹ್ಞೂ ಸರ್ ಎಲ್ಲ ಆಯ್ತು ಸರಿ ಅದಕ್ಕೆ ನೋಡ್ಕೊಂಡು जाओ तो जाओ $1 ಲಕ್ಷ 2 ಲಕ್ಷ ಹೋಯ್ತವಣ. ಏನು ಮಾಡೋದು? 40 ಸಾವಿರ ಸಂಪತ್ತು ಮಾಡ್ತೀರಿ. ಬೇರೆ ಜಮೀನು ಜೀವನ ಮಾಡ್ತಾ ಇದ್ದಾನ. 30 ಸಾವಿರ ಉಳಿಸ್ತೀರಾ? 30 ಸಾವಿರ ಉಳಿಸ್ತೀರಿ. ರಾಗಿ ಭತ್ತ ತೋರಿಸ್ಬೇಕು ರೈತರು ಮನೆ ನಮ್ಗೆ ಎಷ್ಟು ಕೊಟ್ಟು ಹೊಸ ಸಂದಾಗ ಇಟ್ಟು ನೀವು ಸಾಯ್ತೀವಿ. ಅವ್ರು ತಡಬೇಡ ಅವ್ರು ರೈತರು ಮಗಲ್ಲ ನೋಡಿ. ಇನ್ನ ಅಷ್ಟು ಬೆಳೆದ್ರು ಇನ್ನ ಹೆಣ್ಣು ಕೊಡ್ತಾರೆ. ನಮ್ಗೆ ಜಮೀನು ಎಲ್ಲ ಹೆಣ್ಣು ಕೊಡ್ತಾರೆ. ಅವ್ನಿಗೆ ಅರ್ಥ ಆಗಲ್ವೇ? ಎಷ್ಟೇ ಕೊಡಿಗಿದ್ರು ತಿನ್ನೋದು ಒಂದು ತಣ್ಣನೆ ಕುಡಿಯೋದು ಒಂದು ಗುಟ್ಟು ನೀರೇ ಕುಂತಾಯಿಗೆ ಹಾಕೋದು. ಬರ್ರಿ ಆ ರೇಷನ್ ತೋರಿಸ್ತೀವಿ ನನಗೆ ಮುಂದೆ ನೋಡು. ಇಲ್ಲ ಇಲ್ಲಿ ಅದೇ ಹಿಂದೆಗಡೆ 5 ನಿಮಿಷ ಇಲ್ಲ ಮಂಜಣ್ಣ ಎಲ್ಲೋದ್ರು? ಎಲ್ಲೋದ್ರು ಸೈಡ್ ಬರೋಣ. ಮೋಸ್ಟ್ಲಿ ಇಲ್ಲೇ ಇದ್ದಂಗೆ ಬರ್ಬೋದು. ಗಾಡಿ ನಿಲ್ಲಂಗೋರೆ ಬೇರೆ ಯಾರೇ ಜಮೀನುಗಳನ್ನ ಗುತ್ತಿಗೆ ಮಾಡಿಕೊಂಡು ಈ ತರ ಮಾಡಿಕೊಂಡು ಇಷ್ಟು ಮಾರ್ಕ್ ಮಾಡಿಕೊಂಡು ಇದೆ.
ಯಾರು ಒಂದು ಭೂಮಿ ಇಲ್ಲ. ಹಸುಗೆ ಮನೆ ಐತೆ ಸರ್. ಎಲ್ಲೋ ಮಾರ್ಕ್ ಹಾಕಿರೋದೆಲ್ಲ ಭೂಮಿ ಹಿಂದೆ ಇರೋ ಭೂಮಿ ಇಲ್ಲದೆ ಇರೋರು ಯಾವುದೋ ಭೂಮಿನ ಮಾಡ್ಕೊಂಡು ಜೀವನ ಮಾಡ್ತಾರೆ. ಲೀಸಿಗೆ ತಗೊಂಡು ಮಾಡ್ತಾ ಇದ್ರ ಇರೋ ಪರಿಸ್ಥಿತಿ ಏನಾಗ್ಬೋದು? ಇದು ಒಂದು ಹಣ ಒಂದು ತಿಂಗಳಿಗೆ 46,000 ಲೀಟರ್ ಹಾಲಾಗ್ತಿದೆ. ಎಷ್ಟು ಹಾಕ್ತಾರೆ? ಒಂದೇ ಊರಣ್ಣ, ಒಂದೇ ಊರು, 66,000 ಲೀಟ್ರು ಒಂದೇ ಊರ್ದು. ಇದು ಒಂದು ತಿಂಗಳಿಗೆ ಇಷ್ಟು 14,90,000 ಇಷ್ಟ ಆಗುತ್ತೆ ಒಂದು ತಿಂಗಳಿಗೆ. ಒಂದು ತಿಂಗಳಿಗೆ ಅಷ್ಟು ಇಲ್ಲ. ಒಂದು ವರ್ಷಕ್ಕೆ ಬಂದ್ರಣ 5,40,000 ಲೀಟರ್ ಹಾಲು, ಹೆಚ್ಚು ಕಮ್ಮಿ 2 ಕೋಟಿ ಹಾಲಿನ ಒಂದು ಸಂಘದ್ದು ಕೆಂಪು ಶೆಟ್ಟಿ ದುಡ್ಡಿ ಒಂದು ಸಂಘದ್ದು. ಅಣ್ಣ ಇಲ್ಲಿ ಜಮೀನು ಇರೋದು 20 ಮನೆ, 200 ಮನೆ ಇದೆ ನಮ್ಮ ಕೆಂಪು ಶೆಟ್ಟಿ ದೊಡ್ಡಿದೆ. ಜಮೀನು ಇರೋದು 20 ಮನೆ, ಅದೆಲ್ಲ ಹೊರಗಡೆ ಜಮೀನ ಮಾಡ್ಕೊಂಡು ಬೋಗಿ ಗುಗ್ಗೆ ಮಾಡ್ಕೊಂಡು ಹಾಲಾಗ್ತಾ ಇದ್ದಾರೆ ಹೆಚ್ಚು ಜನ ನಮ್ಮಲ್ಲಿ. ಅದರಿಂದ ಯಾರು ಗೊತ್ತಾ ಇದೆ, ಇವ್ರನ್ನೆಲ್ಲ ಎಂತಕ್ಕೆ ಹೋಗಿ ಬಿಸಾಕ್ತಾರೆ. ಇದು ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ 1,95,00,000 ಆಗಿದೆ. ಒಂದು ವರ್ಷದ ಒಂದು ವರ್ಷಕ್ಕೆ 2 ಕೋಟಿ. 5,40,000 ಇದು ಒಂದು ತಿಂಗಳದ. 200 ಮನೆಯಲ್ಲಿ 20 ಮನೆಗೆ ಜಮೀನು ಇರೋದು. ಇನ್ನ 140 ಮನೆ ಎಲ್ಲ ಅಂದ್ರೆ ಎಲ್ಲ 20% ಗಾಳಿ ಕೆಲಸ ಕೂಲಿ ಕೆಲಸ ಮೇಡಮ್ ಲೋಕ ತೆಗೀರಿ ಮೇಡಮ್. ಪಾಲಿ ಮಾಡ್ಕೊಂಡಿರೋದೇನೆ 120 ಮನೆನೂ ಹಾಲಾಗ್ತಿರೋದು. ಹಂಗಾಗಿ ಹಾಲಿಂದನೇ ಜೀವನ ಇಲ್ಲಿ. ಅದೇ ಹೊರಗೆ ನೋಡ್ಬೋದಣ್ಣ, 2 ಕೋಟಿ ಇದೆ. ಅವ್ರು 1 ಕೋಟಿ ಜಮೀನು ಎಷ್ಟು ಸ್ವಚ್ಛವಾಗಿ ಹಸುಗಳು ಸಾಕೊಂಡು ಎಷ್ಟು ಆರಾಮಾಗಿದ್ದಾರೆ. ಮಕ್ಕಳು 2 ಹೆಣ್ಮಕ್ಳಿದ್ದಾರೆ, ಮದುವೆ ಮಾಡಿ ಗಂಡನ ಮನೆ ಕಳಿಸಿ ಎಷ್ಟು ಆರಾಮಾಗಿದ್ದಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಇವತ್ತಿದ ಇದೇನಾರ ಮುಂದುವರಿತು ಅಂದ್ರೆ ಏನಾಗುತ್ತೆ? ಇವತ್ತಿವರೆಲ್ಲ ಕೆಲಸ ಜಮೀನು ಇರೋರೇ ರೈತರಲ್ಲ ಅಣ್ಣ. ಜಮೀನು ನಾವು ಅಷ್ಟೇ, ನಮ್ಮವೇನೋ ಇಲ್ಲ 10 ಗುಂಟೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ವಿ. ನಂದು ಅಷ್ಟೇನೆ. ಜಮೀನು ಇರೋದೇ, ಜಮೀನು ಇಲ್ಲದೆ ಇರೋದೇ ಜಾಸ್ತಿ ಜೀವನ ಮಾಡ್ತಾ ಇರೋರು. ಅವನ್ನೆಲ್ಲ ಇಲ್ತಕ್ಕ ಹೋಗಿ ಮಾಡ್ತಾರೆ. ಇಲ್ಲ ನಮ್ಮ ರೈತರಿಗೆ ಹಸುಗಳಿಗೆಲ್ಲ ಒಂದೊಂದು ಬಿಸಾ ಕೊಟ್ಬಿಡಿ ಬಿಡಿ ಅವರು. ಅಲ್ಲ ಇವತ್ತು ನಮ್ಗೆ ಹಂಗ ಮಾಡಕ್ ನಿಲ್ತಾರಲ್ಲ, ನಾವ್ ಎಲ್ಗೋಗ್ಬೇಕು? ನಮ್ಮ ಮಕ್ಳುಗಳು ಹೆಂಗ್ ಸಾಕೋದು? 5,000 ಸಾವಿರಕ್ಕೆ ಫ್ಯಾಕ್ಟರಿಗೆ ಅಂದ್ರೆ ಈ ತರ ಈ ಎರಡು ಪಂಚಾಯತ್ ನಾಲ್ಕು ಹಳ್ಳ ಸಂಘಗಳೊಂದಿದೆ ಅಲ್ಲ. ಲೈಟ್ ಅಂಡ್ ಡೈರಿ 19 ಡೈಲಿ ಏನು ಇಷ್ಟೇ ಉತ್ಪಾದನೆ ಆಗ್ತದಾ? ಈಗ ಡೈರಿ ಹೆಚ್ಚು ಆಗಿದೆ, ಹಳ್ಳ ಸಂಘ ತುಂಬಾ ಜಾಸ್ತಿ ಇದೆ ಸರ್. 2,500 ಲೀಟರ್ ಆಗುತ್ತೆ. ಅಲ್ಲಿ 500 ಲೀಟರ್ ಆಗುವಂತ ಊರು ಇವೆ. ಅವರೇಜ್ ಬಂದಣ 20,000 ರಿಂದ 22,000 ಲೀಟರ್ ಪ್ರತಿದಿನ ತಿಂಗಳಿಗೆ 2 ಪಂಚಾಯತಿನೂ ಸೇರಿ 6 ಲಕ್ಷ ಮಾಡ್ತಾರೆ. 7 ಲಕ್ಷ. ಇಷ್ಟನ್ನ ನಮ್ಗೆ ಅವರು ದುಡ್ಡು ಕೊಟ್ಬಿಟ್ರೆ ದುಡ್ಡನ್ನ ತಗೊಂಡೋಗ್ತಾರೆ. ಒಂದು ತಿಂಗಳಿಗೆ 3 ಕೋಟಿ ಆಗೋಯ್ತು. 2 ಲಕ್ಷ ಅಂದ್ರೆ ಆಗುತ್ತೆ. 3 ಕೋಟಿ ರೂಪಾಯಿ ಬರೀ ಹಾಲಲ್ಲಿ ಬರ್ತಾರೆ. ಹಾಲಲ್ಲಿ ಬರ್ತಿದೆ. ರೇಷ್ಮೆ, ತರಕಾರಿ, ಹಣ್ಣು, 15 ದಿನಕ್ಕೊಂದ್ಸಲ ಪೇಮೆಂಟ್ ನಮಗೆ. ಅದ್ರಲ್ಲೇನೋ ಪಶು ಆಹಾರದ ಅದು ಇದು ಬಿಟ್ಟು ಇಟ್ಕೊಳ್ಬಿಟ್ರೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಜಮಾ ಆಗ್ತದೆ. ಅದು ಇನ್ಸೂರೆನ್ಸ್ಗಳೆಲ್ಲ ಇದೆ. ಇನ್ಸೂರೆನ್ಸ್ ಜನಗಳಿಗೆ ಆರೋಗ್ಯ ಸಮಸ್ಯೆ ಆಯ್ತು, ಇನ್ಸೂರೆನ್ಸ್ಗಳು ಕ್ಲೈಮ್ ಆಗುತ್ತೆ. ಇಷ್ಟೆಲ್ಲ ಇದೆ ಮಾಡಕ್ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಹೈನುಗಾರಿಕೆನೆ 3% ನಮ್ದು ರೈತಾಪಿ ಜೀವನ ಮಾಡ್ತಾ ಇದ್ದೀವಿ. ತೋರ್ಸೋದೇನು? ಆ ಹುಲ್ಲು ಮತ್ತೆ ನಾಳೆ ಬೆಳಗ್ಗೆ ಹಾಲು ಇಲ್ಲಿ ಹಾಕ್ತೀವಿ. ಟೋಟಲ್ ಒಂದು 5,000-5,000 ಲೀಟರ್ ಹಾಲು ಇದೆಲ್ಲ ಆಗುತ್ತೆ. ಒಂದು ಟ್ಯಾಂಕರ್ ಬಂದು ಇಂಥದ್ದು ಕೆಂಪು ಶೆಟ್ಟಿ ಇದು. ಈ ತರ 3 ಕಡೆ ಇದೆ. ಇದು ಒಂದು ಟ್ಯಾಂಕರ್ ತುಂಬ್ಕೊಂಡು ಹೋಗ್ತಾರೆ. 16,000 ಲೀಟರ್ ಹಾಲು ಅದು ಬೆಂಗಳೂರು ಡೈರಿಗೆ ಹೋಗುತ್ತೆ. Representative from our party, Shri Manjana ji also is with me, and everybody are with me. Today you can see we are standing near Dairy Milk Society. So today here I am having total documentation as to how much dependency the farmers are having on the dairy. Nearly in a month they are earning around 3 crore rupees. So nearly in a month they are putting milk to the dairy around 6 to 7 lakh liters. So this is coming from only 2 panchayatis, that is 26 villages only. So you can see here not everybody are owning lands. They have leased out lands. On the lease basis, on the contract basis, they are having their livelihood. Every day they are living on this. In a month, each family might be earning around 60,000 rupees. Out of that, 30,000 is expense and 30,000 is what is going to their pockets. Today we And this is the hard reality, sir. I will tell you one thing. It is just not farmers who are living on this livelihood, but their whole families. Their whole families, their whole children's education and everything is running on
dairy majorly. Today, we will 13th, we will release the fund in farmers' account, submit the fund. What is your next take? You will step, sir. No, we are waiting. See, already they have done preliminary notification. So final notification, Mr. DCM has already given clear instruction. I think we are all waiting. We will fight a legal battle for farmers. We are up for it. We are not going to go anywhere. We are with farmers. Okay? ಅದರಲ್ಲೂ ಒಂದು 4 ಜನ ಜಮೀನು ಎಷ್ಟು ಜಮೀನು ಇರೋರು ಸ್ವಲ್ಪ ಆ ಕಡೆ ಹೋಗೋಣ. ಒಂದು 10 ಗುಂಟೆ 20 ಗುಂಟೆ ಇವರು ಕೊಡೋದು. ರೇಷ್ಮೆ ಇದೆ, ಈ ಸಪೋಟ, ತೆಂಗು, ಪಾಲಿಯೋಸ್ ಹಾಕಿದ್ದೇವೆ, ಹೂವು ಹಾಕಿದ್ದೇವೆ. ಅದು ಕೊನೆ ಆಗಿದೆ ಈಗ. ಅದರಿಂದ ಭೂಮಿ ಕೊಡಬಾರ್ದು ಅಂತ ನಮಗೆ ಚಾರ್ಕಲ್ಲಿಲ್ಲ ಚಾರ್ಕಲ್ ಐತೆ. ರೇಷ್ಮೆ ಮನೆಗೆ ಎಲ್ಲ ಹೋಗ್ಬೇಕು. ಮುಂದೆ ನಡಿ ತೋರಿಸಿ ನಡಿ. ಸರ್ ಬನ್ನಿ ಹಿಂದೆ ಬ್ರೋ ಹಿಂದೆ ಬನ್ನಿ ರೇಷ್ಮೆ ಸ್ಟ್ಯಾಂಡ್ ಸುಮ್ಮನೆ ಖಾಲಿ ಈಗ ನಮ್ಮ ಭೂಮಿ ಅಂತ ಬಂದು ನಮ್ಮ ಅಕ್ರಮಣಿ ಮಾಡ್ತಾ ಇದ್ದೀವಿ. ಈಗ ಆಮೇಲೆ ಇರಲ್ಲ. 16 ಲಕ್ಷ ಪೇಮೆಂಟ್ ಮಾಡ್ತಾರೆ ಸರ್. 16 ಲಕ್ಷ ಪೂರ್ವ ಚಿಕ್ಕ ಗ್ರಾಮಗಳು 16 ಲಕ್ಷ ಪೇಮೆಂಟ್ ಒಂದು ತಿಂಗಳಿಗೆ ಮಂತ್ ಆದಾಗ್ತಾ ಇದ್ದೀವಿ. ಏನಿದು ಎಲ್ಲ ಇದಾಗ್ಬೋದು. ಅಪ್ಪ ಊರಿಗೆ ಹೋಗ್ಬೇಕೇನಪ್ಪ ನಿಮಗೆ? ಬಂಜನ್ ಭೂಮಿ ಅಂತ ಹೇಳ್ತಾರ ಸರ್. ನೋಡಿ ಸರ್, ಇದನ್ನೆಲ್ಲ ಬಂಜನ್ ಭೂಮಿ ಯಾರು ಅದೇ ಅವರೇ ಬಂದು ನೋಡ್ಬೇಕಿದ್ರ ನೋಡೋಣ. ನಮ್ಮನಿರ್ಲಿ ಇಲ್ಲಿ ತೋರಿಸಿ ದಯವಿಟ್ಟು ನೀರಾವರಿ ಪ್ರದೇಶ ಎಷ್ಟು ನೋಡಿ ಸರ್. ನೋಡಿ. ಯಾವ ಭೂಮಿಯಿಂದ ಬರ್ತಾರೆ ಸಾಯಂಕಾಲ ಗಂಟೆ ಇರ್ತಲ್ಲ ಅವ್ರಿಗೇನೋ ಇವರು 4 ಜನ 5 ಜನ 70 ಎಕರೆ ಸಂಪಾದನೆ ಮಾಡಿದ್ರು. 70 ಎಕರೆ ನಿಮ್ಗೆ 5 ಜನಕ್ಕೆ ಭಾಗ ಕೊಟ್ಟರು. ನಮಗೆ ಇದು 10 ಎಕರೆ ಬಂತು. 10 ಎಕರೆ ಹಾಕಿ ಪಾಲಿ ಹೌಸ್ ಮಾಡಿದ್ದಾರೆ. ಇಲ್ಲೇ ಮಾಡಿದ್ರಿ ಪಾಲಿ ಹೌಸ್? ಇಲ್ಲಿ 1 ಎಕರೆ ಚಿದ್ರೆ ಸರ್ ಪಾಲಿ ಹೌಸ್ ಮಾಡಿದ್ವಿ.
ಥರ ಎಲ್ಲ ಮಾಡ್ಕೊಂಡು ಇದು ಮಾಡೋದು, ದನ ಹಸ್ಕೊಂಡು ಕಟ್ಕೊಂಡು ಹಾಲು ಹಾಕೊಂಡು ರೇಷ್ಮೆ ಹಿಂದೆ ತೋಟ ಇದೆ, ಅಡಿಕೆ ಆಗಿದೆ, ಎಲ್ಲ ಇಂಥ ಭೂಮಿ ಬಿಟ್ಬಿಟ್ಟಿದ್ದು ಏನು ಬಂದಿರ ಭೂಮಿ ಅಂತ ಹೇಳ್ತಾರೆ. ನಾವೇನು ಯಾರು ಕೇಳೋದು, ಯಾರು ನೀನು ಕಣ್ಣಲ್ಲಿ ನೋಡಿ ಸರ್, ಇಲ್ಲ ಕಣ್ಣಲ್ಲಿ ನೋಡಿ. ಅಲ್ಲಿ ಅಡಿಕೆ ಗಿಡ, ರೇಷ್ಮೆ ಎಲ್ಲ ಹಿಂದ್ಗಡೆ ಇದೆ. ನಮ್ಮ ಟಿವಿ ಈಗ ಒಂದು ಅಲ್ಲಿ ಕೆರೆ ಇದೆ, ಅರಿಯಪ್ಪನ ಕೆರೆ ಅಂತ. ಅದು ಏನು ವ್ಯವಸಾಯ ಮಾಡಕ್ ಆಗ್ತಾ ಇಲ್ಲ. ಅದು ಅರಿಯಪ್ಪನ ಕೆರೆನ ಮಾಮೂಲಿ ಹರಾಜು ಮಾಡಿ ತಗೊಂಡಾರೆ. ಅಲ್ಲಿ ಮಾಮೂಲಿ ಏನು ಮಾಡಲ್ಲ, ಇವರು ಬಂದು ಕೆಲವರು ಕಾಂಗ್ರೆಸ್ ಅವರು ಅದನ್ನ ಮಾತ್ರ ಫೋಟೋ ಹಿಡಿತಾರೆ. ನಮ್ದು ಆಕ್ಚುಲಿ ಕೊಡಗು ಇದ್ದಂಗೆ, ಮಿನಿ ಕೊಡಗಿದು. ಈ ಪ್ರದೇಶ ಮಿನಿ ಕೊಡಗು. ಯಾವಾಗಿಂದ ಜಮೀನು ತಗೊಳ್ಳೋರು ಯಾರನ್ನ ಬಂದ್ರು ಕೊಡಗಿಗೆ ಬಂದಂಗೆ ಇರ್ತದೆ ಅಂದ್ಬಿಟ್ಟು 1 ಕುಂಟೆ 2 ಕುಂಟೆ 5 ಕುಂಟೆ ತೆಗೆದು ಮಾಡಿದವರು ಆ ಥರ ಜಮೀನು. ಇವರು ಬೇಕು ಅಂತ ಮೊನ್ನೆ ಯಾರೋ ಬಂದ್ರು ವಿಡಿಯೋಗ್ರಫಿ ಮಾಡಿಸಿದ್ದಾರೆ, ಅದನ್ನು ಕರ್ಕೊಂಡು ತೋರಿಸ್ತೀನಿ. ಬರೀ ಅದು 12 ಎಕರೆ ಮಾತ್ರ ಇದು ಕೆರೆ. ಬಂದವರೆಲ್ಲ ಅಲ್ಲಿ ಟವಲ್ ಹಾಕೊಂಡು ಮಾಡಿದ ಕೆಲಸನ ಒಂದು ನೋಡ್ಬೇಕು.
ಉಸಿರು ಉಳಿಸ್ಬೇಕಣ್ಣ. ಆಯ್ತು, ಹಸಿರು ಉಸಿರು ಉಳಿಸಬೇಕು ನಮ್ಗೆ. ನಾಡು ಬೆಳಿಬೇಕಣ್ಣ. ನಡೆಸ್ಬಿಡಿ ಎಲ್ಲಾದ್ರೂ ನಡೆಸ್ಬಿಡೋಣ. ಇಲ್ಲ ಎಲ್ಲ ತೋಟದಲ್ಲಿ ಅವರೇ ಬಿಟ್ಟವ್ರಣ್ಣ, ಒಟ್ಲು ಬಿಟ್ಟವ್ರೆ. ಚೆನ್ನಾಗಿದೆ ಅಣ್ಣ. ಟೌನ್ಶಿಪ್ ವಿರೋಧಿಸಿ ಕಳೆದ 14 ತಿಂಗಳಿಂದ ರೈತರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮನೆ ಭೇಟಿಯಾಗಿ ಜಮೀನಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿ ನಮ್ಮ ಮಂಜಣ್ಣ ಕೊಟ್ಬಿಡಿ. ನೋಡಿ ಸೈಡ್ ಬನ್ನಿ ಅಣ್ಣ. ಹೋಗಿ ಹೋಗಿ ಆ ಕಡೆ ಹೋಗಿ ಮಾತಾಡ್ತೀವಿ. ನನಗೆ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಅನುಮಾನ ಕಾಡಿಲ್ಲ. ಕಾರಣ ನಾವಿಲ್ಲೆಲ್ಲ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಈಗ ಹಿಂದೆ ಇಲ್ಲೇ ಒಂದು ತೋಟಕ್ಕೆ ಹೋಗಿದ್ವಿ ಸೀನಣ್ಣ. ಭೂಮಿ ಅಂತ ಬೇಡ ಬೇಡ ಅಂತ ಈಗ ಮತ್ತೆ ಹಸುಗಳಾಗಿ ಸಾಕ್ಬೇಕು ಎಲ್ಲ ಕೊಟ್ಬಿಟ್ಟು ಹೋಗ್ತಾನೆ. ಕೊಡ್ತಾರಲ್ಲ ಮೇಡಮ್ ಸ್ವಲ್ಪ ಈ ಕಡೆ ಹುಷಾರ ಬರೋ ಇಲ್ಲ ಮಾಡೋಣ ಬಾ ಅಣ್ಣ, ಹಿಂದೆ ಬಂದ್ಬಿಡಿ ಪೂರ್ತಿ ಸ್ವಲ್ಪ. ನಮ್ಮನೆಯಲ್ಲಿ ಮನೆಯಲ್ಲಿ ಯಜಮಾನ್ರು ಯಾರಿದ್ದಾರೆ ಮಕ್ಳು? ಯಾರು ಅಲ್ಲಿ ಅಣ್ಣ ಮನೆ ಅಲ್ಲಿ ವ್ಯವಸಾಯವೇನಾ? ಹಸ ಗಿಸ ಸಾಕೊಂಡವ್ರೆ? ಉಳೆಗಳೇ ಮಾಡ್ತಾರೆ. ಆಯ್ತು, ಆರೋಗ್ಯ ನೋಡ್ಕೊಳ್ಳಿ. ಮಂಜಣ್ಣ ಅವ್ರು ಇಲ್ಲೇ ಜೊತೆಯಲ್ಲಿ ಅವ್ರೆ ಕೇಳಿ.
ನಿನ್ನೆನೂ ಇವತ್ತು ಬೆಳಿಗ್ಗೆನೂ ಕಳೆದ 14 ತಿಂಗಳಿಂದ ನೀವೆಲ್ಲ ಪಾಪ ಹೋರಾಟಕ್ಕೆ ಇಳಿದಿರೋದು ನಮ್ಮ ಯಾತ್ರೆ ಪ್ರತಿದಿನ ನೋಡ್ತಾ ಇದೀವಿ ನಾವು. ಮೂಲಭೂತ ಸೌಕರ್ಯ ಬೇಕು, ಅದೆಲ್ಲ ಇದೆ. ಬಸ್ ಇದೆ, ಹಾಸ್ಪಿಟಲ್ ಇದೆ, ಸ್ಕೂಲ್ ಇದೆ, ಎಲ್ಲ ಇದೆ. ಇನ್ನೇನು ಅಭಿವೃದ್ಧಿ ಬೇಕು? ಅಧಿಕಾರ ಇದೆ, ನಿಮ್ಮ ಒಂದು ನಮಗೆ ನಿಮ್ಮ ಬೆಂಬಲ ಇದೆ, ನಿಮ್ಮ ಸಪೋರ್ಟ್ ಇದೆ. ದೇವೇಗೌಡರು ನೀವು ತಂದೆ ನಮಗೆ ಭರವಸೆ ಇಷ್ಟು ದಿನ ನಾವು ರಸ್ತೆ ಕೂತ್ಕೊಂಡು ಹೋರಾಡಕ್ಕೆ ಬಂದು ಒಬ್ರು ನಮ್ಗೆ ಈ ತರ ರಕ್ಷಣೆ ತೋರಿಸ್ಲೇ ಇಲ್ಲ ಯಾರು. ಭೂಮಿ ಉಳಿಬೇಕು ನಮಗಷ್ಟೇ. ಸರ್ಕಾರ ಅವ್ರು ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಅವ್ರು ಏನ್ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡ್ತಾರೆ, ಏನಾದ್ರು ಮಾಡ್ಕೊಳ್ಳಿ. ಕಾನೂನಿನ ಅಡಿಯಲ್ಲಿ ಕಾನೂನಾತ್ಮಕವಾದಟ್ಟು ಧೈರ್ಯವಾಗಿ ಮುಂದೆ ಬರ್ಬೇಕಷ್ಟೇ. ಎಲ್ಲ 3,500-4,000 ತಕರಾರು ಅರ್ಜಿಗಳಾಗಿ ಅದೇ ಕುಯ್ಕೊಂಡು ಬಿಡ್ತದಲ್ಲ. ಆಯ್ತು, ಸಹಾಯ ಮಾಡೋದು ಇವಾಗ ತಿಂಗಳಿಗೆ 25 ಲಕ್ಷ ರೂಪಾಯಿ ರೈತರುಗಳು ಹಾಕಿ ಬರ್ತಾ ಇರೋದು. ಕೆಲಸ ಮಾಡ್ತಾರೆ ಫೋನ್ ಇವ್ರಿಗೆ ಓನರು ನೀವೇನಂತ ಫೋನ್ ಮಾಡ್ತಾವ್ರೆ. ಅಲ್ಲಿ ಹೋಗಿ ಅವ್ರಿಗೆ ತಾಕೀತ್ ಮಾಡ್ತಾವ್ರೆ, ನೀವು ಸೈನ್ ಮಾಡಿ. ಆಯ್ತು, ಈಗ ನಿಖಿಲಣ್ಣ ನಿಮ್ಮ ಊರು ಬಂದವ್ರೆ, ನಿಮ್ಗೆಲ್ಲ ಒಂದೇನೆ ನಮ್ಮ ಭೂಮಿ ಉಳಿಸ್ಕೊಡಿ ಅಂತ. ಆ ಉದ್ದೇಶದಲ್ಲೇ ಇವತ್ತು ನಿಮ್ಮ ಹತ್ರ ಬರಬೇಕು, ನಿಮ್ ಕಷ್ಟ ಸುಖ ಏನು ಅಂತ ಕೇಳಬೇಕು. ಯಾರೂ ಬರ್ಲಿಲ್ಲ, ನಾನು ಬರ್ತೀನಿ ನಡಿ ಮಂಜಣ್ಣ ಅಂತ ಹೇಳಿ ಬಂದು ಇವತ್ತು ನಿಮ್ ಜೊತೆ ನಿಂತವ್ರೆ. ನೀವೆಲ್ಲ ಅವ್ರ ಜೊತೆ ನಿಲ್ಲಿ. ನಾವು ನಿಮ್ ನ್ಯಾಯ ಕೊಡಿಸೋಂತ ವಿಚಾರದಲ್ಲಿ ಕೋರ್ಟು ಕಚೇರಿ ಏನೇ ಯಾವ ಮಟ್ಟಕ್ಕೆ ಹೋದ್ರು ನಿಖಿಲಣ್ಣ ನಿಮ್ಗೆ ಧೈರ್ಯ ಕೊಡ್ತಾರೆ. ನೀವೆಲ್ಲ ನಿಖಿಲಣ್ಣ ಅವ್ರ ಕೈ ಜೋಡಿಸಿ ನಿಮ್ಮ ಆಸ್ತಿನ ಉಳಿಸ್ಕೊಡುವಂತ ಕೆಲಸ ಮಾಡ್ತೀವಿ, ಸರಿನಾ? ಅಮ್ಮ, ಎಲ್ಲ ತಾಯಂದ್ರು ನನಗೆ ಗೊತ್ತಿದೆ, ನೀವೆಲ್ಲ ಎಷ್ಟು ಆತಂಕದಿಂದಿದ್ದೀರಿ ಕಳೆದ 14 ತಿಂಗಳಿಂದ. ದಯವಿಟ್ಟು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಮನವಿ ಮಾಡುತ್ತೇನೆ, ಯಾರು ಧೃತಿಗೆಡಬೇಡಿ, ಧೈರ್ಯ ಗೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಾನೆ ನಿಂತಿದ್ದೀವಿ. ಯಾಕಂದ್ರೆ ನಮ್ಮನ್ನೆಲ್ಲ ನೀವು ನಿಲ್ಸಿರ್ತಕ್ಕಂಥ ಜನ, ಅರಸಿರ್ತಕ್ಕಂಥ ಜನ. ದಯವಿಟ್ಟು ಯಾರು ಕಿಂಚಿತ್ತು ಕೂಡ ಮನಸ್ಸಲ್ಲಿ ಏನಪ್ಪ ಇವತ್ತೊಂದಿನ ಬಂದ್ರು, 2 ದಿನ ಬರ್ತಾರೆ, ಮಾತಾಡ್ತಾರೆ, ಒಯ್ತಾರೆ ಅಂತಕ್ಕಂಥದ್ದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ. ತಂದೆಯವರು ಡೆಲ್ಲಿಲಿದ್ರು ಸರಿ, ಬೆಂಗಳೂರಲ್ಲಿದ್ರು ಸರಿ, ಯಾವುದೇ ಒತ್ತಡಗಳಿದ್ರು ಮಂಜಣ್ಣ ಅವ್ರಿಗೂ ನಿರಂತರವಾಗಿ ಈ ವಿಚಾರದ ಸಂಪರ್ಕದಲ್ಲಿದ್ದಾರೆ. ನನಗೂ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ.
ಕಾನೂನಾತ್ಮಕವಾದಂತ ಹೋರಾಟಕ್ಕೆ ತಾವೆಲ್ಲರೂ ಬದ್ಧರಾಗಬೇಕಷ್ಟೇ. ತಾವೆಲ್ಲರೂ ಸಿದ್ಧರಾಗಬೇಕು, ಬದ್ಧರಾಗಬೇಕು. ನಿಮ್ ಜೊತೆ ನಿಂತ್ಕೊತೀವಿ. ಅದು ಏನೇ ಆಗಲಿ, ನಿಮ್ ಭೂಮಿ, ನಿಮ್ಮ ಹಕ್ಕೇನಿದೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ರೈತರ ಭೂಮಿ ಉಳಿಸ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವರ ಕುಟುಂಬ, ದೇವೇಗೌಡರ ಕುಟುಂಬ ನಿಮ್ ಜೊತೆ ಸದಾಕಾಲ ಇರುತ್ತೆ. ದಯವಿಟ್ಟು ಧೈರ್ಯವಾಗಿರಿ. ಆಮೇಲೆ ಹಲವಾರು ಸವಾಲುಗಳು ಎದುರಾಗ್ತಾ ಇದೆ. ಪ್ರತಿನಿತ್ಯ ನೀವೇ ನೋಡ್ತಾ ಇದ್ದೀರಿ, ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಯಾರದಿಂದ ಕಡೆ ಫೋನ್ ಮಾಡಿಸ್ತಾರೆ, ಈ ತರ ಧಮಕಿ ಹಾಕ್ಸ್ತಾರೆ, ದಳ್ಳಾಳಿಗಳ ಕಡೆಯಿಂದ ಫೋನ್ ಮಾಡ್ತಾರೆ. ದಳ್ಳಾಳಿಗಳೇನೋ ಬಂದು ಪರ್ಸೆಂಟೇಜ್ಗೋಸ್ಕರ ಕೊಡಿಸ್ಬಿಡ್ತೀನಿ ರೈತರ ಭೂಮಿ ಅಂತ ಕೂತ್ಕೊಂಡು ನಿಮ್ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ಇವೆಲ್ಲ ಪ್ರತಿನಿತ್ಯ ನಡೀತಾ ಇರ್ತಕ್ಕಂಥದ್ದು ನೀವೇ ನನ್ನ ಗಮನಕ್ಕೆ ತಗೊಂಡ್ಬಂದಿದ್ದೀರಿ. ಇವತ್ತು ಇಡೀ ದಿನ ನಾನು ಮಂಜಣ್ಣವ್ರಿಗೆ ನಾನು ಒಂದೇ ಮಾತು ಹೇಳಿದೆ. 2 ಪಂಚಾಯತಿ 26 ಗ್ರಾಮದಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಇದನ್ನ ನಾವು ಅರ್ಥ ಮಾಡ್ಕೊಂಡ್ರಷ್ಟೇ ಸಾಲದು. ಮಾಧ್ಯಮದ ಸ್ನೇಹಿತರಿಗೂ ಇವತ್ತು ಬರ ಹೇಳಿ, ಅವ್ರ ಕಡೆಯಿಂದನೂ ಕೂಡ ಇವೆಲ್ಲ ರಾಜ್ಯದ ಜನತೆಗೆ ವಿತರಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಅವ್ರನ್ನೂ ಜೊತೆಲಿ ಕರ್ಕೊಂಬಂದಿದ್ದೇವೆ. ಇಡೀ ರಾಜ್ಯದಲ್ಲಿ ಇವತ್ತು ಈ ವಿಚಾರವಾಗಿ ಕೂಗೆದ್ದಿದೆ, ರೈತರ ಪರವಾಗಿ ಕೂಗೆದ್ದಿದೆ. ನಿಮ್ ಜೊತೆಯಲ್ಲಿ ಇರ್ತೀವಿ. ಧೈರ್ಯವಾಗಿರಿ. ಧೈರ್ಯ ನಮ್ಮ ಭೂಮಿ ಮಕ್ಕಳು ಆ ನಮಗೆ ಕೇಳಕ್ಕೆ ಯಾರ ಮಗ ಮುಂದಿನ ಪಾಯಿಂಟ್ ಹೋಗೋದಾ? ಒಂದು ಕೋಟಿ ಮಕ್ಕಳಿಗೆ ಜಗ್ಗೊತ್ತು ಕೊಟ್ಟಿಲ್ವಾ? ಅವ್ರು ಕೊಟ್ಟಿದ್ದೆ ಈಗ ಎಲ್ಲರೂ ಕಚ್ಕಾರ್ನಹಳ್ಳಿ ಗ್ರಾಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆನಲ್ಲಿ ಎಲ್ಲಾ ರೈತ ಬಾಂಧವರು ಬರಬೇಕು. ನಮ್ಮ ಅರ್ಲಾಳಸಂದ್ರ ಗ್ರಾಮದ ರೈತರು ಮತ್ತೆ ಮುಂದೆ ಬರೋಣ. ಬೇಡ ಓಡ್ತಾರೆ. ಮೂವ್ ಆಗ್ಬಿಟ್ಟು ಹಿಂದೆ ಬರೋಣ. ಹಿಂದೆ ಬರೋ. ನಮ್ಮ ಭೂಮಿ, ನಮ್ಮ ಭೂಮಿ. ಒಂಚೂರು ಮುಂದೆ ಬನ್ನಿ. ಇವಾಗ ಸ್ಟಾರ್ಟ್ ಆಗದೆ. ಇದು ಹಿರೇಶಣ್ಣಂದು. ಈಗ
ಕೂಳಿ ಹುಷಾರು. ಏ ಅಣ್ಣ ಇರೋಣ ಮಾಡ್ಕೊಳ್ಳಿ ಅಲ್ಲಿ ಮಾಡಿ ಅಣ್ಣ ಒಂಚೂರು ಮುಂದೆ. ಅಣ್ಣ ಒಂಚೂರು ಇನ್ನ ಮುಂದಕ್ಕೆ ಅಣ್ಣ ಒಂಚೂರು ಮುಂದಕ್ಕೆ ದಿವಸಕ್ಕೆ 500 ರೂಪಾಯಿ ಬಂಡಾಳಿಗೆ. ಎಷ್ಟು ಗಂಟೆ ಕೆಲಸ ಮಾಡ್ತೀವಿ? ಸಾಯಂಕಾಲ ಮಾರ್ಕೆಟ್ ಸೌದೆಕಾಯಿ ತಗೊಂಡು ಹೋಗ್ತೀರಾ, ನಿಮ್ಮ ಹೆಸರಲ್ಲಿ ಬಿಡ್ತೀರಾ, ಬೇರೆಯವ್ರ ಹೆಸರಲ್ಲಿ ಬಿಡ್ತೀರಾ? ಯಾವ ಅಂತ ಬರ್ತೀರಾ ನೀವು? ನಿಮ್ಮೂರ್ನ ಬೇರೆ ಊರು ಇಲ್ಲಿ ನೀರು ಸರಿ ಇಲ್ಲ ಅಯಾಸಂದ್ರ ಅಂತ ಬರ್ತೀರಾ, ಮಾರ್ಕೆಟಲ್ಲಿ ತಗೊಳ್ಳಲ್ಲ ಅಂತ ಹೇಳ್ತೀರಾ, ಅದಕ್ಕೆ ಬರ್ರಿ ಅಂದರೆ ಏನಿಲ್ಲ, ಸ್ವಲ್ಪ ವಿಸಿಟ್ ನೋಡ್ತಾ ಇದ್ದೀನಿ ಅಷ್ಟೇ. ನನಗೆ ಕರೆದಂಗೆ ಲೆಕ್ಕ ಅಲ್ವಾ ಸುಮಾರು ಮೇಲೆ ನಾನು ಯಾಕೆ ಬರ್ತಾ ಅಣ್ಣ ಒಂದ್ ಸೈಡ್ ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ಇಲ್ಲಂದ್ರೆ ಆ ಕಡೆ ನಿಂತ್ಕೊಳ್ಳಿ. ಯಾವ ಮದುವೆ ನೆನ್ನೆ ಕಿತ್ತವ್ರೆ ನೆನ್ನೆ ಮಾರ್ಕೆಟ್ ಈ ಕಡೆ ಬನ್ನಿ, ಇಲ್ಲಿ ಬಾಣ, ಈ ಕಡೆ ಬಾಣ. ಒಂಚೂರು ಹಿಂದೆ ಬನ್ನಿ, ಹಿಂದೆ ಬನ್ನಿ, ಎಲ್ಕಾಲ ಇಲ್ಲಿ ಬನ್ನಿ, ಹಿಂದೆ ಬನ್ನಿ, ಎಲ್ಲರಿಗೂ ಸಿಕ್ಕ ನಮ್ಮ ಇವ್ರು ಕೃಷ್ಣವ್ರದ್ದು ಅವರು ಲೀಸ್ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಒಂದು ವರ್ಷ ಆಯ್ತು, ಒಂದು ತಿಂಗಳಾಯ್ತು, ಬರ್ತಾನೆ ಇದೆ. ಇವ್ರು ಕಟ್ ಮಾಡಿದ್ರೆ ಮತ್ತೆ ಬರುತ್ತೆ. ನಿನ್ನೆ ಕಟ್ ಮಾಡಿದ್ರು. ಮಾಡಿಸ್ಕೋಣ. ಅದಕ್ಕೆ ವಸಂತ ರವಿಯಣ್ಣ ಇಲ್ಲೇ ಇದ್ರು ನೋಡು, ಸ್ವಲ್ಪ ಡೀಟೇಲ್ಸ್ ಕೊಟ್ಟು ಹೋಗೋಣ. ನಾನು ಹಿಯರಿಂಗ್ ಏಡ್ ಮಾಡಿಸ್ಕೊಡ್ತೀನಿ, ಅಂತ ತೊಂದರೆ ಇಲ್ಲ. ಈ ಸ್ಕೂಲ್ಗೆ ವ್ಯವಸ್ಥೆ ಮಾಡಿಸಲ್ಲ, ಸ್ಕೂಲ್ಗೆ ಸೇರಿಸ್ಕೊತಾ ಇಲ್ಲ, ಮಾಡಿಸ್ತೀನಿ. ನಿಮ್ಮ ಹೆಸರು ಕೊಟ್ಟು ಹೋಗಿ ರವಿ ಅವ್ರಿಗೊಂದು ಮಾತಾಡೋ ಕೊಡ್ರಣ್ಣ, ಅಲ್ಲಿ ಒಂದು ನಿಮಿಷ ಬಂದೆ. ತಗೋಣ, ಚೆನ್ನಾಗಿದೆ. ಇವಾಗ ಅಲ್ಲಿ ಹೋಗ್ಬಿಡೋಣ. ಇಲ್ಲಿ ಇವತ್ತು ಬೆಳಗಿನಿಂದ ಕೂಡ ಬೇರ್ಮಂಗ್ಲ ಮತ್ತು ಕಚ್ಚಗಾನಹಳ್ಳಿ ಪಂಚಾಯತಿಯ ಗೋಪಾಲ ಗ್ರಾಮಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಕಷ್ಟದಲ್ಲಿ ನಾನು ಅವ್ರ ಬಳಿ
ಈ ಜಮೀನನ್ನ ಉಳಿಸ್ಕೊಳ್ಳಕ್ಕೆ ನಿಜವಾದ ರೈತರು ಹೋರಾಟ ಮಾಡ್ತಿದಾರ? ನಿಜವಾದ ರೈತರು ಆ ಧ್ವನಿ ಈ ಸರ್ಕಾರಕ್ಕೆ ಕೇಳ್ತಾ ಇಲ್ವಾ? ವೀಕ್ಷಣೆ ಮಾಡಿ. ನಿಮ್ ಜೊತೆ ಎಳ್ನೀರು ಕುಡ್ಕೊಂಡು, ನೀವ್ ಕೊಟ್ಟಿರೋಂತ ಮಜ್ಜಿಗೆ ಕುಡ್ಕೊಂಡು, ನೀವ್ ಕೊಟ್ಟಿರೋಂತ ಸೌತೆಕಾಯಿ ತಿನ್ಕೊಂಡು, ಮಾವಿನ ತಿನ್ಕೊಂಡು, ಮುದ್ದೆ ಸೊಪ್ಸಾರು ಊಟ ಮಾಡ್ಕೊಂಡು ಇವತ್ತು ಕಚ್ಚಿಗಾರಣಿಗೆ ಬಂದಿದೀವಿ. ಇದು ಪಂಚಾಯಿತಿ ಕೇಂದ್ರ ಸ್ಥಾನ. ನೀವೆಲ್ಲ ಬಹುಪಾಲು ಈ ವ್ಯಾಪ್ತಿಯ ರೈತರುಗಳೆಲ್ಲ ಇಲ್ಲಿದ್ದೀರಾ. ನಿಮ್ಮ ಕಷ್ಟವನ್ನ, ನಿಮ್ಮ ದುಃಖ ದುಮ್ಮಾನವನ್ನ ನಮ್ಮ ಯುವ ನಾಯಕರಿಗೆ ಎಲ್ಲ ಪರಿಪರಿಯಾಗಿ ಹೇಳ್ತಾ ಇದ್ದೀರಾ. ನೀವು 14 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ. ಯಾವೊಬ್ಬ ಶಾಸಕ ಬರಲಿಲ್ಲ, ಯಾವ ಮಂತ್ರಿ ಬರಲಿಲ್ಲ, ಯಾವ ಸರ್ಕಾರ ಬರಲಿಲ್ಲ, ಜಿಲ್ಲಾಡಳಿತ ಬರಲಿಲ್ಲ, ಜಿಲ್ಲಾಧಿಕಾರಿ ಬರಲಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ, ಯಾರು ಕೂಡ ಓಟ್ ಹಾಕ್ಸ್ಕೊಂಡವ್ರಿಗೆ ಬರಲಿಲ್ಲ. ಅವ್ರೇನಿದ್ರು ವಿಧಾನಸೌಧದಲ್ಲಿ ಎಸಿ ರೂಮಲ್ಲಿ ಕುತ್ಕೊಂಡು ಕಾನೂನು ಮಾಡ್ತೀವಿ, ನಿಮ್ ಕಾನೂನು ಚಡಿಯೇಟ್ ಹೊಡಿತೀವಿ ಅಂತ ಹೇಳಿ ನಮ್ಮ ರೈತರನ್ನ ಎದುರಿಸ್ತಾ ಇದ್ದಾರೆ. ನೀವ್ಯಾರು ಎದುರುಬೇಡಿ, ನಿಮ್ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ನಿಮ್ಗೆ ಆತ್ಮಬಲವನ್ನ ಕೊಡಕ್ಕೆ, ಆತ್ಮಸ್ಥೈರ್ಯವನ್ನ ಕೊಡ್ಲಿಕ್ಕೆ, ನಿಮಗೆ ಶಕ್ತಿ ತುಂಬಕ್ಕೆ ನಾನು ಮತ್ತು ನಿಖಿಲಣ್ಣ ಬಂದಿದ್ದೇವೆ. ಇವತ್ತು ನಿಖಿಲಣ್ಣ ನಿಜವಾಗ್ಲೂ ಕೂಡ ಅವ್ರಿಗೆ ಅರ್ಥ ಆಗಿದೆ. ಎಷ್ಟೋ ಅಜ್ಜಿದಿರು, ವಯಸ್ಸಾದವರು, ತಾತಂದಿರು ಅವ್ರು ತಪ್ಕೊಂಡು ಅಳ್ತಾರೆ. ಅಣ್ಣ ನಮ್ಗೇನು ಬೇಡ, ನಮ್ಮ ಭೂಮಿ ಉಳಿಸ್ಕೊಡಿ, ಇಲ್ಲಾಂದ್ರೆ ನಮ್ಗೆ ವಿಷ ಕೊಟ್ಬಿಡಿ ಅಂತ ಹೇಳಿ ತಪ್ಕೊಂಡು ಅಳ್ತಾರೆ. ಇದನ್ನೆಲ್ಲ ಅವರು ಅವರ ತಾಯಿ ಹೃದಯದಲ್ಲಿ ಗಮನಿಸಿದ್ದಾರೆ. ನಿಮಗೆ ನಿಮ್ ಪರವಾಗಿ ನಿಲ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಜಯಮುತ್ತು ಅವರು, ನಮ್ಮ ಅಧ್ಯಕ್ಷರು ನಮ್ಮ ಶಿವಲಿಂಗಣ್ಣವರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಅಧ್ಯಕ್ಷರು ರಾಮಣ್ಣ ರಾಧೆ, ಎಲ್ಲ ಪದಾಧಿಕಾರಿಗಳು ಇವತ್ತು ಬೆಳಗ್ಗಿಂದಲೂ ಕೂಡ ನೀವೇನೆಲ್ಲ ಈ ವೀಕ್ಷಣೆಯಲ್ಲಿ ನಮ್ಮ ಮಾಧ್ಯಮದ ಜೊತೆ ನೀವೆಲ್ಲ ತಿರುಗ್ತಾ ಇದ್ದೀರಿ. ಎಲ್ಲವೂ ಕೂಡ ಅರ್ಥ ಆಗಿದೆ. ದಯಮಾಡಿ ಈ ಪರವಾಗಿ ಇರ್ತೀವಿ ಅನ್ನುವಂತ ಮಾತನ್ನ ನಿಖಿಲಣ್ಣವರು ಮಾತನಾಡ್ತಾ ಭರವಸೆ ಕೊಡ್ತಾರೆ ಅನ್ನುವಂತ ನಂಬಿಕೆಯಿಂದ ನಾನು ಈ ಮೈಕನ್ನ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಕೆಂಚಕರ್ನಹಳ್ಳಿ ಭಾಗದಲ್ಲಿ ಸೇರಿರುವಂತ ಎಲ್ಲ ರೈತಾಪಿ ವರ್ಗದ ಹಿರಿಯಕರು, ರೈತ ಮಹಿಳೆಯರು, ರೈತ ಯುವ ನಾಯಕರುಗಳಿಗೆ ಈಗಾಗಲೇ ಉದ್ದೇಶಿಸಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇದು ನಿಮ್ಮ ಹೋರಾಟ ಅಲ್ಲ, ಬದಲಾಗಿ ರೈತರ ಒಂದು ಸ್ವಾಭಿಮಾನದ ಹೋರಾಟ, ರೈತರ ಅಸ್ಮಿತೆಗೋಸ್ಕರ ಜನತಾದಳ ಪಕ್ಷ ಆಗ್ಲಿ, ದೇವೇಗೌಡರಾಗ್ಲಿ, ಕುಮಾರಣ್ಣ ಅವರಾಗ್ಲಿ, ನಮ್ಮ ಇಡೀ ಕುಟುಂಬ ಸದಾ ಕಾಲ ನಿಮ್ಮಗಳ ಜೊತೆ ಹಿಂದಿನಿಂದಲೂ ನಿಂತಿದ್ದೇವೆ. ಯಾವುದೇ ಒಂದು ರಾಜಕೀಯದ ದುರುದ್ದೇಶದ ಉದ್ದೇಶದ ಅಥವಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಇವತ್ತು ಬಂದಿರತಕ್ಕಂಥದ್ದಲ್ಲ. 14 ತಿಂಗಳು ನಿಮಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಪ್ರತಿನಿತ್ಯದ ಯಾತನೆ ಏನಿದೆ, ಈಗಾಗಲೇ 435ಕ್ಕೂ ಹೆಚ್ಚು ದಿನಗಳ ಕಾಲ ಎಷ್ಟೋ ಜನ ಮಹಿಳೆಯರುಗಳು, ಎಷ್ಟೋ ಜನ ಹಿರಿಯಕರು, ಎಷ್ಟೋ ಜನ ಯುವಕರು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಇವತ್ತು ನೀವು ಹೋರಾಟದಲ್ಲಿ ಮುಂದಾಗಿದ್ದೀರಿ. ಆ ಹೋರಾಟ ನಡೀತಾ ಇರತಕ್ಕಂಥ ಸ್ಥಳ ನೋಡಿದ್ರು ಕೂಡ ಅಲ್ಲಿ ಯಾರು ಕೂಡ ಹೆಚ್ಚಾಗಿ ಸಮಯ ಕಳೀತಕ್ಕಂಥ ಸ್ಥಳವೂ ಅಲ್ಲ. ಆದ್ರೂ ಇವ್ಯಾವು ನೀವು ಲೆಕ್ಕಿಸ್ತಾ ಇಲ್ಲ. ಕಾರಣ ಇವತ್ತು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ, ನಿಮ್ಮ ಬದುಕಿನ ಪ್ರಶ್ನೆ, ನಿಮ್ಮ ಭಾವನೆಗಳ ಪ್ರಶ್ನೆಗೆ ಎಲ್ಲೋ ಒಂದ್ ಕಡೆ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ. ನೀವೆಲ್ಲವನ್ನ ಗಮನಿಸಿ ಕಳೆದ 14 ತಿಂಗಳ ನಿಮ್ಮ ಹೋರಾಟ ಏನಿದೆ, 2ನೇ ಬಾರಿ ನಾನು ಅಧಿಕೃತವಾಗಿ ಹೋರಾಟಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು. ನಿಮ್ಮ ಪ್ರತಿದಿನದ ಹೋರಾಟದ ಪ್ರತಿ ಕ್ಷಣದ ವಿಚಾರವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ತರಿಸ್ಕೊಳ್ತಾ ಇದ್ದಾರೆ. ನಾನು ಮಂಜಣ್ಣ ಅವ್ರ ಜೊತೆ ನಿರಂತರವಾಗಿ ಚರ್ಚೆಯಲ್ಲಿ ಇದ್ದೇನೆ. ಒಂದು ಮಾತು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ನಾನು ಹೇಳ್ತಕ್ಕಂಥದ್ದಿಷ್ಟೇ. ನಾನೊಂದು 3-4 ದಿನಗಳ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೆ, ಬೇರೆ ಇನ್ಯಾವುದೋ ಉದ್ದೇಶಕ್ಕೆ ಕರೆದಿದ್ದೆ. ವಿಚಾರ ಮತ್ತೆ ನಮ್ಮ ಕೆಂಚಕರ್ನಹಳ್ಳಿ ಬೈರಮಂಗಲ ವಿಚಾರ ಕಣ್ಣೆದುರುಗಡೆ ಬಂದು ನಿಂತ ಸಂದರ್ಭದಲ್ಲಿ ಬೆಂಗಳೂರಿನ
ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದೆ, ನಾನು ನಮ್ಮ ಭಾಗದ ರೈತರ ಜೊತೆ ನಿಲ್ತಕ್ಕಂಥದ್ದಕ್ಕೆ ಬದಲಿದ್ದೇನೆ. ನಾನು ಒಮ್ಮೆ 26 ಗ್ರಾಮಗಳಿಗೂ ಹೋಗಿ 26 ಗ್ರಾಮದ ರೈತರ ನಿಜವಾದ ಸಂಕಷ್ಟಗಳೇನಿದೆ, ಯಾವ ರೀತಿ ರೈತರು ಬದುಕ್ತಾ ಇದ್ದಾರೆ, ಯಾವ್ಯಾವ ರೀತಿ ಬೆಳೆ ಬೆಳೀತಾ ಇದ್ದಾರೆ, ಯಾವ ರೀತಿ ತೋಟಗಾರಿಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಹೈನುಗಾರಿಕೆ ಮೂಲಕ ನಿಮ್ಮ ಬದುಕನ್ನ ಕಟ್ಕೊಂಡಿದ್ದೀರಿ, ನೀವು ಜೀವನ ರೂಪಿಸ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಒಮ್ಮೆ ಹೋಗಿ ಕಣ್ಣಾರೆ ಅದನ್ನ ನೋಡಿ ಬರಬೇಕು ಅಂತಕ್ಕಂಥದ್ದನ್ನ ನಾನೇನು ಮನಸ್ಸಲ್ಲಿ ಅನ್ಕೊಂಡಿದ್ದೆ. ಅದು ಮಾಧ್ಯಮದಲ್ಲೂ ಕೂಡ 4 ದಿನದಿಂದ ಹೇಳಿದ್ದೆ. ಇವತ್ತು ಮಾಧ್ಯಮದವರು ಕೂಡ ಬಂದು ನಿಂತಿದ್ದಾರೆ. ಒಂದು 3-4 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ಬೈರಮಂಗಲ ಮತ್ತೆ ಕೆಚ್ಚಗಾರನಹಳ್ಳಿನಲ್ಲಿ ಇವತ್ತು ಅದೆಂಥದೋ AICT ಕಟ್ಟಿಬಿಡ್ತೀನಿ, ಸ್ಮಾರ್ಟ್ ಸಿಟಿ ಕಟ್ಟಿಬಿಡ್ತೀನಿ ಅಂತಕ್ಕಂಥದ್ದು. ಪಾಪ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಈ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ, ಆ ತೀರ್ಮಾನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಪ್ಪಿಗೆಯನ್ನೇನಾದ್ರೂ ಬಂದು ಪಡೆದ್ರ ಅಂತಕ್ಕಂಥದ್ದನ್ನ ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಬಂದಿದ್ದಾರಮ್ಮ? ಯಾಕೆಂದ್ರೆ ಮಾಧ್ಯಮಗಳಲ್ಲಿ ತಾವು ನೋಡಿದಿರಿ, 80% ಜನ ಭೂಮಿ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ರೈತರು ಯಾರು ಉಳುಮೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. 80% ರೈತರು ಸಹಿ ಹಾಕ್ಬಿಟ್ಟಿದ್ದಾರೆ ಅಂತ ಒಂದ್ಸಲ ಹೇಳ್ತಾರೆ. ಮತ್ತೊಂದ್ ಕಡೆ ಹೇಳ್ತಾರೆ ರೈತರೆಲ್ಲ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅಂತಾರೆ. ಇವತ್ತು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೇವೆ. ಮಂಜಣ್ಣ ಅವರು ಎಲ್ಲ ಎಳೆಯಾಗಿ ಬಿಡಿಸಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರತಿಯೊಬ್ಬ ರೈತ ಬೆಳೆದಿರ್ತಕ್ಕಂಥ ಸೌತೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಅಥವಾ ಪಾಲಿ ಹೌಸ್ಗಳಿರ್ಬೋದು, ಅಥವಾ ಮಾವು ಮತ್ತೆ ನೀವೇನು ಅಡಿಕೆ ಮರಗಳನ್ನ ಮತ್ತೆ ಅತಿ ಹೆಚ್ಚು ತೆಂಗು ಮರಗಳನ್ನ ಇಲ್ಲಿ ಹಾಕೊಂಡು ಬೆಳೆಸಿದ್ದೀರಿ. ನಾನು ಊಟಕ್ಕಿಂತ ಮುಂಚಿತವಾಗಿ ಈ ಮರಗಳಿಗೆ ನೀವು ಒಂದು ಸಸಿ ತಗೊಂಬಂದು ಗಿಡ ನೆಟ್ಟಿ ಇವತ್ತು ಒಂದು ಎಮ್ಮರವಾಗಿ ಬೆಳೆದಿರ್ತಕ್ಕಂಥ ಮರಗಳಿದೆ. ಇದು ಫಲವತ್ತಾದಂಥ ಭೂಮಿ ಅಲ್ವೇ ಕೃಷಿಕರಿಗೆ? ಕೃಷಿ ಮಾಡ್ತಕ್ಕಂಥದ್ದಕ್ಕೆ ಇದಕ್ಕಿಂತ ಯೋಗ್ಯವಾದಂಥ ಭೂಮಿ ಬೇಕಾ? ನಾನು ಅವತ್ತು ಹೇಳಿದ್ದೇನೆ, ಸಾಕಷ್ಟು ಬಂಜರು ಭೂಮಿಗಳಿದೆ ರಾಜ್ಯದಲ್ಲಿ. ಈಗಾಗಲೇ KIDB ಅಂತಕ್ಕಂಥದ್ದು ಅಕ್ವಿಸಿಷನ್ ಮಾಡಿ 1.5 ಲಕ್ಷ ಎಕರೆಗೂ ಹೆಚ್ಚು ಅಧಿಕ ಅಕ್ವಿಸಿಷನ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ನೀವು ಇಂಡಸ್ಟ್ರಿಗಳನ್ನ ಸ್ಥಾಪಿಸಿದ್ದೀರಿ, ಯಾವ್ಯಾವ ರೀತಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ನಿಮ್ಮ ಕಾರ್ಯಕ್ರಮಗಳು ರೂಪಿಸಿದಿರಿ ಅಂತಕ್ಕಂಥದ್ದು ಕೇಳಿದಾಗ 27% ಭೂಮಿ ಮಾತ್ರ ಇಲ್ಲಿವರೆಗೂ ಅದನ್ನ ಇಂಡಸ್ಟ್ರಿಗಳು ಮತ್ತೊಂದು ಮಗದಕ್ಕೂ ಉಪಯೋಗ ಮಾಡ್ಕೊಂಡಿದ್ದಾರೆ. ಈ ಭೂಮಿನೂ ಕೂಡ ನೀವು ಕಿತ್ಕೊಂಡು 9600 ಎಕರೆ ಇಲ್ಲಿರ್ತಕ್ಕಂಥ ರೈತರ ಭೂಮಿನ ಕಿತ್ಕೊಂಡು ಕೊನೆಗೆ ರೈತರೆಲ್ಲ ಹೋಗ್ಬೇಕು. ರೈತರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಾನು ಕಣ್ಣಾರೆ ನೋಡಿದ್ದೇನೆ. ಯಾಕೆಂದ್ರೆ ಎಲ್ಲರೂ ಕೂಡ ಎಕರೆ ಗಟ್ಟಲೆ ಇಟ್ಕೊಂಡಿರ್ತಕ್ಕಂಥ ರೈತರು ಯಾರು ಇಲ್ಲ. ಗುಂಟೆ ಲೆಕ್ಕದಲ್ಲಿ ಇಲ್ಲದೆ ಇರ್ತಕ್ಕಂಥವ್ರು ಕೂಡ ಲೀಸ್ಗೆ ಗುತ್ತಿಗೆಗೆ ತಗೊಂಡು ಜೀವನ ಮಾಡ್ತಾ ಇದ್ದೀರಿ. 8, 10, 5, 6 ಹಸುಗಳು ಕಟ್ಕೊಂಡು ನೀವು ಜೀವನ ರೂಪಿಸ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಎಲ್ಲ ಅಂಕಿಅಂಶಗಳು ಇವತ್ತು ಡೈರಿಗೆ ಹೋಗಿದ್ದೆ, 2-3 ಡೈರಿಗೆ ವಿಸಿಟ್ ಮಾಡಿದೆ. ಎಷ್ಟು ಹಾಲು ಹಾಕ್ತೀರಿ, ಎಷ್ಟು ಸಂಪಾದನೆ ಆಗ್ತಾ ಇದೆ, ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಡೈರಿಗೆ ಹೋಗಿ ಹಾಲು ಹಾಕ್ತಾ ಇದ್ದೀರಿ, ಇದರಿಂದ ನಿಮ್ಮ ಜೀವನ ಯಾವ ರೀತಿ ನೀವು ಕಟ್ಕೊಂಡಿದ್ದೀರಿ. 6 ರಿಂದ 7 ಲಕ್ಷ ಲೀಟರ್ ಪ್ರತಿ ತಿಂಗಳು ಹಾಲು ಹಾಕಿ ಬದುಕ್ತಾ ಇದ್ದೀರಿ. 2 ಪಂಚಾಯಿತಿಯಿಂದ 6 ರಿಂದ 7 ಲಕ್ಷ ಲೀಟರ್ ಎಲ್ಲ ವಿವರ ತಗೊಂಡಿದ್ದೀವಿ. ಯಾಕೆ ಸರ್ಕಾರಕ್ಕೆ ಕಣ್ ಕಾಳ್ತಾ ಇಲ್ವಾ, ಕಿವಿ ಕೇಳ್ತಾ ಇಲ್ವಾ, ಅಥವಾ ಜಾಣ ಕ್ಯೂಡರಂತೆ ವರ್ತಿಸ್ತಾ ಇದ್ದಾರಾ? ಅಂತಿಮ ಬಗೆಯಲ್ಲಿ ಯಾರನ್ನ ಉದ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಉದ್ಯಮನೇ ಇವರಿಗೆ ಅಷ್ಟು ಪ್ರಾಮುಖ್ಯತೆನಾ? ರೈತರ ಜೀವನದ ಜೊತೆ ಚಳ್ಳಾಟ ಆಡ್ತಕ್ಕಂಥದ್ದು ಬೇಡ. ರಿಯಲ್ ಎಸ್ಟೇಟ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, AICT ಎಲ್ಲಿ ಬೇಕಾದ್ರೂ ಕಟ್ಬೋದು, ಸ್ಮಾರ್ಟ್ ಸಿಟಿ ಎಲ್ಲಿ ಬೇಕಾದ್ರೂ ಸ್ಥಾಪನೆ ಮಾಡ್ಬೋದು. ಇಲ್ಲಿ ಯಾರೋ ಅದರಲ್ಲಿ ಮಧ್ಯದಲ್ಲಿ ಬೇರೆ ಒಂದಷ್ಟು ಜನ ದಳ್ಳಾಳಿಗಳು ಬಂದು ತಲೆ ಕೆಡ್ಸಕ್ ನೋಡೋದು. ಆದ್ರೆ ನನಗೆ ಗೊತ್ತಿದೆ, ರೈತರು ಇಲ್ಲಿ ಯಾರು ಕೂಡ ಯಾರಿಗೂ ಕಿವಿ ಕೊಟ್ಟು ಇವತ್ತು ಭೂಮಿ ಕೊಡ್ತಕ್ಕಂಥವ್ನು ಯಾವನು ಇಲ್ಲ. ಇಲ್ಲಿ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆಯಣ್ಣ. ಇಲ್ಲಿ ರಾಜಕೀಯ ಬೆರೆಸ್ತಕ್ಕಂಥದ್ದು ಬೇಡ. ನಾನು ರಾಜಕೀಯ ಮಾಡೋದಕ್ಕೋಸ್ಕರ ಬಂದಿಲ್ಲ. ಆದ್ರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮನ್ನ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಮನೆ ಮಕ್ಕಳ ರೀತಿ ಸಾಕಿದ್ದೀರಿ, ಸಲಿಯಿದ್ದೀರಿ. ಇವತ್ತು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ಆ ಜವಾಬ್ದಾರಿಯನ್ನು ಅರ್ತ್ಕೊಂಡಿದ್ದೇವೆ. ಸರ್ಕಾರ ದಪ್ಚರ್ಮದ ಸರ್ಕಾರ. ಇದೇ ತಿಂಗಳು ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡವ್ರೆ. ಇದೇ ತಿಂಗಳು ಹೊತ್ತಿಗೆ ಕೊನೆಗೆ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಿ ಕೊನೆಗೆ ಅದೆಂತದೋ ಹುಡ್ಕೋನಲ್ಲಿ ಸಾಲ ತಗೊಬರೋದಕ್ಕೆ 12,500 ಕೋಟಿ ಸಾಲ ಎತ್ತಾರಂತೆ. ಆಯ್ತಲ್ಲವಾ? ಆ 12,500 ಕೋಟಿ
ಸಾಲ ಹುಡ್ಕೋದಿಂದ ಏನ್ ತಗತ್ತವ್ರಲ್ಲ ಅದನ್ನ ಹಣ ಇಡ್ಬೇಕಲ್ಲ. ಯಾರು ಹಣ ಇಡ್ತಾ ಇದಾರೆ ಅನ್ಕೊಂಡಿದ್ದೀರಿ? ನಿಮ್ ಜಮೀನು ಮಾರ್ಟ್ಗೇಜ್ಗಿಡೋದು, ನಿಮ್ ಜಮೀನನ್ನ ಮಾರ್ಟ್ಗೇಜ್ಗಿಟ್ಟು ನಮ್ ರೈತರ ಜಮೀನ ಹಣ ಇಟ್ಟು ಇವತ್ತು ಸಾಲ ತಗತ್ತವ್ರಂತೆ. ಪುಣ್ಯಾತ್ಮರು ಹಣ ಇಡ್ಬೇಕಾ ನಮ್ ಜಮೀನ? ಕೊನೆಗೆ ನಿಮ್ಮನ್ನೆಲ್ಲ ಸ್ಥಳಾಂತರ ಮಾಡಿ ಕೊನೆಗೆ ಇಲ್ಲಿ ಭೂಮಿನೂ ಇಲ್ಲ, ಬದುಕು ಇಲ್ಲ, ಜೀವನನೂ ಇಲ್ಲ, ಮರ್ಯಾದೆಯಿಂದ ಬದುಕ್ತಕ್ಕಂಥದಕ್ಕೆ ಅವಕಾಶವೂ ಇಲ್ಲ. ಈಗ ಯಾಗೋ ಅಲ್ಪ ಸ್ವಲ್ಪ ನೀವು ಏನೋ ದುಡಿಮೆ ಮಾಡ್ಕೊಂಡು ಗೌರವಿತವಾಗಿ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದೀರಿ. ಪ್ರತಿನಿತ್ಯ ಎದುರಿಸ್ತಕ್ಕಂಥ ಆರೋಗ್ಯದ ಸಮಸ್ಯೆ, ಹೆಂಗೋ ಖರ್ಚು ವೆಚ್ಚು ನೀವೆಲ್ಲೋ ಹಸ ಕಿಸ ಸಾಕೊಂಡು ಹೆಂಗೋ ಒಂದು ಜೀವನ ಕಟ್ಕೊಂಡು ಹೋಗ್ತಾ ಇದ್ದೀರಿ. ಒಟ್ಟಾರೆಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದೀರಿ. ಈಗ ಬಂದು ನಿಮ್ಮ ಬದುಕಿನ ಜೊತೆ ಚಳ್ಳಾಟ ಆಡ್ತಕ್ಕಂಥದ್ದು ಆಗ್ಬೇಕಾ? ದಯವಿಟ್ಟು ಯಾರು ಕೂಡ ಇದಕ್ಕೆ ನೀವು ತಲೆ ಬಾಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಜೊತೆ ನಾವು ಇರ್ತೇವೆ. ಸರ್ಕಾರ ಏನಾದರೂ ಮಾಡಲಿ, ಯಾವ ಫೈನಲ್ ನೋಟಿಫಿಕೇಶನ್ ತಲೆ ಕೆಡಿಸ್ಕೊಬೇಡಿ. ಕಾನೂನಿನ ಹೋರಾಟ ಮೊನ್ನೆ ನಾವೆಲ್ಲ ಜೊತೆನವ್ರೆ ಕಾನೂನಿನ ಹೋರಾಟಕ್ಕೆ, ಯಾಕೆಂದ್ರೆ ಈಗಾಗಲೇ 3,500 ಇಂದ 4,000 ತಕರಾರು ಅರ್ಜಿಗಳು ನೀವೇ ಬರೆದು ಹಾಕಿದ್ದೀರಿ ಸರ್ಕಾರಕ್ಕೆ. ಆದ್ರೆ ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ. ಎಲ್ಲ ಸುಮ್ಮನೆ ಬರ್ಸ್ಕೊಂಡ್ರು, ಮೂಲೆಗೆ ಹಾಕಿ ಬಿಸಾಕಿದ್ರು. ಆದ್ರೆ ಒಂದ್ ಮಾತನ್ನ ಹೇಳ್ತೇನೆ, ಕಾನೂನಿಗಿಂತ ದೊಡ್ಡವರು ಈ ಸರ್ಕಾರವೂ ಅಲ್ಲ. ಎಲ್ಲ ತಲೆ ಬರಬೇಕಾಗ್ತದೆ. ಕಾನೂನಿನ ಅಡಿಯಲ್ಲಿ ನಿಮಗೆ ಸಿಗ್ಬೇಕಾಗಿರ್ತಕ್ಕಂಥ ಹಕ್ಕೇನಿದೆ ಅದನ್ನ ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಕಾನೂನಾತ್ಮಕವಾದಂಥ ಹೋರಾಟ ನಿಮ್ಮ ಜೊತೆಯಲ್ಲಿ ಕುಮಾರಣ್ಣ ಅವರು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮಂಜಣ್ಣ ಅವರು, ನಾವೆಲ್ಲರೂ ಸೇರಿ ಇರ್ತಕ್ಕಂಥ ರೈತ ಮುಖಂಡರುಗಳು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಯಾಕೆಂದ್ರೆ ಇದು ನಿಮ್ಮ ಭೂಮಿ, ನಿಮ್ಮ ಮಕ್ಕಳ ಭವಿಷ್ಯ ಅಡಗಿದೆ. ನಿಮ್ಮ ಜೊತೆ ನಾನು ಇರ್ತೇನೆ. ದಯವಿಟ್ಟು ಧೃತಿ ಕಡಿಬೇಡಿ. ನಿಮ್ಮ ಜೊತೆನಲ್ಲಿ ನಾವೆಲ್ಲ ಭದ್ರಾಗೆ ಬಂದಿದ್ದೇವೆ. ಯಾವ ಹೋರಾಟ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋಣ. ಇವತ್ತು 1 ದಿನ 2 ದಿನ ಬಂದು ಇಲ್ಲೇನೋ ಬೊಗಳೆ ಭಾಷಣ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆನಲ್ಲಿ ಪ್ರತಿ ಹಂತದ ಸುದ್ದಿಯನ್ನ ನಾವು ಗ್ರಹಿಸ್ತೇವೆ. ಕುಮಾರಣ್ಣ ಅವರು ಡೆಲ್ಲಿಲವರೇ ಬೆಳಗ್ಗೆಯಿಂದ 2 ಸಲ ಫೋನ್ ಮಾಡಿದ್ರು. ನಿನ್ನೆ ಸಂಜೆ 3 ಸಲ ಮಾತಾಡಿದ್ರು ಮಂಜಣ್ಣ ಅವ್ರಿಗೂ. ಇಲ್ಲಪ್ಪ ಹೇಳು, ನಾನು ಬರ್ತೀನಿ ಕಣೆಯ, ನಾನು ಒಂದ್ಸಲಿ ಎಲ್ಲ ಒಂದು ಹಳ್ಳಿಗಳನ್ನ ನಾನು ವಿಸಿಟ್ ಮಾಡಬೇಕು, ನಮ್ಮ ಜನ ನಾನು ನೋಡ್ಬೇಕು. ಬಂದೋಯ್ತೀನಿ, ಧೃತಿ ಕೆಡೋದು ಬೇಡ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ನೀನು ಮತ್ತೆ ಮಂಜಣ್ಣ ಇಬ್ರು ಹೋಗ್ಬಿಟ್ಟು ಬನ್ನಿ ಅಂತ ಇವತ್ತು ಕುಮಾರಣ್ಣ ಹೇಳಿದ್ರು. ಬಂದಿದ್ದೀವಣ್ಣ. ತಾಯಿ ದಯವಿಟ್ಟು ಧೈರ್ಯವಾಗಿರಿ. ನಿಮ್ಮ ಜೊತೆ ನಾವಿರ್ತೇವೆ. ನಿಮ್ಮ ಭೂಮಿಯನ್ನ, ನಿಮ್ಮ ಹಕ್ಕನ್ನ ಮತ್ತೆ ನಿಮ್ಮ ತೆಕ್ಕೆಗೆ ತಗೊಳ್ತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂಥ ಹೋರಾಟಗಳು ಮಾಡೋಣ. ಸಿದ್ಧರಾಗಿ. ಧನ್ಯವಾದ. ಬನ್ರಿ ಅಲ್ಲೇ ಹೋಗ್ಬಿಡುವ. ಅಮ್ಮ ಬರಲ್ಲ. ಬ್ರೋ ಒಂದು ಸ್ವಲ್ಪ ಸೈಡ್. ಓಕೆ ಓಕೆ ಅಣ್ಣ. ನಡಿ ನಡಿ ಮಾತಾಡ್ಸಿ ಅಣ್ಣ. ಗಾಡಿ ಮೇಲೆ ಗಾಡಿ ಮೇಲೆ ಸೇರಲ್ಲ ಇಲ್ಲ ಮೇಲೆ ಮಾತಾಡ್ಸು ಅಜ್ಜಿ ಅಜ್ಜಿ ಆಯ್ತು ಕಣ. ಹೊಸೂರು ಗ್ರಾಮದ ಎಲ್ಲ ಗೌರವಾನ್ವಿತ
ರೈತ ಬಂಧುಗಳೇ, ತಾಯಂದಿರೇ, ರೈತ ಹೆಣ್ಣು ಮಕ್ಕಳೇ, ಎಲ್ಲ ನನ್ನ ಇವತ್ತು ಬೆಳಗ್ಲಿಂದಲೂ ಕೂಡ ಏನು ಬೈರಮಂಗಲ ಮತ್ತು ಗಂಜಗಾನಹಳ್ಳಿ ಪಂಚಾಯಿತಿಯ ಸುಮಾರು 9,700 ಎಕರೆ ಅಧಿಸೂಚನೆಯನ್ನ ಮಾಡಿ AI ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೊರಟಿದೆ. ಅದರ ವಿರುದ್ಧ ಏನು ನೀವು 14 ತಿಂಗಳ ಕಾಲ ಈ ಭಾಗದ ಎಲ್ಲ ರೈತರು, ರೈತ ಹೆಣ್ಮಕ್ಳು, ಯುವ ನಾಯಕರೆಲ್ಲ ಸೇರಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಿ. ಆ ಹೋರಾಟಕ್ಕೂ ಕಿಂಚಿತ್ತು ಬೆಲೆಯನ್ನ ಕೊಡದೆ ರೈತರ ಮರಣ ಶಾಸನವನ್ನು ಬರೀಲಿಕ್ಕೆ ಏನು ಹೊರಟಿದೆ ಈ ಸರ್ಕಾರ, ಸರ್ಕಾರದ ಮಂತ್ರಿಗಳು, ಶಾಸಕರು, GBD ಅಧ್ಯಕ್ಷರು, GBD ನಿರ್ದೇಶಕರುಗಳು ಹಾಗೂ ಜಿಲ್ಲಾಡಳಿತ ಅದರ ವಿರುದ್ಧ ತಮ್ಮ ಹೋರಾಟಕ್ಕೆ ನಾವಿದ್ದೇವೆ, ನಿಮ್ಮ ಕಷ್ಟದಲ್ಲಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ, ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ, ನಿಮ್ಮ ಹೋರಾಟಕ್ಕೆ ಆತ್ಮಸ್ಥೈರ್ಯವನ್ನ ಕೊಡ್ಲಿಕ್ಕೆ ನಾವಿದ್ದೇವೆ ಎನ್ನುವಂತ ಸಂದೇಶವನ್ನ ಕೊಡ್ಲಿಕ್ಕೆ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ನಾನ್ ನಿನ್ ಜೊತೆ ನಿಲ್ತೀನಿ ಅಂತ ಹೇಳಲಿಕ್ಕೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದ್ರ ಜೊತೆನಲ್ಲಿ ಈ ಹೊಸೂರು ಗ್ರಾಮ ಒಂದು ಪ್ರತಿಷ್ಠಿತ ಗ್ರಾಮ. ಈ ಗ್ರಾಮದ ಬಹುಪಾಲು ರೈತರು ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಯಾವುದೇ ಯೋಜನೆಗೆ ಕೊಡ್ಲಿಕ್ಕೆ ಒಪ್ಪೋದಿಲ್ಲ ಅಂತೇಳಿ ಬಹುಪಾಲು ರೈತರು ತಾವೆಲ್ಲ ನಿಂತಿದ್ದೀರಿ. ಹಗಲು ರಾತ್ರಿ ಅಂತಾನೆ ಸುಮಾರು 435 ದಿವಸಗಳ ಕಾಲ ಹೋರಾಟವನ್ನ ಮಾಡಿಕೊಂಡು ಬರ್ತಾ ಇದ್ದೀರಿ. ಪಾಪ ನಮ್ಮ ವಿರೋಧಿಗಳು ಹೇಳ್ತಾರೆ ಅವರು ಇದನ್ನ ಕೊಡಬೇಕು ಅಂತ ಇರಲಿಲ್ಲ, ಆದ್ರೆ ಯಾವ ಒತ್ತಡಕ್ಕೆ ಮಾಡಿದ್ರೋ, ಯಾವ ಆಸೆ ಆಮಿಷಗಳಿಗೆ ಮಾಡಿದ್ರೋ ಗೊತ್ತಿಲ್ಲ. ಏನು ಹಿಂದೆ ಈ ಯೋಜನೆ ಬೇಡ ಅಂತೇಳಿ ಹೋರಾಟ ಮಾಡಿದವರು, ಈ ಯೋಜನೆ ಬೇಡ ಅಂತೇಳಿ ಬೀದಿಗಿಳಿದವರು, ಈ ಯೋಜನೆ ಬೇಡ ಅಂತೇಳಿ ಸಂಘ ಕಟ್ಟಿದವರು, ಈ ಯೋಜನೆ ವಿರುದ್ಧ ಕೋರ್ಟ್ನಲ್ಲಿ ದಾವ ಹೂಡಿದಂತವರು ಇವತ್ತು ಈ ಯೋಜನೆ ಬೇಕು ಅಂತೇಳಿ ಮುಂದೊಟ್ಟಿದಾರಲ್ಲ, ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಯೋಜನೆ ಇದು ಒಳ್ಳೆ ರೀತಿ ಯೋಜನೆ ಆಗೋದಿಲ್ಲ. ಈ ಯೋಜನೆ ನಿಮ್ಮ ತಲೆ ಮೇಲೆ ಚಪ್ಪಡಿ ಹೊಳೆಯುವಂತ ಯೋಜನೆ ಆಗ್ತದೆ ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ನೀವ್ಯಾರು ಮರೆಯಂಗಿಲ್ಲ. ಈ ಯೋಜನೆಯಿಂದ ಇವತ್ತು ನಮ್ಮ ರೈತರನ್ನ ಗ್ರಾಮಗಳನ್ನ ಖಾಲಿ ಮಾಡಿಸ್ಬೇಕು, ಎಲ್ಲ ಗ್ರಾಮಗಳ ರಸ್ತೆ ವಿಸ್ತರಣೆ ಮಾಡಬೇಕು, ಎಲ್ಲ ತೋಟ ತುಡಿಕೆಗಳನ್ನೆಲ್ಲ ನೆಲಸಮ ಮಾಡಬೇಕು, ಇಲ್ಲಿರ್ತಕ್ಕಂಥ ರಾಸುಗಳನ್ನೆಲ್ಲ ಮರಣ ಹೋಮ ಮಾಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ. ಇದು ನಮಗ್ ಬೇಕಾ ಅಂತೇಳಿ ನಮ್ಮ ಒಂದು ಭಾಗದ ಜನ ರೈತರು ಹೊರಟ್ರೆ ಅವ್ರ ಮೇಲೆ ಕೇಸ್ ಹಾಕ್ಸೋದು, ಅವರ ಜಮೀನಿಗೆ ನೋಟಿಸ್ ಕೊಡಿಸೋದು, ಅವ್ರ ಜಮೀನ ಸರ್ಕಾರಕ್ಕೆ ಫೋರ್ಫಿಟ್ ಮಾಡಿಸೋದು, ಜಿಲ್ಲಾಡಳಿತವನ್ನ ಉಪಯೋಗಿಸ್ಕೊಂಡು ಇವೆಲ್ಲವನ್ನ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನೀವ್ಯಾರು ರೈತರು ಎದುರಂಗಿಲ್ಲ. ನಾನಿದ್ದೇನೆ ಅಂತ ಹೇಳಲಿಕ್ಕೆ ಇವತ್ತು ನಿಖಿಲ್ ಅಣ್ಣ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರ್ತಕ್ಕಂಥದ್ದು. ಇದು ಕುಮಾರಸ್ವಾಮಿ ಅವರು ಮಾಡಿದ ಯೋಜನೆ. ನಮ್ಗೇನೋ ರೆಡ್ ಝೋನ್ ಆಗ್ಬಿಟ್ಟಿತ್ತು, ನಾವು ಪೆಟ್ರೋಲ್ ಬಂಕ್ ಮಾಡ್ಕೊಳಕ್ ಆಗ್ಲಿಲ್ಲ, ನಾವು ಸ್ಕೂಲ್ ಮಾಡಕ್ ಆಗ್ಲಿಲ್ಲ, ನಾವು ಸೋಲ ಕಟ್ಕೊಳಕ್ ಆಗ್ಲಿಲ್ಲ ಅಂತ ಭಾಷಣ ಮಾಡ್ತಾರೆ. ಎಲ್ಲ ವಿಡಿಯೋದಲ್ಲಿ ನೋಡಿದೀನಿ, ಹೌದಲ್ವಾ? ಮಾಡ್ರಪ್ಪ ನೀವು ಯಾವ ಸೌದಾನ ಕಟ್ಟಿ ಕನ್ವರ್ಷನ್ ಹಾಕಿದ್ರ? ನೀವು ಸೌದಾ ಕಟ್ತೀನಿ ಅಂದವರು, ಪೆಟ್ರೋಲ್ ಬಂಕ್ ಮಾಡ್ತೀನಿ ಅಂದವ್ರು ಕನ್ವರ್ಷನ್ ಹಾಕಿದ್ರ? ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ಕನ್ವರ್ಷನ್ ಮಾಡಬೇಕು ಅನ್ನೋದು ಜಗಜ್ಜಾಹಿರ. ಈ ಯೋಜನೆಗೆ
MLA ಆದ್ಮೇಲೆ 2018ರಲ್ಲಿ ಡಿಸೆಂಬರ್ ಬೆಳಗಾಂ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೆ. ಈಗಿರ್ತಕ್ಕಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಇದಾರಲ್ಲ, ಅವತ್ತೇ ಉತ್ತರ ಕೊಟ್ಟವ್ರೆ, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ನೋಟಿಫಿಕೇಶನ್ ಆಗಿಲ್ಲ, ಇದು ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ಆಗದೆ ಇದ್ಮೇಲೆ ಈ ರೈತರಿಗೆ ಪರಿಹಾರ ಕೊಡುವಂತ ಪ್ರಶ್ನೆನೇ ಇಲ್ಲ ಅಂತೇಳಿ ನಿಮ್ ಸರ್ಕಾರದವರೇ ಉತ್ತರ ಕೊಟ್ಟಿದಾರಲ್ಲ ಸ್ವಾಮಿ. ಸುಮ್ನೆ ಹೇಳ್ತೀರಾ ಕುಮಾರಸ್ವಾಮಿ ಅವ್ರ ಕೂಸಿದು, ಕುಮಾರಸ್ವಾಮಿ ಅವ್ರ ಕೂಸು ಅಂತ. ಆಯ್ತು ಬಿಡಿ, ಒಂದ್ ವೇಳೆ ಕುಮಾರಸ್ವಾಮಿ ಅವ್ರ ಕೂಸು ನೀವ್ಯಾಕೆ ಹೆಸರು ಇಡ್ತೀರಿ? ನಿಮ್ನ ಹೆಸರಿಡಿ ಅಂತ ಬಂದು ಯಾರನ್ನ ರೈತರು ನೀವ್ ಯಾರನ್ನ ಕೇಳಿದ್ರಾ? ತಾಯಂದಿರು ಯಾರನ್ನ ಕೇಳಿದ್ರೇನವ? ನಮ್ ಜಮೀನ್ ಅಕ್ವೈರ್ ಮಾಡಿ ಅಂತ ಕೇಳಿದ್ರ ನೀವು ಹೊಸೂರು ಗ್ರಾಮದವರು? ನಿಮ್ಗಳಿಗೆಲ್ಲ ಏನೇನೋ ಪ್ಯಾಕೇಜ್ ಕೊಟ್ಬಿಡ್ತೀವಿ ಅಂತಂದ್ರೆ ನೀವು ಲೀಡರ್ಗಳಾದವರು ಯಾವತ್ತಾನ 465 ದಿವಸ ನಮ್ ಗ್ರಾಮದಲ್ಲಿ ಜನ ಹೋಗಿ ನನ್ನ ಅಣ್ತಂದಿರು, ನನ್ನ ಬಂಧು ಬಳಗ, ನನಗೆಲ್ಲ ಚುನಾವಣೆಗಳಲ್ಲಿ ಹಿಂದೆ ಮುಂದೆ ಇದ್ದಂತ ಜನ ಇವತ್ತು ಕಷ್ಟ ಕಾಲದಲ್ಲಿ ಅವ್ರೆ. ಯಾವತ್ತಾನ ಒಂದ್ ದಿವಸ ಹೋಗಿ ನಾನು ಅಲ್ಲಿ ಕುತ್ಕೋಬೇಕು, ಕಷ್ಟ ಕೇಳಬೇಕು ಅಂತ ಯಾರನ್ನ ಬಂದ್ ಕಷ್ಟ ಕೇಳವ್ರ? ಬಂದ್ರ ನಿಮ್ಮ ಕಷ್ಟಕ್ಕೆ? MLA ಬಂದಿದಾರ? ಮಿನಿಸ್ಟರ್ ಬಂದಿದಾರ? ಇವತ್ತು ನಾನು ನಿಖಿಲಣ್ಣ ಬಂದಿದ್ದೀನಿ. ನಾನ್ ಡೇ 1 ಮೊದಲನೇ ದಿನದಿಂದ ಬಂದಿದ್ದೀನಿ, ಹೌದಾ ಇಲ್ವಾ? ನಿಮ್ಮ ಹೋರಾಟಕ್ಕೆ ನಿಂತಿದ್ದೇನೆ. ನನಗೇನು ಯಾವ ಭಯನೂ ಇಲ್ಲ. ನಾನು ಯಾವ ಆಸ್ತಿ ಬೇಕಾದ್ರೆ ಕಿತ್ಕೊಳ್ಳಿ, ನನ್ನ ಮೇಲೆ ಏನ್ ಕೇಸ್ ಬೇಕಾದ್ರೆ ಹಾಕೊಳ್ಳಿ, ನಿಮ್ ಆಸ್ತಿ ಉಳಿಯೋ ವಿಚಾರದಲ್ಲಿ ನಾನು ಗುಂಡೋಡ್ಸಕ್ಕೂ ನಾನು ಎದೆ ಕೊಡಕ್ಕೂ ರೆಡಿ ಇದ್ದೀನಿ. ಬರ್ಲಿ, ನನಗೆ ಗುಂಡಾಕ್ಲಿ. ನಾವು 2018ರಲ್ಲಿ ಸರ್ಕಾರ ಬಂದಾಗ ಈ ಯೋಜನೆ ಮತ್ತೆ ಮಾಡ್ಬೇಕು ಅಂದ್ರೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? 14 ತಿಂಗಳು ಮಾಡ್ಬೋದಾಗಿತ್ತು. ನಾವು ಅವತ್ತು ಹೋರಾಟ ಮಾಡಿ ಇದನ್ನ CDP ಮಾಡಿ ಬಿಡಿ ಅಂತೇಳಿ ನಾನು ನಿಮ್ ಪರವಾಗಿ ಹೋರಾಟ ಮಾಡಿದ್ದೀನಿ. ಇವತ್ತು ದಾಖಲೆ ಎಲ್ಲ ಸಮೇತ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲ ಬಿಡುಗಡೆ ಮಾಡಿದ್ದೀನಿ. ಅವ್ರು ಯಾರು ವಿರೋಧಿಗಳಿದಾರ ಅವ್ರ ಮುಖಕ್ಕೆ ಹಿಡಿದಿದ್ದೀನಿ, ನಿಮ್ ಯೋಗ್ಯತೆ ಏನು ಅಂತೇಳಿ ಅವ್ರ ಮುಖಕ್ಕೆ ಹಿಡಿದಿದ್ದೀನಿ. ಇವತ್ತು ನಾವು ಕೇಳೋದಿಷ್ಟೇನೆ, ಅವ್ರೇನೇ ಮಾಡ್ಲಿ, ಪಾಪ ಹೇಳ್ತಾರೆ ನೀವು ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನಿಮ್ ದುಡ್ಡನ್ನ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಬಿಟ್ಟು ನಾವು ಯೋಜನೆ ಮಾಡ್ಬಿಡ್ತೀವಿ. ಬನ್ರಪ್ಪ ಗಂಡ್ಮಕ್ಳು ಅಂತ ಕರಿತಾನೆ ಇದ್ದೀವಿ. ನಮ್ಮೆಲ್ಲ ಹೆಣ್ಮಕ್ಳುಗಳು ಕರಿತಾವ್ರೆ, ಚೀ ಥೂ ಅಂತ ಉಗ್ದು ಕರಿತಾವ್ರೆ, ಬರ್ರೋ ಮಾರಯ್ಯ ಅಂತ. ಒಬ್ಬ ಬರಕ್ ರೆಡಿ ಇಲ್ಲ ಬೈರ್ಮಳಕ್ಕೆ. ಬಂದ್ರ ನೋಡಲ್ಲ ಮಂಜಿ, ಏನಿಲ್ಲ, ನೆನ್ನೆಯಿಂದ ಓಡ್ತಾ ಇದೆ. ಅವ್ರಿಗೇನ ಅವ್ರು ನೋಡಿದ್ರೆ ಮಾತ್ರ ಇವ್ರ ಕಿವಿನೂ ಕಾಣಲ್ಲ, ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಅಯ್ಯೋ ಯಾರೋ ಅಜ್ಜಿ ಬೈಕೋತಾಳ್ ಬಿಡೋ ಅಂತೇಳಿ ದಪ್ಪ ಚರ್ಮದ ಸರ್ಕಾರ ಅಂತ ಅದನ್ನ ಕರೆಯೋದು. ಇದೆಲ್ಲ ಏನ್ ಮಾಡ್ತಾವ್ರೆ, ನೀವ್ ಯಾರು ಹೆದರ್ಕೋಬೇಡಿ. ಕಾನೂನಾತ್ಮಕವಾಗಿ ಈ ಯೋಜನೆಯ ವಿರುದ್ಧ ಏನು ಹೋರಾಟ ಮಾಡ್ಬೇಕು ಆ ಹೋರಾಟಕ್ಕೆ ನಿಮ್ ಜೊತೆ ನಾವು ಸದಾ ಸಿದ್ಧರಿರ್ತೇವೆ ಅಂತೇಳಿ ಇವತ್ತು ನಿಖಿಲಣ್ಣ ನಿಮ್ಗೆ ಭರವಸೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ನೀವ್ಯಾರು ಹೆದರ್ಕೋಬೇಡಿ. ಯಾರೋ ಇಲ್ಲಿ ಪಟಾಲಾಂಗಳು, ಗೂಂಡಾಗಳು SCಗಳ ಕೈಲಿ ನಮ್ಮ SC ಹುಡುಗನಿಗೆ ಏನೋ ತೊಂದರೆ ಕೊಟ್ಬಿಟ್ಟವ್ರೆ ಅಂತೇಳಿ ಅಟ್ರಾಸಿಟಿ ಹಾಕ್ಸೋದು, ನಮ್ಮನ್ನ ಹತ್ತಿಕ್ಕುವಂತ ಕೆಲಸ ಏನೋ ಮಾಡ್ತಾರೆ. ಇವಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಹೋರಾಟಕ್ಕೆ ಯಾವತ್ತಾದ್ರೂ ಜಯ ಸಿಕ್ಕೇ ಸಿಗ್ತದೆ, ಹೌದಾ ಅಲ್ವಾ? ಹೋರಾಟಕ್ಕೆ ಯಾವತ್ತೂ ಕೂಡ ಜಯ ಸಿಗ್ತದೆ. ಆಂಧ್ರ ತೆಲಂಗಾಣ ಅಂತೇಳಿ ಇವತ್ತು 2 ರಾಜ್ಯ ಆಗವೆ, ನಿಮ್ಗೆ ಗೊತ್ತು. ತೆಲಂಗಾಣದವರು 14 ವರ್ಷ ಹೋರಾಟ ಮಾಡಿದ್ರು ಆ ರಾಜ್ಯ ತಗೊಳಕ್ಕೆ. ಎಷ್ಟು? 14 ವರ್ಷ ತಗೊಳ್ಳಿಲ್ವಾ ಅವರು? ಜಯ ಸಿಕ್ಲಿಲ್ವಾ ಅವ್ರಿಗೆ? ಹಂಗೆ ನಮಗೂ ಕೂಡ ಯಾವತ್ತಾದ್ರೂ ಒಂದ್ ದಿವಸ ನಮ್ಮ ರೈತರಿಗೆ, ನಮ್ಮ ರೈತರ ನೋವಿಗೆ, ನಮ್ಮ ಹೆಣ್ಮಕ್ಳು ನೋವಿಗೆ ಆ ಪರಮಾತ್ಮ, ಆ ರಂಗನಾಥ ಸ್ವಾಮಿ ಜಯ ತಂದ್ಕೊಡ್ತಾನೆ ಅನ್ನೋ ನಂಬಿಕೆಯಿಂದ ಹೋರಾಟ ಮಾಡಿ ನಿಮ್ಗೆ ಜಯ ಸಿಕ್ಕೇ ಸಿಗ್ತದೆ. ಇವತ್ತು ಯಾರು ಅದೈರಾಗಬೇಡಿ. ಕಾನೂನಾತ್ಮಕವಾಗಿ ನಾವೆಲ್ಲ ಹೋರಾಟವನ್ನ ಮಾಡಿ ನಿಮ್ಮ ಆಸ್ತಿಯನ್ನ ಉಳಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳಿ ಇವತ್ತು ಬೆಳಗ್ಲಿಂದನೂ ಕೂಡ ರೇಷ್ಮೆ ತೋಟಕ್ಕೆ ಹೋದ್ರು ನಿಖಿಲಣ್ಣ, ದನಿನ್ ಕೊಟ್ಟಿಗೆಗೆ ಹೋದ್ರು, ಸೀಮೆ ಹಸು, ಕುರಿ, ಕೋಳಿ, ಮೇಕೆ ಶೆಡ್ಗಳು, ರೇಷ್ಮೆ ತೋಟ, ಅಡಿಕೆ ತೋಟ, ಸಪೋಟ ಬೆಳೀತಾ ಇದ್ದಾರೆ,
ನುಗ್ಗೆಕಾಯಿ ಬೆಳೆದಿದ್ದಾರೆ ನಮ್ಮ ರೈತರು. ಎಲ್ಲ ಪುಣ್ಯಾತ್ಮರು ಕುತ್ಕೊಂಡು ಹೇಳ್ತಾರೆ, ರೈತರ ಇಲ್ಲ ರೀ ಇಲ್ಲಿ, ಭೂಮಿ ಮೇಲೆ ವ್ಯವಸಾಯನೇ ಮಾಡಲ್ಲ ರೀ ಇವರು ಅಂತೇಳಿ ಉಡಾಫೆ ಅಂತ ಮಾತಾಡ್ತೀರ ಸ್ವಾಮಿ. ಇಲ್ಲಿರತಕ್ಕಂಥ ರೈತರ ಭಾವನೆಯನ್ನ ಬಂದು ಕೇಳಿ. ಇವತ್ತು ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿಮ್ಮ ಈ ಉಡಾಫೆ ಭಾಷಣಕ್ಕೆ, ಉಡಾಫೆಯ ಸರ್ಕಾರದ ನೀತಿಗೆ ಇವರ ಶಾಪ ನಿಮ್ಗೆ ತಡತೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನು 2 ಪಾಯಿಂಟ್ಗೆ ಹೋಗ್ಬೇಕು. ನೀವೆಲ್ಲ ಹಾಲ್ ಕರೆಯರಿದ್ದೀರಿ, ಈ 4 ಮಾತುಗಳಿಗೆ ಅವಕಾಶ ಕೊಟ್ಟಿದ್ದೀರಿ. ದಯಮಾಡಿ ನೀವು ಕೂಡ ಯಾವುದೇ ಕಾನೂನಾತ್ಮಕ ಹೋರಾಟಕ್ಕೆ ನೀವೆಲ್ಲ ಕೈ ಜೋಡಿಸಿ ಅದು ಎಲ್ಲ ಜವಾಬ್ದಾರಿಯನ್ನ ಕುಮಾರಣ್ಣ, ನಿಖಿಲ್ ಅಣ್ಣ, ನಾನು ಹೊರ್ತೀವಿ ಅನ್ನುವಂತ ಮಾತನ್ನ ಹೇಳಿ ನಿಖಿಲ್ ಅಣ್ಣ ಅವ್ರು ಮಾತಾಡ್ತಾರೆ. ದಯಮಾಡಿ ಸಹಕರಿಸಿ. ಅಣ್ಣ ಪಕ್ಕದಲ್ಲೇ ಇದ್ದಾರೆ. ನಾನೊಂದು ವಿಷಯ ಹೇಳ್ಬೇಕು. ಇಲ್ಲಿ ನಿಂತಿರೋ ರೈತರುಗಳು ಯಾವುದೇ ಕಾರಣಕ್ಕೂ ಸ್ವಾಭಿಮಾನ ಬಿಟ್ಕೊಡ್ಬೇಡಿ. ಸ್ವಾಭಿಮಾನನೇ ನಮ್ದು ಆಸ್ತಿ. ಇಲ್ಲಿ ನಿಂತಿರೋರೆಲ್ಲ ಬಡವ್ರ ಮಕ್ಳು ರೀ, ಶ್ರೀಮಂತರ ಮಕ್ಳು ಯಾರು ನಿಂತ್ಕೊಳ್ಳಿಲ್ಲ. ಇದೇ ಇಲ್ಲಿನ ಕನಕಪುರದಲ್ಲಿ ಕರ್ಸ್ಬಿಟ್ಟು ಕೈ ಎತ್ತುದ್ರಲ್ಲ ಸ್ವಾಮಿ, ಏನಂತ ಕೈ ಎತ್ತಿದ್ರು ಹೇಳಿ? ಬಡವ್ರ ಮಕ್ಳು ಬೆಳಿಬೇಕು ಅಂತ. ನಿಮ್ ಪಾದ ಹಿಡ್ಕೋತೀವಿ, ಬಡವ್ರ ಮಕ್ಳು ಹೆಂಗೋ ಬದುಕೋತಿ ಬಿಟ್ಬಿಡಿ ಸ್ವಾಮಿ ಅಂತ ಕೇಳ್ಬೇಕು ನಾವೀಗ. ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಖಿಲ್ ಅಣ್ಣವ್ರಿಗೆ. ನಾವು 80% ಅಂತ ಅವ್ರು ಹೇಳ್ತಾ ಇದ್ದಾರೆ ಕನ್ಸೆಂಟ್. ನಾವ್ ಎಷ್ಟು % ಇದೀವೋ ಇಲ್ಲಿ ಎಲ್ರು ಡಾಕ್ಯುಮೆಂಟ್ ತಂದು ಕೊಡ್ತೀವಿ. ಕೋರ್ಟ್ಗೆ ಹೋಗೋಣ, ಕೋರ್ಟ್ಗೆ ನೀವು ಒಂದ್ ಸ್ವಲ್ಪ ಸಪೋರ್ಟ್ ಕೊಡಿ. ಏನೋ ಸ್ಟೇ ತಂದು ನಾವು ಆರಾಮಾಗಿ ನಮ್ಮ ಪಾಡು ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತೀವಿ. ಅದ್ ಬಿಟ್ರೆ ಇನ್ನೇನು ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಇನ್ನೊಂದು 3ನೇ ಪಾಯಿಂಟ್, ಇವತ್ತು ಅಕ್ವೈರ್ ಪರವಾಗಿರೋರೆಲ್ಲ ಪಾಪ ಟಿವಿ ಮುಂದೆ ಕೂತವ್ರೇನೋ. ತುಂಬಾ ಖುಷಿ ಆದ್ರೆ ನಮ್ಗೆಲ್ಲ ಪಾಪ ಭಯ ಬಂದ್ಬಿಟ್ಟಿರ್ಬೇಕು ನಿಮ್ಗೆ. ಏನಾದ್ರು ಸಿಎಂ ಆದ್ರೆ ಏನ್ ಕಥೆನೋ ಅಂತ. ಯಾವುದೇ ಕಾರಣಕ್ಕೂ ಹೆದರ್ಕೊಳಕ್ ಹೋಗ್ಬೇಡಿ. DCM ಇಂದ CM ಆಗ್ಲಿ, CM ಇಂದ PM ಆಗ್ಲಿ, ರೈತನ ಮುಂದೆ ಎಲ್ಲರೂ ಬಚ್ಚನೆ. ರೈತನ ಮುಂದೆ ಎಲ್ಲರೂ ಬಚ್ಚನೆ. ನೀವು ಯಾರು ಧೃತಿ ಕೊಡ್ಬೇಡಿ. ಅದಕ್ಕೆ ಯೋಚನೆ ಮಾಡ್ತೀರಾ? ಅಕ್ವೈರ್ ಪರವಾಗಿರೋರು ಅಂತ ಹೇಳಲ್ಲ ನಾನು ಅವ್ರನ್ನ, ಜಮೀನ್ ಮಾರ್ಕೊಳ್ಳೋರು ಅವರು. ಇಲ್ಲಿ ನಿಂತಿರೋರೆಲ್ಲ ಜಮೀನ್ ಕೊಡದೇ ಇರೋರು. ಜಮೀನ್ ಮಾರ್ಕೊಳ್ಳೋರ್ನ ಬಿಟ್ಬಿಡಿ ನೀವು ದಯವಿಟ್ಟು. ಜಮೀನ್ ಮಾರ್ಕೊಳ್ಳೋರ್ನ ಅವ್ರನ್ನ ಯಾರು ಮಾತಾಡ್ಸಕ್ಕೆ ಹೋಗ್ಬೇಡಿ. ನಮ್ಮ ಪಾಡಿಗೆ ನಾವು ಒಂದು ಸಂಘ ಕಟ್ಕೊಂಡಿದೀವಿ, ಏನೋ ಇದರಿಂದ ಬದುಕ್ಬೇಕು ಅಂತ ಇದೀವಿ. ಇದು ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ಕೆಲವ್ರಿಗೆ ಬೇರೆಯವ್ರು ಯಾವ ರೀತಿ ಬೇಕಾದ್ರೆ ಬದುಕ್ಬೋದು, ಅದು ಬಿಟ್ರೆ ಏನು ಗೊತ್ತಾಗದೇ ಇರೋರು ನಾವ್ ಹೆಂಗ್ ಬದುಕೋದು? ಇದನ್ನ ಕಾಪಾಡಬೇಕು ಅಂತ ನಮ್ಗೆ ಸಪೋರ್ಟ್ ಕೊಡಕ್ ಬಂದಿರೋ ಮಂಜಣ್ಣವ್ರಿಗೂ ಮತ್ತೆ ನಿಖಿಲ್ ಅಣ್ಣವ್ರಿಗೆ ನನ್ನ ತುಂಬು ಹೃದಯದ. ಬೆಳಗಿನಿಂದನೂ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಮಂಜಣ್ಣನವರ ಒಟ್ಟುಗೂಡಿ ಬೈರ್ಮಂಗಳ ಮತ್ತೆ ಕೆಂಚುಗಾರನಹಳ್ಳಿ 2 ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವಂತಹ 10 ಕಂದಾಯ ಗ್ರಾಮಗಳು, ಒಟ್ಟಾರೆಯಾಗಿ 26 ಗ್ರಾಮಗಳ ಎಲ್ಲ ರೈತಾಪಿ ವರ್ಗವನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ, ನಿಮ್ಮ ಜೊತೆ ನಿಮ್ಮ ಸಂಕಷ್ಟಗಳನ್ನ ಆಲಿಸ್ತಕ್ಕಂಥದಕ್ಕೆ, ನಿಮ್ಮ ಜೊತೆ ಸಂವಾದವನ್ನ ಮಾಡಿ ಮತ್ತಷ್ಟು ವಾಸ್ತವಕ್ಕೆ ಹತ್ರ ಆಗ್ತಕ್ಕಂಥ ಪ್ರಯತ್ನವನ್ನ ಮಾಡುವ ಮೂಲಕ ಹೊಸೂರು ಗ್ರಾಮಕ್ಕೆ ಬಂದು ತಲುಪಿದ್ದೇವಣ. ಈಗಾಗಲೇ ಮಂಜಣ್ಣವರು ಮಾತಾಡಬೇಕಾದ್ರೆ ಎಲ್ಲಾ ವಿಚಾರದ ಬಗ್ಗೆನೂ ಕೂಡ ಅತ್ಯಂತ ಸುದೀರ್ಘವಾಗಿ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಬೆಳಗಿನಿಂದ ನಾನು ಗಮನಿಸಿದಂತ ಒಂದು ಅಂಶ, ಬಿಡದಿ ಹೋಬಳಿ ನನಗೇನು ಹೊಸದಲ್ಲ. ನಾನು ಹುಟ್ಟಿದ್ದು 88ರಲ್ಲಿ. ನಮ್ಮ ತಂದೆ 85ನೇ ಇಸ್ವಿನಲ್ಲಿ ಕೇತ್ಗಾನಹಳ್ಳಿನಲ್ಲಿ ಜಮೀನ್ ಖರೀದಿ ಮಾಡಿದಂಥವ್ರು. ಅವತ್ತಿಂದ ಇವತ್ತವರೆಗೂ ನಮ್ಮ ಕೇತ್ಗಾನಹಳ್ಳಿನಲ್ಲೂ ಚೇಪೆಕಾಯಿ ಬೆಳೆದಿದ್ವು, ಮಾವಿನ ಹಣ್ಣು ಬೆಳೆದಿದ್ದೀವಿ, ಅಡಿಕೆ ಐತೆ, ತೆಂಗೈತೆ, ತರಕಾರಿ ಬೆಳಿತೀವಿ, ಬಾಳೆ ಬೆಳೆದಿದ್ದೀವಿ, ಈಗಲೂ ಬೆಳಿತೀವಿ. ಇವೆಲ್ಲ ನೋಡ್ಕೊಂಡೇ ಬೆಳೆದಿರ್ತಕ್ಕಂಥ ವಾತಾವರಣದಲ್ಲಿ ಬೆಳೆದಿರುವಂತ ಹುಡುಗನೇ ನಿಖಿಲ್ ಕುಮಾರಸ್ವಾಮಿ. ನಾವಿಲ್ಲಿ ಹುಟ್ಟದೇ ಇರ್ಬೋದಣ್ಣ, ಭಗವಂತ ಯಾರು ಹುಟ್ಟು ಯಾರ ಜನನ ಎಲ್ಲಿ ಕೊಡಬೇಕು, ಯಾವಾಗ ಮರಣ ಕೊಡಬೇಕು ಅಂತಕ್ಕಂಥದ್ದು ಅದು ಭಗವಂತನ ಇಚ್ಛೆ. ಅದು ನಮ್ಮ ಕೈನಲ್ಲಿ ಇಲ್ಲ. ಬಹಳ ಜನ ರಾಜಕೀಯ ಪಕ್ಷದ ವಿರೋಧಿಗಳು ಇಲ್ಲಿ ಹುಟ್ಟಿಲ್ಲ, ಇಲ್ಲಿ ಹುಟ್ಟಿಲ್ಲ, ಇಲ್ಲಿ ಹುಟ್ಟಿಲ್ಲ ಅಂತಾರೆ. ಆದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥ ನಾಯಕರುಗಳು ಹೇಳೋಣ,
ವರ್ಷ ಮಾಡಿದ್ರೆ ನೀವೇ ಕಿಲ್ ಬರೋರಿ ಅಂದ್ರು. ಸತ್ಯವಾದಂತ ಮಾತು ಕಾರಣ. ವಿಧಿ ವಿಧಿ ನಿಮ್ಮ ಪ್ರೀತಿ ವಿಧಿ ಇಲ್ಲಿಗೆ ಎಳ್ಕ ಬಂದಿದೆ ಕುಮಾರಣ್ಣನ. 94ರಲ್ಲಿ 89ರಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು ಅವತ್ತು ಮೊದಲನೇ ಬಾರಿ ಅವರು ಸೋತು ಬಿಟ್ಟಿದ್ರು ಹೊಳೆ ನರಸೀಪುರದಲ್ಲಿ. 94ರಲ್ಲಿ ಮತ್ತೆ ರಾಜಕೀಯವಾಗಿ ಮರುಜೀವವನ್ನ ತಂದು ಕೊಟ್ಟಂತದ್ದು ಇಲ್ಲಿಂದ ಈ ಒಂದು ಪುಣ್ಯ ಭೂಮಿ ಪುಣ್ಯ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳಾಗಿ ಮಾಡಿದ್ರಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ. ಆಗ ಬಿಫೋರ್ ಡಿಲಿಮಿಟೇಷನ್ ಪುನರ್ವಿಂಗಡಣೆ ಆಗ್ಲಿಕ್ಕಿಂತ ಮುಂಚೆ ಇತ್ತು. ನೀವೆಲ್ಲ ಮತ ಹಾಕಿದಿರಿ, ನೀವೆಲ್ಲ ಮತ ಹಾಕಿದ ಪುಣ್ಯಾತ್ಮರು. ಆಮೇಲೆ ಅದು ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಈಗ ನಮ್ಮ ಮಂಜಣ್ಣಂಗ್ ಸೇರ್ಕೊಂಡದೆ. ಕುಮಾರಣ್ಣನ್ಗೂ ಹಾಕಿದಿರಣ್ಣ. ಹೌದಣ್ಣ, 4ರಲ್ಲಿ. ಹೌದಣ್ಣ. ಹಾಗಾಗಿ ಅಣ್ಣ ಬೆಳಗ್ಗೆಯಿಂದ ನಾನು ಮಂಜಣ್ಣನ್ಗೆ ಒಂದ್ ಮನವಿ ಮಾಡಿದೆ. ನಾವು ನೋಡ್ತಾನೆ ಇದೀವಿ 435ಕ್ಕೂ ಹೆಚ್ಚು ಅಧಿಕ ದಿನಗಳಿಂದ ವಯಸ್ಸು ಲೆಕ್ಕ ಇಲ್ಲ. ಮಹಿಳೆಯರು, ಯುವಕರು ಬಿಡಿ ಹೆಂಗೋ ಸಹಿಸ್ಕತ್ತವೆ. ಯುವಕರು ಗಟ್ಟಿ ಜೀವ, ಕೈಕಾಲು ಭಗವಂತ ಶಕ್ತಿ ಕೊಟ್ಟಿರ್ತಾನೆ. ವಯಸ್ಸಾಗಿರ್ತಕ್ಕಂಥವ್ರು ಸೊಳ್ಳೆ ಕಾಟ ನೋಡ್ದೆ ಅಲ್ಲಿ ಆ ಪರಿಸ್ಥಿತಿ. ಅಲ್ಲೊಂದು ಕ್ಲೀನು ಪಂಚಾಯತಿ ಕಡೆಯಿಂದ ಒಂದು ಕ್ಲೀನು ಬಂದ್ ಮಾಡಿಸಿಲ್ಲ. ನೋಡಿದ್ನಲ್ಲ ಇವತ್ತು ಬಂದಿದ್ದಲ್ಲ, ನಾ ಕಣ್ಣಾರೆ ನೋಡ್ದೆ. 2ನೇ ಸಲ ಬಂದಿದ್ದು ಹೋರಾಟಕ್ಕೆ. ಇವತ್ತು ಅಲ್ಲಿ ಮನುಷ್ಯರು ಕೂತ್ಕೊಳ್ತಕ್ಕಂಥ ಒಂದು ವಾತಾವರಣವೇ ಇಲ್ಲ ಆ ಜಾಗದಲ್ಲಿ. ಅಂಥದ್ರಲ್ಲಿ ಕಳೆದ 14 ತಿಂಗಳು 1 ವರ್ಷಕ್ಕೂ ಅಧಿಕ ಕಾಲ ನೀವೆಲ್ಲ ಮನೆ ಮಠ ಬಿಟ್ಟು ಇವತ್ತು ನಿಮ್ ಜಮೀನ್ ಕೊನೆಗೆ ಇನ್ಯಾರ್ದು ಆಸ್ತಿ ಉಳಿಸ್ಕೊಳಕ್ ಹೋರಾಟ ಮಾಡೋದು ಬೇರೆ ಪ್ರಶ್ನೆ. ಕೊನೆಗೆ ಈಗ ನಿಮ್ಮ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಈಗ ಇಲ್ಲಿ ಯಾವ್ದೋ ಒಂದು ತೋಟಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮ ಮಂಜಣ್ಣ. ಆ ತೋಟಕ್ಕೆ ಹೋಗಿದ್ದೆ, ನೋಡ್ದೆ ಸಮಾಧಿನ. ಅಲ್ಲಿ ಕೇಳ್ದೆ ಕುಟುಂಬದವ್ರನ್ನ, ಯಾರ್ದಣ್ಣ ಅದು ಅಂದೆ. ನಮ್ ತಾತಂದು ನಮ್ಮ ಅಜ್ಜಿದು ಒಂದು. ಸರ್ಕಾರದವ್ರಿಗೆ ಒಂದ್ ಅರ್ಥ ಆಗ್ತಾ ಇಲ್ಲ, ಅಲ್ಲಿ ಭಾವನೆಗಳು ಅಡಗಿದೆ ಸ್ವಾಮಿ. ನೀವು ಅದೆಂತದೋ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್, ಅದೆಂತದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೋಬತ್ತಾರಂತೆ, ಸ್ಮಾರ್ಟ್ ಸಿಟಿ ತಗೋಬತ್ತಾರಂತೆ. ಇಲ್ಲಿ ಅಗತ್ಯತೆ ಇದೆಯಾ? ಅಲ್ಲಿ ನೋಡಿದ್ರೆ ಒಂದ್ ಕಡೆ ಇಲ್ಲಿ ಕೃಷಿಕರೇ ಇಲ್ಲ, ಇಲ್ಲಿ ರೈತರೇ ಇಲ್ಲ, ಇಲ್ಲಿ ಯಾರು ವ್ಯವಸಾಯವೇ ಮಾಡ್ತಾ ಇಲ್ಲ. ಈ ಭೂಮಿ ಯೋಗ್ಯವಲ್ವಾ? ಬಂಜರ್ ಭೂಮಿನ ಇದು ಅಣ್ಣ. ಎಲ್ಲಿ ನೋಡಿದ್ರು ಹಸಿರು ಕ್ರಾಂತಿ, ಸಮೃದ್ಧವಾಗಿದೆ ನೀರಾವರಿ, ಫಲವತ್ತಾದಂತ ಜಮೀನು. ಇನ್ನು ನೀವು ಎಲ್ಲಿ ಮಾಡ್ಬೇಕಿಂತ AI ಸಿಟಿ, ಸ್ಮಾರ್ಟ್ ಸಿಟಿ? ನಿಮ್ಮ ಈ ಪೌರುಷ, ನಿಮ್ಮ ಈ ದೌರ್ಜನ್ಯ, ನಿಮ್ಮ ಈ ದಬ್ಬಾಳಿಕೆ. KDB 1.5 ಲಕ್ಷ ಎಕರೆಗೂ ಅಧಿಕ ಈಗಾಗಲೇ ಅಕ್ವಿಸಿಷನ್ ಮಾಡ್ಬಿಟ್ಟು ಹೋದಾರೆ ರಾಜ್ಯದಲ್ಲಿ. ಎಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲಿವರೆಗೂ 27% ಭೂಮಿನ ಯೂಸ್ ಮಾಡ್ಕೊಂಡಿರೋದು. ಇನ್ನು 73% ಭೂಮಿ ಹಂಗೆ ಬಿದ್ದದೆ ಅಕ್ವಿಸಿಷನ್ ಆದ್ಮೇಲೆ. ಮಾಡ್ಬೋದಲ್ಲ ಅಲ್ಲಿ ಹೋಗಿ? ಕೆಂಚಗಾರನಲ್ಲಿ ಬೈರಮಂಗಲವೇ ಬೇಕಾ? ಇಲ್ಲಿ ದಿನ ಬೆಳಗ್ಗೆ ಎದ್ರೆ ಏನಾಗಿದೆ ಪಾಪ, ಒಂದಷ್ಟು ಜನ ದಳ್ಳಾಳಿಗಳು ಬರ್ತಾರೆ, ತಲೆ ಕೆಡ್ಸಕ್ ನೋಡ್ತಾರೆ. ಅವ್ರಿಗೆ ಜೀವನದ ವಹಿವಾಟು, ಕಮಿಷನ್ ಏಜೆಂಟ್ಗಳು, ವ್ಯಾಪಾರ. ಆದ್ರೆ ನಾನಣ್ಣ ಬೆಳಗ್ಗೆಯಿಂದ ಗಮನಿಸ್ದಂಗೆ, ಬೆಳಗ್ಗೆ ಹೋಗಿದ್ದೆ ಎಲ್ಲ ಹಸುಗಳು ಕಟ್ಕೊಂಡವ್ರೆ ರೈತರು ನೋಡ್ತಾ ಇದ್ದೀನಿ. ಎಲ್ಲ ಕಡೆ 5 ಹಸ, 6 ಹಸ, 7-8 ಹಸ ಕಟ್ಕೊಂಡಿದೀನಿ. ಹಾಲು ಹಾಕೋ ಟೈಮು, ಹಾಲು ಕರಿಯೋ ಟೈಮು, ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತಾನೆ ಬಂದ್ವು. ಇನ್ನು 2 ಊರಿಗೆ ಹೋಗ್ಬೇಕು. ನೋಡಿದಿರಣ್ಣ ಕಣ್ಣಾರೆ. ಸೌತೆಕಾಯಿ ಬೆಳಿತೀರಿ, ಬದನೆಕಾಯಿ ಬೆಳಿತಾ ಇರ್ತಕ್ಕಂಥ ತೋರಿಸಿದಿರಿ. ಹಲವಾರು ರೀತಿ ತರಕಾರಿ ಬೆಳಿತೀರಿ, ಹೂ ಬೆಳಿತೀರಿ, ಹಣ್ಣು ಬೆಳಿತೀರಿ, ತೆಂಗಿದೆ, ರೇಷ್ಮೆ. ಹೆಚ್ಚು ಕಮ್ಮಿ ವರ್ಷಕ್ಕೆ ಒಂದು 30-35 ಕೋಟಿ ಆದಾಯ ಬರ್ತಾ ಇದೆ ರೇಷ್ಮೆಯಿಂದ. 6ರಿಂದ 7 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀರಿ 2 ಪಂಚಾಯತಿಯಿಂದ. ಎಷ್ಟು ಕೋಟಿಗಳಾಯ್ತು ವಹಿವಾಟು. ಕೊನೆಗೆ ಆಯ್ತಪ್ಪ, ಇಲ್ಲಿ ಎಷ್ಟು ಜನ ಇವತ್ತು ನಾನಣ್ಣ ಕೇಳ್ತಕ್ಕಂಥದ್ದು? 10 ಎಕರೆ, 20 ಎಕರೆ, 30 ಎಕರೆ ಇರ್ತಕ್ಕಂಥ ಜಮೀನ್ದಾರರು ಎಷ್ಟು ಜನ ಇದ್ದೀರಿ? ಓದ್ ಬಂದ ಕಡೆ ಎಲ್ಲ ಒಂದೇ ಹೇಳಿದ್ದು, ನಮಗ್ ಜಮೀನೇ ಇಲ್ಲ, ನಾವು ಲೀಸಿಗೆ ತಗೊಂಡಿದೀವಿ, ಕಾಂಟ್ರಾಕ್ಟ್ ಗುತ್ತಿಗೆಗೆ ತಗೊಂಡಿದೀವಿ. ಗುತ್ತಿಗೆಗೆ ತಗೊಂಡು ಅಷ್ಟೋ ಇಷ್ಟೋ ಜಾಗದಲ್ಲಿ ಒಂದು 7-8 ಹಸ ಕರಿಗಳು ಕಟ್ಕೊಂಡು ಏನೋ ಒಂದು ಜೀವನ ನಡೆಸ್ತಾ ಇದೀವಿ. ಅದ್ರಲ್ಲಿ ಒಂದಷ್ಟು ಖರ್ಚು ಕಳೆದು ನಮಗೆ 30,000, 50,000 ತಿಂಗಳಿಗೆ ಮಿಗ್ತದೆ. ಅದ್ರಲ್ಲಿ ನಮ್ಮ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದೀವಿ. ಅವ್ರ ವಿದ್ಯಾಭ್ಯಾಸಕ್ಕೆ ಹಣಕಾಸು ವ್ಯವಸ್ಥೆ ಮಾಡ್ತೀವಿ. ಇನ್ಯಾವುದೋ ನಮ್ಗಿನ್ಯಾವತ್ತೋ ಆರೋಗ್ಯದ ಏನಾದ್ರು ಸಮಸ್ಯೆ ಎದುರಾದಾಗ
ಆ ಖರ್ಚು ವೆಚ್ಚದಲ್ಲಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀನಿ. ಈಗ ಇಲ್ಲಿಂದ ಹೌದಪ್ಪ ನಿಮ್ಮನ್ನ ಸ್ಥಳಾಂತರ ಮಾಡಿದ್ರೆ ಎಲ್ಲಿಗೆ ಸ್ಥಳಾಂತರ ಮಾಡ್ದಾರಣ್ಣ? ಇದಕ್ಕಿಂತ ಬದುಕು ಕಟ್ಕೊಳಕ್ ಆಗ್ತದ? ಅಲ್ಲಿ ಸೀರಣ್ಣ ಅಂತ ಒಬ್ರು ಹೋಗಿದ್ವಿ, ಒಂದು 10 ಎಕರೆ ಐತಲ್ಲಣ್ಣ, ಅವ್ರ ಕುಟುಂಬದ್ದೇ ಒಂದು 50 ಎಕರೆ, ಅದರಲ್ಲಿ ಬೇರೆ ಬೇರೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಅಂತ ಪಾಲಾಗಿ ಅವ್ರದ್ದೊಂದು 10 ಎಕರೆ ಉಳಿದಿದೆ ಅಂತ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗಿದ್ರು ಮಂಜಣ್ಣ, ಕೆಂಪೈನ್ ಪಾಳ್ಯ. ಅವ್ರನ್ನ ಕೇಳಿದೆ, ಅವ್ರು ಒಂದೇ ಮಾತು ಹೇಳಿದ್ರು, ಇವಾಗ ನಾನು ಇಲ್ಲಿ 10 ಎಕರೆ ಏನಾರು ಇವ್ರು ಕೊಡೋ ಹುಡುಗಾಸ್ಗೆ ದುಡ್ಡಿಗೆ ತಗೊಂಡೋಗ್ಬಿಟ್ಟು ಅಲ್ಲೆಲ್ಲೋ ದೊಡ್ಡಬಳ್ಳಾಪುರದಲ್ಲ ಅಲ್ಲಿ ಇಲ್ಲೆಲ್ಲ ವಿಚಾರಿಸ್ಕೊ ಬಂದೆ. ಯಾರು ಇವತ್ತು ಕೃಷಿ ಭೂಮಿ ಕೊಡ್ತಕ್ಕಂಥವ್ರಿಗೆ ಯಾರು ಕೂಡ ಮುಂದೆ ಆಗೇ ಇಲ್ಲ. ಭೂಮಿನೇ ಸಿಗ್ತಾ ಇಲ್ಲ, ಎಲ್ಲೂ ಯಾರು ಭೂಮಿ ಕೊಡ್ತೀವಿ ಅಂತ ಹೇಳೋರೇ ಇಲ್ಲ. ನಾವ್ ಎಲ್ಲಿ ಹೋಗೋದು ಅಂತ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಅದೆಂತದೋ 80% ಕನ್ಸೆಂಟ್ ಅಕ್ವಿಸಿಷನ್ ಆಗ್ಬಿಟ್ಟದೆ. ರೈತರೆಲ್ಲ ಬಹುಸಂಖ್ಯಾತ ರೈತರು ಒಪ್ಕೊಂಡ್ಬಿಟ್ಟವ್ರೆ, ಕೊಡ್ತಾರೆ ಬಿಡ್ರಿ, ಅಲ್ಲಿ ಯಾರು ರೈತರೇ ಇಲ್ಲ, ಅಲ್ಲಿ ಯಾರು ವ್ಯವಸಾಯವೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಣ್ಣ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇದು ಯಾರೊಬ್ಬರ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಇದು ರೈತರ ಸ್ವಾಭಿಮಾನದ ಪ್ರಶ್ನೆ. ನಿಮ್ಮ ಪೂರ್ವಜರು, ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಮುತ್ತಜ್ಜ, ನಿಮ್ಮ ಅಜ್ಜಿ ಸಂಪಾದನೆ ಮಾಡಿರ್ತಕ್ಕಂಥ, ಬೆವರು ಸುರಿಸಿ ಪ್ರಾಮಾಣಿಕವಾಗಿ ದುಡ್ದು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ. ಯಾವನಿಗೂ ಹಕ್ಕಿಲ್ಲ ನಿಮ್ಮ ಆಸ್ತಿ ಕಿತ್ಕೊಳ್ಳೋದಕ್ಕೆ. ಓಲಿ ನೀವ್ ಏನ್ ಕೇಳಿದ್ರಿ ಸರ್ಕಾರಕ್ಕೆ? ಏನು ಕೇಳಿಲ್ಲ. ಎಷ್ಟ್ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರು ಗೊತ್ತೇರಣ? ಕಳೆದ 3.5 ವರ್ಷದಲ್ಲಿ 3,000ಕ್ಕೂ ಅಧಿಕ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಯಾರು ರೈತರು ಕೋಲ್ ಕೇಳವ್ರವ್ರ ಈ ರಾಜ್ಯದಲ್ಲಿ? ಆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ ಕಳೆದ ವರ್ಷ, ಬೆಳೆದಂತ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಗಿತ್ತು ಮಳೆ ಬಂದು. ಒಂದ್ 10 ರೂಪಾಯಿ ಬಿಡುಗಾಸು ಪರಿಹಾರ ಕೊಡ್ಲಿಲ್ಲ ಈ ರಾಜ್ಯ ಸರ್ಕಾರ. ಇಲ್ಲೂ ಕೂಡ ರೈತ ವಿರೋಧಿ ನೀತಿಯನ್ನ ಜಾರಿ ಮಾಡಿದ್ದಾರೆ. ಈ ರೀತಿ ಮಾಡ್ಕೊಂಡು ಅವರು ಇವತ್ತು ಉಪಮುಖ್ಯಮಂತ್ರಿಗಳು, ನಾಳೆ ಮುಖ್ಯಮಂತ್ರಿಗಳಾದ್ರೂ ಆಗ್ಲಿ, ಮಂಜಣ್ಣ ಹೇಳ್ದಂಗ್ ಪ್ರಧಾನ ಮಂತ್ರಿಗಳಿಗಾದ್ರೂ ಹೋಗಿ ಕುತ್ಕೊಳ್ಳಿ. ಕೂರ್ಸವ್ನು ಯಾರು ಸ್ವಾಮಿ? ನೀವೇ ತಾನೇ ಕುಂಡ್ರಿಸಿರೋರು, ನೀವೇ ತಾನೇ ಪೆನ್ನು ಪೇಪರ್ ಅಂತ ಕೇಳಿದಂತ ಮಹಾನ್ ಭಾವನ್ಗೆ ಪೆನ್ನು ಕೊಟ್ರಿ, ಆಳೆನು ಕೊಟ್ರಿ. ಯಾರ ಪರವಾಗಿ ಗೀಚ್ಬೇಕು? ರೈತರ ಪರವಾಗಿ ತಾನೆ ಸೈನ್ ಹಾಕ್ಬೇಕಾಗಿರೋದು. ಆಸಾಮಿ ಯಾರ ಪರವಾಗಿ ಸೈನ್ ಹಾಕೊಂಡು ಕೂತವ್ರೆ? ಯಾರು ಒಳ್ಳೇದ್ ಮಾಡಕ್ ಹೊರಟವ್ರೆ? ಅವ್ರು ಯಾವ ಸ್ಥಾನಕ್ಕೆ ಬೇಕಾದ್ರೂ ಹೋಗಿ ತಲುಪ್ಲಿ, ನಮ್ಗೇನು ಹೊಟ್ಟೆ ಉರಿ ಇಲ್ಲ. ಆ ಭಗವಂತ ಕೊಡೋನು ಜನರ ಆಶೀರ್ವಾದ. ಕೊಟ್ಟಿದ್ದೀರಿ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ, ಅದು ಉಪಯೋಗ ಮಾಡ್ಕೋಬೇಕಲ್ಲ ಮತ್ ನಿಮ್ ಸೇವೆಗೆ. ಮತ್ ನಿಮ್ ಕುತ್ತಿಗೆ ಎಸ್ಗೆ ಅಂತ ಕೆಲಸ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ದಯವಿಟ್ಟು ನಾನು ತಮ್ಮೆಲ್ಲರಲ್ಲೂ ಹೇಳ್ತಕ್ಕಂಥದ್ದಿಷ್ಟೇ, ಯಾವ ಕಾರಣಕ್ಕೂ ಕುಮಾರಣ್ಣ ಅವರ ಕುಟುಂಬದ ಮೇಲೆ ನಿಮ್ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಅನುಮಾನ ಪಡಬೇಡಿ. ಕುಮಾರಣ್ಣ ಅವರು ಡೆಲ್ಲಿಲಿ ಇರ್ಬೋದು, ಹಂತದ 14 ತಿಂಗಳು ನೀವು ಪಡ್ತಾ ಇರ್ತಕ್ಕಂಥ ಈ ಒಂದು ಯಾತನೆ ಏನಿದೆ, ನೋವೇನಿದೆ, ನಿಮ್ಮಲ್ಲಿ ಇರ್ತಕ್ಕಂಥ ಆಕ್ರೋಶ ಏನಿದೆ, ಪ್ರತಿ ಇಂಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಕುಮಾರಣ್ಣ ಅವರು. ಕೇಳಿ ಮಂಜಣ್ಣನಿಗೆ ನಿನ್ನೆ 3 ಸಲ ಫೋನ್ ಮಾಡವ್ರು, ಬೆಳಗ್ಗೆಯಿಂದ 2 ಸಲ ಫೋನ್ ಮಾಡವ್ರು, ಇಲ್ಲಿ ಬಂದ ಮೇಲೆ 2 ಸಲ ಫೋನ್ ಮಾಡವ್ರೆ. ಹೇಳಪ್ಪ, ನನ್ ಸಾಕಿದ ಜನ ಕಡೆಯ, ನಮ್ ಬೆಳೆಸಿದ ಜನ, ನಮ್ ತಂದೆ ತಾಯಂದ್ರ ಸಮ, ನಾನ್ ಬರ್ತೀನಿ, ನಾನು ಬಂದ್ ಕೇಳ್ತೀನಿ ಅವ್ರ ಸಂಕಷ್ಟ ಏನು ಅಂತ, ನಾನ್ ಕೂತ್ಕೊತೀನಿ, ಬೀದಿಲಿ ಇಳಿತೀನಿ. ಅದ್ ಯಾವನ್ ಬಂದ್ ಅರ್ಧ ಇಂಚು ಭೂಮಿ ತಗೊಂಡು ಹೋಯ್ತಾನೋ ನಾನು ನೋಡ್ತೀನಿ ಅಂತ ಕುಮಾರಣ್ಣ ಪಟ್ಟಿಡ್ಕೊಂಡು ಕೂತವ್ರು. ಸರ್ಕಾರ ನೋಡಮ್ಮ ಅಣ್ಣ, ದಪ್ಪ ಚರ್ಮದ ಸರ್ಕಾರ. ಇವರು ಇಮ್ಮಿಡಿಯೇಟ್ ಆಗಿ ಈ ಕೂಡಲೇ ಅಧಿಸೂಚನೆ ಹೊರಡಿಸ್ಬೇಕು, ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡಬೇಕು ಅಂತ ಹೊರಟು ಬಿಟ್ಟವ್ರೆ. ಅವ್ರನ್ನ ನಾಳೆ ಈ ವಿಚಾರದಲ್ಲಿ ನಾವು ತಡೆಗಟ್ಟಕ್ಕಾಗದೆ ಹೋಗ್ಬೋದು, ಆದ್ರೆ ಕಾನೂನಿನ ಅಡಿಯಲ್ಲಿ ಕಾನೂನಿಗೆ ಎಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಆ ತಲೆ ಬಾಗಿಸಿ ಅವ್ರನ್ನ ಬಡಿದು ಬಗೆಯುವಂತ ಒಂದು ಕೆಲಸವನ್ನ ನೀವೆಲ್ಲರೂ ಗಟ್ಟಿ ನಿಲುವಿಂದ ಮಾಡಬೇಕು. ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಯಾಕೆಂದ್ರೆ ಈಗಾಗಲೇ 3,500 ಇಂದ 4,000 ತಕರಾರು ಅರ್ಜಿಗಳು ಕೊಟ್ಟಿದ್ದೀರಿ, ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀರಿ. ಇಲ್ಲಿವರೆಗೂ ಕೂಡ ಯಾವ್ದಾದ್ರು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಬಂದು ನಿಮ್ಮ ಹತ್ರ ಏನಾದ್ರು ಕನ್ಸೆಂಟ್ ಕೇಳಿದ್ನಾ? ನಿಮ್ಮ ಅಭಿಪ್ರಾಯ ಕೇಳಿದ್ರ? ಏನಾದ್ರು ಬಂದ್ರೆ ಯಾವ್ದಾದ್ರು ಅಧಿಕಾರಿ ಬಂದು ಅಭಿಪ್ರಾಯ ಕೇಳಿದ್ರ? ಎಷ್ಟ್ ಜನ ಕೊಡಕ್ ತಯಾರಿದ್ದೀರಿ ಅಥವಾ ಎಷ್ಟ್ ಜನ ಕೊಡೋದಿಲ್ಲ ಅಂತ ವಿರೋಧ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಯಾವನು ಬರ್ಲಿಲ್ಲ ಹಳ್ಳಿಗಳಿಗೆ. ಅಲ್ಲೇ ಕುತ್ಕೊಂಡ್ರು ಕಚೇರಿಲೇ, ಅಲ್ಲೇ ಅವರು ಕಾಲೇಜ್ ಕಚೇರಿನಾ ನನಗ್ ಗೊತ್ತಿಲ್ಲಪ್ಪ, ನಾನು ಅದು ಹೇಳಕ್ ಹೋಗಲ್ಲ. ಕಚೇರಿಲಿ ಕರ್ಸ್ಕೊಂಡ್ರು. ಎಷ್ಟ್ ಜನ ಕರ್ಸಿದ್ರು? ಬೆರಳೆಣಿಕೆ ಎಷ್ಟು ಜನ? 1,000 ಜನ ಇದ್ದೀರಾ
ನಮ್ಮ ಇಲ್ಲಿ 9,600 ಎಕರೆ ನೀವು ಅಕ್ವಿಸಿಷನ್ ಮಾಡಕ್ ಹೊರಟಿದ್ದಾಗ ಎಷ್ಟು ರೈತರಿದ್ದೀರಿ 26 ಹಳ್ಳಿಗಳಲ್ಲಿ. ಪರ ವಿರೋಧ ಅಂತಕ್ಕಂಥದ್ದು ಇದ್ದಾಗಲೇ ತಾನೇ ಅದನ್ನ ಪ್ರಜಾಪ್ರಭುತ್ವ ಅನ್ನೋದು. ನಿಮ್ ಪರವಾಗಿ ಮಾತಾಡೋರ್ನೇ ಕರೆಸ್ಕೊಂಡು ಒಂದ್ 30 ಜನವೋ 40 ಜನವೋ ಕಾಟಾಚಾರದ ಸಭೆ ಮಾಡ್ಕೊಂಡು ಮಾಧ್ಯಮದವ್ರನ್ನು ಆಯ್ತಪ್ಪ ಅವರು ಅತ್ಲಾಗೆ ಸೆರೆ ಹಿಡ್ದು ಹೋಗ್ಬಿಡ್ಲಿ, ನಾನು ಒಂದ್ ಸಭೆ ಮಾಡ್ಬಿಟ್ಟಿದೀನಿ ಅಂತ ಕಾಟಾಚಾರದ ಸಭೆ ಕರ್ಕೊಂಡು ಅವ್ರು ಯಾರಾದ್ರೂ ಒಬ್ಬರಾದ್ರೂ ಪಾಪ 30 ಜನವೋ 40 ಜನವೋ ಹೋಗಿದ್ರಲ್ಲ. ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಬಂದಂತವ್ರು ಯಾರು ರೈತರೇ ಇಲ್ಲ ಅಂತ ಹೇಳ್ಬಿಟ್ಟ ಅಂತ ಪಾಪ ಬಂದ್ ಕೂತ್ಕೊಂಡು ಒಂದಷ್ಟು ಜನ ಪ್ರೆಸ್ ಮೀಟ್ ಮಾಡಿದ್ರು. ನೀವು ರೈತರು ಹೌದೋ ಅಲ್ವೋ ಅಂತಕ್ಕಂಥದ್ದು ಯಾವ ರೀತಿ ಸಾಬೀತ್ ಮಾಡ್ತೀರಿ? ರೈತರ ಪರವಾಗಿ ನೀವು ಧ್ವನಿ ಎತ್ತದೆ ಸಾಬೀತ್ ಮಾಡಕ್ಕಾಗತ್ತೆ. ನೀವು ರೈತರ ಪರವಾಗಿದ್ದೀವೋ ರೈತರ ಪರವಾಗಿಲ್ವೋ ಅಥವಾ ಇನ್ಯಾವುದೋ ಸರ್ಕಾರದ ಮುಲಾಜ್ಗೆ ಹೋಗಿದ್ದೀರೋ ಅಂತಕ್ಕಂಥದ್ದು ಅದರಿಂದನೇ ತಾನೇ ಸಾಬೀತಾದದು. ಏನಾದ್ರು ಚರ್ಚೆ ಮಾಡಿದ್ರ, ಏನಾದ್ರು ಅಪಸ್ವರಗಳು ಎತ್ತದ್ರ ನಿಮ್ ಪರವಾಗಿ? ಹೋದ್ರು ಕುತ್ಕೊಂಡ್ರು ಅಭಿಪ್ರಾಯ ಸಂಗ್ರಹಣೆ ಅಂದ್ರು, ಯಾರು ಕೂಡ ವಿರೋಧ ಮಾಡ್ಲಿಲ್ವಾ? ಹಂಗಾದ್ರೆ ಆ 30-40 ಜನದಲ್ಲಿ ಏನ್ ಮಂಜಣ್ಣ? ಅಷ್ಟೇ ಡಾಕ್ಯುಮೆಂಟ್ ಮಾಡ್ಕೊಂಡು ಮಂಜಣ್ಣ ಹೇಳ್ದಂಗೆ ಸರ್ಕಾರಕ್ಕೆ ಕೊಡಕ್ಕಷ್ಟೇ. ಕಾಟಾಚಾರದ ಸಭೆ ಹೊರನೋಟಕ್ಕೇನು ಮಾಧ್ಯಮದವ್ರು ಕರೆದ್ರು ಕೂರ್ಸಿದ್ರು, ಅಭಿಪ್ರಾಯ ಸಂಗ್ರಹಣೆ ಇಲ್ಲ, ಎಲ್ಲ ಕೊಡಕ್ ಸಿದ್ಧ ಇದಾರೆ, 80% ಕೊಡ್ತಾರಂತೆ ಅಂತ 30 ಜನ ಕೂತ್ಕೊಂಡು ಸೈನ್ ಹಾಕ್ಬಿಟ್ಟು ಕಳಿಸ್ಬಿಡದ? ಒಪ್ಕೋತಿರತ್ತ ಇದಕ್ಕೆ? ಈ ರೀತಿ ನಡಿಬೇಕಾ ಅಭಿಪ್ರಾಯ ಸಂಗ್ರಹಣೆ ಮಾಡೋ ಸಭೆ? ಏನಣ್ಣ? ಓ ಹಂಗೆ ಬೇಡ ಬಿಡಿ, ಅಷ್ಟೆಲ್ಲ ಮಾತಾಡೋದ್ ಬೇಡ. ನಾನು ನಿಮ್ಗೆ ಗೊತ್ತಲ್ಲ ನೋಡಿ ಎಷ್ಟು ಬುದ್ಧಿವಂತರು ನೀವು. ದಯಮಾಡಿ ಅಣ್ಣ, ನನಗ್ ಗೊತ್ತಿದೆ ತಾವೆಲ್ಲ ಅತ್ಯಂತ ಸ್ವಾಭಿಮಾನಿಗಳು. ರೈತರಲ್ಲಿ ಇರ್ತಕ್ಕಂಥ ಸ್ವಾಭಿಮಾನ ಬಹುಶಃ ಇನ್ ಯಾವ ವರ್ಗದಲ್ಲೂ ನಾವು ಕಾಣ್ಲಿಕ್ಕೆ ಆಗೋದಿಲ್ಲ. ಭೂಮಿ ತಾಯಿಯನ್ನ ನಂಬ್ಕೊಂಡು ಪ್ರಾಮಾಣಿಕವಾಗಿ ದುಡ್ಕೊಂಡು ನಾಳೆ ಮಳೆ ಬರಲಿಲ್ಲ ಅಥವಾ ಮಳೆ ಬಂತು, ಅತಿವೃಷ್ಟಿನೋ ಅನಾವೃಷ್ಟಿನೋ ಏನಾದ್ರೂ ಕೂಡ ಲೆಕ್ಕಿಸ್ತೀರಾ, ಮತ್ತೆ ಇನ್ನೊಂದು ಬೆಳೆ ಬೆಳೆಯೋದಕ್ಕೆ ಸಿದ್ಧ ಆಗ್ತೀರಾ. ಅಷ್ಟು ಸ್ವಾಭಿಮಾನದಿಂದ ಬದುಕು ಕಟ್ಕೊಂಡಿದ್ದೀರಿ. ಕೊನೆಗೆ ನಿಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ, ಮುಂದಿನ ಪೀಳಿಗೆಯ ಭವಿಷ್ಯ ಇದ್ರಲ್ಲಿ ಮೂಡಿದೆ. ದಯವಿಟ್ಟು ನಾನು ತಮ್ಮೆಲ್ಲರಲ್ಲೂ ಒಂದು ಕೈ ಜೋಡಿಸಿ ಕೊನೆಯದಾಗಿ ಮನವಿ ಮಾಡ್ತೇನೆ, ಕಾನೂನಿನ ಹೋರಾಟಕ್ಕೆ ಕೈ ಹಾಕೋಣ. ಅದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಲಿ. ಕುಮಾರಣ್ಣ ಅವರ ಕುಟುಂಬ, ಮಂಜಣ್ಣ ಅವರು, ನಾವೆಲ್ಲ ಸೇರಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಭೂಮಿಯನ್ನ, ನಿಮ್ಮ ಹಕ್ಕನ್ನ, ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ, ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ನಿಮ್ಮ ಆಸ್ತಿಯನ್ನ ವಾಪಸ್ಸು ನಿಮ್ಗೆ ದೊರಕತಕ್ಕಂಥದಕ್ಕೆ ಕೊನೆಯವರೆಗೂ ಕೂಡ ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದುವರೆಗೂ ಕೂಡ ಹೋರಾಟವನ್ನ ಮಾಡ್ತೇವೆ. ಕೇವಲ ಇದು ಒಂದು ದಿನದ ಸಭೆ ಅಂತ ಅನ್ಕೋಬೇಡಿ, ಒಂದು ದಿನದ ಭಾಷಣದ ವೇದಿಕೆ ಅಲ್ಲ ಇದು ನಮ್ಮ ಮಕ್ಕಳ, ರೈತರ ಭವಿಷ್ಯದ ಪ್ರಶ್ನೆ ಆಗಿರೋದ್ರಿಂದ ನಿಮ್ಮ ಜೊತೆಯಲ್ಲಿ ಎಂದಿಗೂ ಕೂಡ ದೇವೇಗೌಡರ ಕುಟುಂಬ ರೈತರಿಗೋಸ್ಕರ ಉಸಿರಾಡಿದೆ. ಮುಂದೆನೂ ಕೂಡ ಅವರ ಕೊನೆಯ ಉಸಿರಿರೋವರೆಗೂ ಈ ಕುಟುಂಬ ರೈತರಿಗೋಸ್ಕರ ಇರುತ್ತೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಾ, ಮತ್ತೆ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮಂಜಣ್ಣ ಅವರು ಮಾತನಾಡಿದ್ದಾರೆ. ನೀವು ಯಾವಾಗ ಕರಿತೀರೋ, ನೀವು ಕರೆಯೋದಕ್ಕಿಂತ ಮುಂಚಿತವಾಗಿ ನಾವು ಹಾಜರಿರ್ತೀವಿ ನಿಮ್ಮ ಮುಂದೆ. ಯಾವುದೇ ಒಂದು ಸಮಸ್ಯೆಗಳು, ಇವೆಲ್ಲ ಕಥೆಗಳು ಬಿಡೋಣ. ಅಲ್ಲಿ ಹೋಗಿ HN ವ್ಯಾಲಿ, KC ವ್ಯಾಲಿ, ಅಲ್ಲಿ ಹೋಗಿ ಕೋಲಾರ ಜಿಲ್ಲೆಯಲ್ಲಿ ನೋಡಕ್ ಕೇಳೋಣ. ಇಲ್ಲಿ ಯಾವ್ದು ಏನಾಗದೆ, ಎಲ್ಲ ತರಕಾರಿಗಳು ತಗಂತ ಇಲ್ವ ಇಲ್ಲಿ ಬೆಳೆದಿರೋದು. ಇದು ಇಲ್ಲಿ ನೋಡೋಣ, ದಳ್ಳಾಳಿಗಳು ಒಂದ್ ರೀತಿ ಗೊಂದಲ ಉಂಟು ಮಾಡೋದಕ್ಕೆ, ಇದು ನಿಮ್ಮ ಹತ್ರ ಭೂಮಿಯನ್ನ ಕಸ್ಕೊಳ್ಳೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಸಂಚಿದು. ಇದಕ್ಕೆಲ್ಲ ನಾವು ನೀವೆಲ್ಲ ಬಗ್ತಕ್ಕಂಥ ಪ್ರಶ್ನೆ ಇಲ್ಲ. ಬನ್ನಿ, ನಾವೆಲ್ಲ ಬಗ್ಗುವಂತ ಮಕ್ಕಳೆಲ್ಲ ಹೇಳ್ತಾರಲ್ಲ, ಅದೇನೋ ಬಗ್ಗಲ್ಲ ಅಂತ. ಬಗ್ಗಲ್ಲ ಜಗ್ಗಲ್ಲ, ನಾವು ಬಗ್ಗಲ್ಲ, ನಾವು ಜಗ್ಗಲ್ಲ. ಹಂಗಾಗಿ ನಾವು ಹೋರಾಟಕ್ಕೆಲ್ಲ ಸಿದ್ಧರಾಗಿ ಹೋಗೋಣಮ್ಮ. ಒಟ್ಟಲ್ಲಿ ಮಂಜಣ್ಣ ಹೇಳ್ದಂಗೆ ನಮ್ಮ ಅಜ್ಜಿದು ಎಲ್ಲಾ ಕಡೆ ಜೋರ್ ವೈರಲ್ಲು. ಅಜ್ಜಿ ಕೆಚ್ಚಿ ಕೆಡವ್ಬಿಟ್ಟವ್ರೆ. ಸೋಷಿಯಲ್ ಮೀಡಿಯಾ ಎಲ್ಲಿ ತೆಗೆದ್ರು ಅಜ್ಜಿನೇ ಕರ್ನಾಟಕದಲ್ಲಿ. ತಾಯಿ, ನಿಮ್ಮ ಆಕ್ರೋಶ, ನಿಮ್ ನೋವು ಅರ್ಥ ಆಗ್ತದೆ. ನಿಮ್ ಜೊತೆ ನಾವೆಲ್ಲ ನಿಮ್ ಮನೆ ಮಕ್ಕಳು ಇರ್ತೀವಿ. ದಯವಿಟ್ಟು ಧೃತಿಗೆಡಬೇಡಿ. ಇದನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇರ್ಲಿಲ್ವೇ ನಾವು? ಏನೋ ಆಮೇಲೆ ಪೊಲ್ಯೂಷನ್ ಆಯ್ತು. ಈಗ ಆ ನದಿ ನೀರಿಂದ ಎಷ್ಟೆಲ್ಲ ಜೀವನ ಮಾಡ್ತಾವ್ರಿ ಇಲ್ಲಿ ರೈತರು, ರೇಷ್ಮೆ ಬೆಳಿತಾವ್ರೆ, ಎಲ್ಲ ಜಗಜ್ಜಾಹಿರ.
ಇವತ್ತು ಬಂದು ಇವ್ರೇನೋ ಹೇಳ್ಬಿಟ್ರೆ ಅದು ವಿಷಯ ಆಗೋಯ್ತು. ಇದು ಒಂದು ತಿಂಗಳಿಂದ ಕ್ಯಾನ್ಸಲ್ ಆಗೈತೆ. ಅವ್ರು ಕೇಳಿದ್ರೆ ಅದಾಗಲ್ಲ ಇದಾಗಲ್ಲ ಅಂತ ಏನೇನೋ ಹೇಳ್ತಿದ್ದಾರೆ. ಏನ್ ಮಂಜಣ್ಣ ಅಂತ ಹೆವಿ ಕೇರ್ಲೆಸ್. ಅವ್ರಿಗೆ ಹೇಳಿ 2.5 ವರ್ಷ ಆಯ್ತು, ಇನ್ನೂ ಮಾಡಿಲ್ಲ. ಹೇಳಿ ಅವ್ರಿಗೆ ಹೇಳಿ ಫಸ್ಟ್. ಯೋಗಿ ಯೋಗಿ ಅಂತ ಮಾತಾಡ್ಲಿ. ಸರ್ ಅಣ್ಣ ಸ್ವಲ್ಪ ಈ ಕಡೆ ಸ್ವಲ್ಪ ಅಣ್ಣ. ಈ ಮನೆ ಒಳಗೆ ಊಟ ಮಾಡಿ ಅಣ್ಣ ಮೊಬೈಲ್ ಇಡ್ಸೋಣ ಅಣ್ಣ. ಪ್ರೇಮಣ್ಣ ಸಾಕ್ಷಿ ಫೋಟೋಗಳೆಲ್ಲ ಇದೆ. ಅದು ಅವ್ರು ಮಾತಾಡಿರೋದು ಇವರೆಲ್ಲ ಹೇಳಿದ್ಮೇಲೆ ಪಾಪ ಸುಮ್ಮನೆ ಸತ್ಯನೇ ಅದು. ಯಾರು ಏನು ಹೇಳ್ತಿದ್ರು ಅದು ಸತ್ಯ ಸುಳ್ಳಾಗಲ್ಲ. ಅದು ಕುಮಾರಣ್ಣ ಇಂಟರ್ವ್ಯೂ ತಗೊಂಡಾಗ ತಂದೆಯವರು ಹೆಚ್ಚು ಕಮ್ಮಿ ಅವರೇ ಮಾತಾಡಿದ್ರು. ಇದೇ ತರ 3ನೇ ಸಭೆಯಲ್ಲಿ ಪ್ರತಿ ಸಾರಿನೂ ಯಾರನ್ನು ಕರೀತಾ ಇದ್ರು. ಅವರು ಕಾಂಗ್ರೆಸ್ JDS ಅಂತ ನೋಡ್ಲೇ ಇಲ್ಲ. ಅವರು CM ಆಗಿದ್ದಾಗ ಕುಮಾರಣ್ಣರ ಬಗ್ಗೆ 1 ಕೋಟಿ ಆಪಾದನೆ ಮಾಡೋರು ಜನ ನಂಬಲ್ಲ ಅಣ್ಣ. ಅವ್ರು ಎಷ್ಟೇ ಆಪಾದನೆ ಮಾಡ್ಕೊಬೋದು, ಬರೀ ಆಪಾದನೆ ಅಷ್ಟೇ. ಅದು ಇದು ಬಸ್ಸಿಂದನೇ ಒಂದು ಬಸ್ ಇಲ್ಲ ಸರ್ ಇಲ್ಲಿ. ಬೆಳಿಗ್ಗೆ ಹೋಗ್ಬಿಟ್ರೆ ಆರೋಗ್ಯ ನೋಡ್ಕೊಳ್ಳಿ. ತಲೆ ಕೊಡಿದ್ರು 82. ತಲೆ ಕೊಡ್ತೀನಿ ನಿಧಾನಕ್ಕೆ. ಗೊತ್ತು ಬಾಪ. ಇರ್ತಕ್ಕಂಥ ಗ್ರಾಮಸ್ಥರುಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಲು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಈ ದಿನದ ಪ್ರವಾಸದಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರು, ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಮೀಡಿಯಾದವರು ಇರ್ಬೋದು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಮತ್ತೆ ವಿಶೇಷವಾಗಿ ತರಕಾರಿ ಬೆಳೆಯೋದು, ಹೂ ಬೆಳೆಯೋದು, ಹಣ್ಣು ಬೆಳೆಯೋದು, ಕುರಿ ಕೋಳಿ ಸಾಕುವಂಥದ್ದು ಎಲ್ಲ ಡೈರಿಗಳಿಗೆ ಭೇಟಿ ಕೊಟ್ಟು ಇವತ್ತು ಕೊನೆಯದಾಗಿ ಅಂಚಿಪುರಕ್ಕೆ ಬಂದಿದ್ದೀವಿ. ನನ್ಗೆ ಯಾರೋ ಹೇಳಿದ್ರು ಅಂಚಿಪುರದಲ್ಲಿ ಎಲ್ಲ ಕೊಡಕ್ ಸಿದ್ಧ ಆಗ್ಬಿಟ್ಟವ್ರ ಜಮೀನ ಅಂತ. ಹೌದಾ? ಯಾರೋ ಭಯ ಹುಡ್ಸ್ಬಿಟ್ರಲ್ಲ ನಮ್ಗೆ ಅಂಚಿಪುರ ಎಲ್ಲ ಕೊಟ್ಬಿಡ್ತಾರೆ ಅಂತ. ನಾನು ಅಂದೆ ಅಂಚಿಪುರಕ್ಕೆ ಕೊಡ್ತಾರೆ ಅಂತ, ಬರ್ರಿ ಇಲ್ಲಿ ನೋಡೋಣ, ಪೂಜೆ ಮಾಡಿ ಕಳಿಸ್ತಾರೆ, ನಮ್ ತಾಯಂದಿರೆಲ್ಲ ಸಿದ್ಧರಾಗಿದ್ದಾರೆ ಇಲ್ಲಿ ಅಂತ. ಎಲ್ಲ ಬಹಳ ಚಿಕ್ಕ ವಯಸ್ಸಿಂದ ನಾವು ಇಲ್ಲಿ ಹುಟ್ಟಿ ಬೆಳೆದು, ನಮ್ಮೂರು ತೊರೆಯಿಂದ ಆಚೆಗೆ, ಅಂಚಿಪುರ ತೊರೆಯಿಂದ ಈಚೆಗೆ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನಾನು ನರಸಿಂಹ ಎಲ್ಲ ಜೊತೆಲಿ ಓದ್ತಿದ್ದೆ. ಇಲ್ಲಿ ಬಹಳ ಜನ ಓದ್ತಿದ್ದೋ ಇಲ್ಲಿ ನಾವೆಲ್ಲ. ಅವನು ನರಸಿಂಹರಾಜ, ನರಸಿಂಹ ಎಲ್ಲ ಬಹಳ ಜನ ಓದ್ತಿದ್ದೋ. ನಾವೆಲ್ಲ ಚಿಕ್ಕ ಹುಡುಗರ ತೊರೆ ದಾಟ್ಬಿಟ್ಟು ಈ ಕಡೆ ನೀವೆಲ್ಲ ಸೌತೆಕಾಯಿ ಪದಕಾಯಿ ಎಲ್ಲ ಬಹಳ ಬೆಳೆಯೋರು. ಇಲ್ಲಿ ತರಕಾರಿ ಎಲ್ಲ ಕೆರೆ ನೀರ್ ಬಿಟ್ಟಾಗ ಬೇಸಿಗೆಲಿ ಬಹಳ ಬೆಳೀತಿದ್ರು. ಅವಾಗೆಲ್ಲ ನಾವು ನಡ್ಕೊ ಬರ್ಬೇಕಾದ್ರೆ ಆ ನದಿಲಿ ನೀರ್ ಕುಡಿತಿದ್ದು, ಅಷ್ಟು ಶುದ್ಧವಾಗಿತ್ತು. ಈಗ ಆ ರೀತಿ ಇಲ್ಲ. ಇವರೆಲ್ಲ ಏನ್ ಹೇಳ್ಬಿಟ್ಟವ್ರೆ, ಏನಿಲ್ಲ ಸಿಟಿ ಮಾಡ್ಬಿಡ್ತೀವಿ, ನಿಮ್ ಬದುಕ್ನ ಬಂಗಾರ ಮಾಡ್ಬಿಡ್ತೀವಿ ಅಂತಾರೆ. ಬಂಗಾರ ಆಯ್ತದ? ಬಂದ್ ನೋಡ್ತೀರಾ ನಮ್ ಕಾಲೋನಿಲಿ, ನಮ್ದು ಏಕೈಕ ಅಬ್ಬನ್ಗುಪ್ಪೆ ಕಾಲೋನಿ, ರಿಷಪಾತಿಪುರ ಕಾಲೋನಿ, ಅಬ್ಬನ್ಗುಪ್ಪೆಲೆಲ್ಲ ಜಮೀನು 6 ಲಕ್ಷಕ್ಕೆ ದುಡ್ಡು ಅವಾಗ ತಗೊಂಡ್ರಲ್ಲ. ಯಾರ ಹತ್ರ ದುಡ್ಡು ಐತಾ? ನಮ್ ಕಾಲೋನಿಯವರೆಲ್ಲ ಸಂಬಂಧ ಇಲ್ಲ ಐತೆ.
ನಮ್ಮ ಅಬ್ಬನ್ಗುಪ್ಪೆ ಕಾಲೋನಿ ಬಹಳಷ್ಟು ಜನ ಸಂಬಂಧಿಕರು ಇಲ್ಲ ಅವ್ರೆ. ಯಾರ ಹತ್ರನ ದುಡ್ಡಿದೆ ನಾವು ಇವತ್ತು ದುಡ್ಡು ಅವ್ರು ಎಷ್ಟೇ 2 ಅಲ್ಲ 20 ಕೋಟಿ ಅಲ್ಲ 100 ಕೋಟಿ ಕೊಟ್ರು ಆ ದುಡ್ಡು ಉಳಿಯಲ್ಲ. ನಮಗೆ ಯಾವಾಗ ಬೆಲೆ ಅಂದ್ರೆ ನಮ್ಮ ಹೆಸರಲ್ಲಿ ರೈತರ ಹೆಸರಲ್ಲಿ ಪಾಣಿ ಇದ್ರೇನೆ ಬೆಲೆ. ಏನಿದ್ರೆ ಹೇಳು, ಪಾಣಿ ಇದ್ರೇನೆ ಬೆಲೆ. ದುಡ್ಡಿದ್ರೆ ಬೆಲೆ ಇಲ್ಲ. ದುಡ್ಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ಕಾಸನ್ ಸರ ಮಾಡಿಸು, ಡಾಪ್ ಮಾಡಿಸು, ಮದುವೆ ಮಾಡಿಸು, ಅಲ್ಲಿ ಏನು ಊಟ ಹಾಕ್ಸು, ಕಾರ್ ತಕ್ಕೊಡು, ಟಿವಿ ತಕ್ಕೊಡು, ಫ್ರಿಡ್ಜ್ ತಕ್ಕೊಡು ಅಂತೆಲ್ಲ ಖಾಲಿ ಮಾಡಿಸಿ ಆಮೇಲೆ ನಂಟ್ರು ಬೇರೆ ಶುರು ಆಯ್ತಾರೆ. ಯಾವಾಗಿಲ್ ನಂಟ್ರು ಬಂದ್ಬಿಡ್ತಾರೆ. ನಮ್ ಸಂಬಂಧ ನೀನು, ನಮ್ ದಾಯಾದಿ ನೀನು, ನನ್ ಸಹಾಯ ಮಾಡಲ್ವಾ ಅಂತ ಬರ್ತಾರೆ. ದುಡ್ಡ 6 ತಿಂಗಳಿಗೆ ಖಾಲಿ ಮಾಡ್ತಾರೆ. ಇವರು ಬಂದಿರೋರು ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನ ಬೀದಿ ಪಾಲ್ ಮಾಡ್ಬೇಕು. ಇಲ್ಲೆಲ್ಲ ಫ್ಯಾಕ್ಟ್ರಿಲಿ ವಾಚ್ಮ್ಯಾನ್ ಕೆಲ್ಸಕ್ಕೋ ಪಾತ್ರೆ ತೊಳೆಯೋಕ್ಕೋ ಯಾರೋ GBD ಅಧ್ಯಕ್ಷ ಸ್ಟೇಟ್ಮೆಂಟ್ ಹೇಳಿದ ಗೊತ್ತಲ್ವಾ ನಿಮ್ಗೆ? ನಿಮ್ಗೆ ಹಪ್ಳ ಮಾಡೋದ್ ಕಲಿಸ್ತೀವಿ, ಉಪ್ಪಿನಕಾಯಿ ಮಾಡೋದ್ ಕಲಿಸ್ತೀವಿ, ಎಲ್ಲ ಕೊಟ್ಬಿಡಿ ಜಮೀನ ಅಂತ. ನಮ್ಗೆ ಗೊತ್ತು, ಹಪ್ಳ ಮಾಡೋದು ಗೊತ್ತು, ಉಪ್ಪಿನಕಾಯಿ ಮಾಡೋದು ಗೊತ್ತು, ಖಾರದ ಪುಡಿ ಮಾಡೋದು ಗೊತ್ತು, ಮೂಲಲ್ಲಿರೋ ಇಟ್ಟಿರೋ ದೊಣ್ಣೆ ಕೈಗೆ ತಗೊಳ್ಳೋದು ಗೊತ್ತು ಅಂತ ಹೇಳ್ಬೇಕು ನೀವು ಅವ್ರು ಬಂದಾಗ. ದಯಮಾಡಿ ಯಾರು ಧೃತಿಗೆಡಬೇಡಿ. ಬೆಳಗ್ಗೆಯಿಂದ ನಾವು ಹೋರಾಟ ಮಾಡಿ ಇಲ್ಲಿ ಕೂತಿರೋ ತಾಯಂದಿರೆಲ್ಲ ಬಹಳಷ್ಟು ಜನ ನಮ್ಮ ಜೊತೆಲಿ ನೋಡಿದ್ದಾರೆ. ನಿಖಿಲ್ ಅಣ್ಣ, ಕುಮಾರಣ್ಣ, ದೇವೇಗೌಡರು, ನಾವೆಲ್ಲ ನಿಮ್ ಪರವಾಗಿರ್ತೀವಿ. ಓಟ್ ಹಾಕ್ಸ್ಕೊಂಡವ್ರು ಯಾರು ಬಂದು ಕಷ್ಟ ಕೇಳಲಿಲ್ಲ. MLA ಬಂದಿದ್ರಲ್ಲಿ MLA ಯಾವತ್ತಾದ್ರೂ ಒಂದ್ ದಿವಸ ಬಂದು ನೀವೆಲ್ಲ ಓಟ್ ಹಾಕಿದಿರಿ ನಿಮ್ ಕಷ್ಟ ಏನು ಅಂತ ಕೇಳಕ್ ಆಯ್ತಾ? 14 ತಿಂಗಳಿಂದ ಬೇರ್ಮಂಗಲ ಸರ್ಕಲ್ ಅಲ್ಲಿ ಕುತ್ಕೊಂಡು ನೀವು ಕಣ್ಣೀರಲ್ಲಿ ಕೈ ತೊಳಿತಾ ಇದೀರಿ. ಯಾವತ್ತನ್ನ ನಿಮ್ ಧ್ವನಿಯಾಗಿ ಬಂದ್ ಮಾತಾಡೋರ? ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ನೀವು ಮಾಡ್ಬೇಕಾರದಿಷ್ಟು ನಮಗೆ ನಮಗೆ ನೀವು ನಿಮ್ ಭಾವನೆ, ನಿಮ್ ಪ್ರೀತಿ, ನಿಮ್ ವಿಶ್ವಾಸ ಅಷ್ಟೇನೆ. ನಿಖಿಲ್ ಅಣ್ಣ ಬಂದಿರೋದು ನಿಮ್ ಶಕ್ತಿ ಕೊಡ್ತೀವಿ, ನಿಮ್ ಈ ಹೋರಾಟಕ್ಕೆ ಜಯ ಕೊಡ್ತೀವಿ ಅಂತಾನೆ ಹೊರತು ಬೇರೆ ಏನೂ ಅಲ್ಲ. ನಿಮ್ ಆಸ್ತಿ ಕೊಡಿ ಅಂತ ಬಂದಿದೀವಾ? ಆಸ್ತಿ ಕೊಡಿ, ನಾವೇನಾದ್ರೂ ಮಾಡ್ತೀವಿ ಪ್ರಾಜೆಕ್ಟ್ ಅಂತ ಬಂದಿದೀವಾ? ನಿಮ್ ಆಸ್ತಿ ಉಳಿಸಕ್ ಬಂದಿರೋರು ನಾವು. ನಮ್ ಬಗ್ಗೆ ನೀವು ಪ್ರೀತಿ ವಿಶ್ವಾಸ ಎಲ್ಲಿವರೆಗೂ ಇಟ್ಟಿರ್ತೀರಿ, ನಿಮ್ಮನ್ನ ಉಳಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾವು ನಿಖಿಲ್ ಅಣ್ಣ, ಕುಮಾರಣ್ಣ, ನಮ್ಮ ಪರಿವಾರ ಪೂರ್ತಿ ನಿಮ್ ಜೊತೆ ನಿಂತು ಮಾಡ್ತದೆ ಅನ್ನುವಂತ ಮಾತನ್ನ ಹೇಳಿ, ಬಹಳಷ್ಟು ಜನ ಯುವಕರಿದ್ದೀರಿ, ನೀವೆಲ್ಲ ನಮ್ ಕೈ ಜೋಡಿಸಿ ಈ ಹೋರಾಟದಲ್ಲಿ ನಮ್ಗೆ ಜಯ ತಂದ್ಕೊಡ್ಬೇಕು. ನಿಮ್ಮ ಹೋರಾಟಕ್ಕೆ ನಾವು ಯಾವತ್ತೂ ಕೂಡ ಕಾಯ ವಾಚ ಮನಸ ದುಡಿದು ನಿಮ್ಮ ಈ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಜಯವನ್ನ ತಂದ್ಕೊಡ್ತೀವಿ. ನಮ್ ಜೊತೆಲಿ ಇರೋರು ಯಾರನು ಇಲ್ಲಿರೋರು ಯಾರು ಹೋರಾಟ ಮಾಡ್ತಾ ಇರೋರು DC ಜಮೀನ್ ಕೊಡ್ಸಕ್ ಹೋಗಿ ಕಮಿಷನ್ ಹೊಡೆದವರಲ್ಲ. GBD ಅಧ್ಯಕ್ಷ ನಟರಾಜನ್ ಜಮೀನ್ ಕೊಡ್ಸಕ್ ಕಮಿಷನ್ ಹೊಡೆದವರಲ್ಲ. ನಿಮ್ಮೂರಲ್ಲಿ ಸರ್ವೆ ನಂಬರ್ 13 ಅದು 135/1 ಎಷ್ಟು ಎಕರೆ ಜಮೀನ್ ಹೊಡೆದವ್ರೆ? 12.5 ಎಕರೆ ಹೊಡೆದ್ಬಿಟ್ಟವ್ರೆ. ಜಮೀನೇ ಇಲ್ಲ ಅಲ್ಲಿ. ಪಾಣಿಲ್ ಮಾತ್ರ 12.5 ಎಕರೆ ಖಾತೆ ಕುಡಿಸ್ಕೊಂಡ್ಬಿಟ್ಟವ್ರೆ. ಹೌದಲ್ವಾ? ನಾನೇನ್ ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ ಯಾರನ್ನ ಬಂದು ಸುಳ್ಳು ಹೇಳ್ತಾ ಇದೀನಿ ಅಂತ ಹೇಳ್ಬೋದು. ನಾವ ತಹಶೀಲ್ದಾರ್ಗೆ ಹೇಳಿದೆ, DC-ಗೆ ಹೇಳಿದೆ, ನಿಮ್ ಮನೆ ಉಳಿತಾವೇನ್ರಿ ಈ ಕೆಲಸ ಮಾಡಿದಿರಲ್ಲ? ಇವ್ರಿಗೆ ಅರ್ಧ ಅಂತ, ಅವ್ರಿಗೆ ಅರ್ಧ ಅಂತೆ, ಮಾಡ್ಕೊಟ್ಟವ್ರಿಗೆ ಅರ್ಧ ಅಂತೆ, ಇಲ್ಲಿ ಮಾಡಿಸ್ತವ್ರಿಗೆ ಅರ್ಧ ಅಂತೆ. ನಾನು ಹೇಳಿದೆ, ನಾನು ಹೋರಾಟ ಮಾಡ್ತೀನಿ, ಅದ್ರಲ್ಲಿ ಯಾರು ಕೂಡ ₹1 ದುಡ್ಡು ದೋಖ ಮಾಡಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದೀನಿ. ನೀವೆಲ್ಲ ಧೈರ್ಯವಾಗಿರಿ. ನೀವೆಲ್ಲ ನೋಡಿ ಇಲ್ಲೇ ಐತೆ, ಎಲ್ಲ ಖಾತೆ ಕುಣಿಸ್ಕೊಂಡ್ಬಿಟ್ಟವ್ರೆ. ನಾನ್ ತಹಶೀಲ್ದಾರ್ಗೆ ಹೋಗಿ ಕೂತ್ರೆ ನೀವ್ ಜಮೀನ್ ನೋಡಿದಿರಿ ಅಂದ್ರೆ, ಸರ್ ನಾನ್ ನೋಡಿಲ್ಲ ಸರ್, ಸರ್ವೇರ್ ನೋಡಿರ್ತಾರೆ ಅಂತ. ಇದಕ್ಕೆ ಉತ್ತರ ಎಲ್ಲ ನಾನು ಕಾನೂನಾತ್ಮಕವಾಗಿ ಕೋರ್ಟಲ್ಲಿ ಉತ್ತರ ತಗೊಳ್ಳೋಂತ ಕೆಲಸ ನಾವು ಮಾಡೋಣ. ನಿಖಿಲ್ ಅಣ್ಣ ಮಾತಾಡ್ತಾರೆ, ಇದು ಕೊನೆ ಪಾಯಿಂಟು. ನೀವೆಲ್ಲ ಕಾಯ್ದಿದ್ದೀರಿ, ನಿಮ್ ಮುಖ ನೋಡ್ಕೋಬೇಕು, ನಿಮ್ಗೆ ಧೈರ್ಯ ಹೇಳ್ಬೇಕು ಅಂತ ನಿಖಿಲ್ ಅಣ್ಣ ನಡಿ ತಿರ್ಗಿಸಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ದಯಮಾಡಿ ಅವ್ರ ಮಾತು ಕೂಡ ಲಾಲಿಸಿ, ಉಳಿದಿರೋ ಮಾತನ್ನ ನಮ್ ನಿಖಿಲ್ ಅಣ್ಣ ಅವ್ರು ಮಾತಾಡ್ತಾರೆ. ಅಂಚಿಪುರ ಹಾಗೂ ಅಂಚಿಪುರ ಕಾಲೋನಿಯಿಂದ ಸೇರಿರುವಂತ ಎಲ್ಲ ಗ್ರಾಮಸ್ಥ ರೈತ ಮುಖಂಡರೇ, ರೈತ ಮಹಿಳೆಯರೇ,
ರೈತ ಯುವ ನಾಯಕರೇ, ಈಗಾಗಲೇ ಮಂಜಣ್ಣವರು ಮಾತನಾಡಿದ್ದಾರೆ ಸುದೀರ್ಘವಾಗಿ. ಇಂದಿನ ಪ್ರಸ್ತುತ ಬೆಳವಣಿಗೆ ಬಗ್ಗೆ ನಮ್ಮ ನಿಲುವು ಎಷ್ಟು ಗಟ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಿಮ್ಮ ಮುಂದೆ ಎಲ್ಲವೂ ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಅವಾಗಿಂದ ನಾನು ಬೋರ್ಡ್ ಅನ್ನ ಗಮನಿಸ್ತಾ ಇದ್ದೆ. ಜೀವ ಕೊಟ್ಟೆವು ಭೂಮಿ ಕೊಡಲ್ಲ ಅಂತ ಹಾಕೊಂಡಿದ್ದೀರಿ. ಮಂಜಣ್ಣವರು ಸುಮ್ಮನೆ ನಿಮಗೆ ಕಾಲೆಳಿತಾ ಇದ್ರು, ತಮಾಷೆಯಾಗಿ ಪರೀಕ್ಷೆ ಮಾಡ್ತಾ ಇದ್ರು. ನಿಮ್ಗೂ ಗೊತ್ತು, ನನಗೆ ಗೊತ್ತಿದೆ ಇಲ್ಲಿ 99.9% ಯಾರು ಕೂಡ ಇಲ್ಲಿ ಇಂಚ್ ಭೂಮಿನೂ ಕೂಡ ಇಂಚ್ ಜಾಗನೂ ಕೂಡ ಯಾರೇ ಬಂದು ಎಷ್ಟೇ ಒತ್ತಡ ಹಾಕಿದ್ರು ಮಣಿತಕ್ಕಂತ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದನ್ನ ನೀವೆಲ್ಲರೂ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಗಟ್ಟಿಯಾಗಿ ನಂಬಿದ್ದೇನೆ ತಾಯಿ. ದಯವಿಟ್ಟು ಧೃತಿಗೆಡ್ತಕ್ಕಂಥದ್ದು ಬೇಡ, ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ನನಗೆ ಗೊತ್ತಿದೆ ನೀವೆಲ್ಲರೂ ನಿಮ್ಮ ತಾತ ಮುತ್ತಜ್ಜ ತಂದೆ ತಾಯಿ ಕಾಲದಿಂದನೂ ನಿರಂತರವಾಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಕಷ್ಟಪಟ್ಟು ಬೆವರು ಸುರಿಸಿ ಕೃಷಿ ಮಾಡುವ ಮೂಲಕ ಹೋರಾಟ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥ ನಿಮ್ಮ ಹಕ್ಕಿನ, ನಿಮ್ಮ ಆಸ್ತಿ, ನಿಮ್ಮ ಭೂಮಿಗೆ ಯಾವ ಮೂರನೇ ವ್ಯಕ್ತಿ ಬಂದು ನಿರ್ಧಾರ ತಗೊಳ್ತಕ್ಕಂಥದ್ದಕ್ಕೆ ಯಾವ ಕಾರಣಕ್ಕೂ ಕೂಡ ಅವ್ರಿಗೆ ಹಕ್ಕನ್ನ ಕೊಡ್ತಕ್ಕಂಥದ್ದು ಆಗ್ಬಾರ್ದು ತಾಯಿ. ದಯಮಾಡಿ ಎಷ್ಟೇ ಒತ್ತಡ ಬರಲಿ, ಎಷ್ಟೇ ಸವಾಲುಗಳು ಎದುರಿಸೋಣ, ನಿಮ್ ಜೊತೆನಲ್ಲಿ ದೇವೇಗೌಡರ ಕುಟುಂಬ, ಕುಮಾರಣ್ಣನ ಆದಿಯಾಗಿ, ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ, ಮಂಜಣ್ಣ ಅವರ ಆದಿಯಾಗಿ ಇವತ್ತು ನಿಮ್ ಮುಂದೆ ಬಂದು ನಿಂತಿದೀವಿ. ಎರಡೂ ಪಂಚಾಯಿತಿಗಳಲ್ಲೂ ಬೆಳಗಿಂದ ಎಲ್ಲಾ ಗ್ರಾಮಗಳಿಗೂ ಭೇಟಿಯನ್ನ ಕೊಡುವ ಮೂಲಕ ಇರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ, ಎಷ್ಟು ಜನ ಕೃಷಿಯನ್ನ ಮಾಡುವ ಮೂಲಕ, ಹೈನುಗಾರಿಕೆಯನ್ನ ಮಾಡುವ ಮೂಲಕ, ಎಷ್ಟು ಜನ ನೀವು ತೋಟಗಾರಿಕೆಯನ್ನ ಮಾಡ್ತಾ ಇದ್ದೀರಿ, ಹಣ್ಣು ಹೂವು ತರಕಾರಿ ರೇಷ್ಮೆ ಬೆಳೀತಾ ಇದ್ದೀರಿ, ಇವೆಲ್ಲವನ್ನ ಕಣ್ಣಾರೆ ನಾನು ನೋಡ್ಕೊಂಡು ಬಂದಿದ್ದೇನೆ. ಬಹಳ ಜನಕ್ಕೆ 1 ಇಂಚು ಭೂಮಿ ಇಲ್ಲದೆ ಹೋದ್ರು ಕೂಡ ಗುತ್ತಿಗೆಗೆ ತಗೊಂಡು ಮತ್ತೊಬ್ರು ಜಮೀನನ್ನ ಲೀಸ್ಗೆ ತಗೊಂಡು ಅಲ್ಲಿ ಹಸಗಳು ಸಾಕೊಂಡು ನೀವು ಬದುಕನ್ನ ಯಾಗೋ ಒಂದು ಗೌರವದ ಬದುಕನ್ನ ಕಟ್ಕೊಂಡಿದ್ದೀರಿ. ನಿಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ನಿಮ್ಮನ್ನ ಯಾರನ್ನೂ ಕೂಡ ಇಲ್ಲಿವರೆಗೂ ಚುನಾವಣಾ ಅಧಿಕಾರಿಗಳು ಅಂತ ಇಲ್ಲೇನ್ ಕುಂತವ್ರೆ ಜಿಲ್ಲೆಯಲ್ಲಿ, ಇವರೆಲ್ಲ ಏನಾಗ್ಬಿಟ್ಟಿದೆ, ಸರ್ಕಾರದ ಕಪ್ಪಿ ಮುಷ್ಟಿಯಲ್ಲಿ ಸಿಗಾಕಬಿಟ್ಟಿದ್ದಾರೆ. ಇವ್ರಿಗೆ ಒಳಗಡೆ ಒಂದ್ ಅರ್ಥ ಆಗ್ತಾ ಇಲ್ಲ. ಸರ್ಕಾರಗಳು ಬದಲಾವಣೆ ಆಗ್ತದೆ, ಆದ್ರೆ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವ್ರೇನ್ ಕೆಲಸ ಮಾಡ್ಬೇಕಾಗಿತ್ತು ಅಧಿಕಾರಿಗಳು, ಅದಕ್ಕೆ ಅವರು ಮೋಸ ಮಾಡ್ಕೊತಾ ಇದ್ದಾರೆ. ಅಂತಿಮವಾಗಿ ಅದಕ್ಕೆ ತಾಯಿ ಚಾಮುಂಡಮ್ಮ ಉತ್ತರ ಕೊಡ್ತಾಳೆ. ಎಲ್ಲಾರ್ಗೂ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯ ಎಲ್ಲ ಇನ್ಯಾವುದೋ ಜನ್ಮಕ್ಕೆ ತಗೊಂಡೋಗಕ್ಕಾಗಲ್ಲ, ಇಲ್ಲೇ ಭಗವಂತ ತೋರಿಸ್ಬಿಡ್ತಾನೆ. ಅದು ನಾವು ನೋಡಿದೀವಿ ಸಾಕಷ್ಟು ಉದಾಹರಣೆಗಳು ನಮ್ ಕಣ್ ಮುಂದೆ. ಹಾಗಾಗಿ ದಯವಿಟ್ಟು ತಾಯಿ ತಮ್ಮೆಲ್ರಿಗೂ ಹೇಳ್ತಕ್ಕಂಥದ್ದು ನಾನು ಒಂದೇ, ಆ ಬೋರ್ಡ್ ಅನ್ನ ಇವತ್ತು ನಿಮ್ ಮುಂದೆಗಡೆ ನೀವೇನ್ ಹಾಕೊಂಡಿದ್ದೀರಿ ಅದನ್ನ ನಿಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಯಾವ ಕಾರಣಕ್ಕೂ ಒಬ್ನು ಬಂದು 1 ಇಂಚು ಭೂಮಿಯನ್ನು ಕೂಡ ಕಿತ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ದೇವೇಗೌಡರ ಕುಟುಂಬ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ ಜೊತೆಯಲ್ಲಿ ನಾವಿರ್ತೇವೆ. ನನಗೆ ಗೊತ್ತಿದೆ, ಮಂಜಣ್ಣ ಅವ್ರಿಗೂ ಗೊತ್ತಿದೆ, ಬೆಳಗ್ಗೆನೂ ಮಾತಾಡ್ತಾ ಇದ್ವಿ. ಈ ತಿಂಗಳು ಕೊನೆಯಲ್ಲಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸ್ಬೇಕು, ಫೈನಲ್ ನೋಟಿಫಿಕೇಶನ್ ಅಂತಕ್ಕಂಥದ್ದು ಬಹುಶಃ ಈಗಾಗಲೇ ಒಂದಷ್ಟು ತಯಾರಿಗಳು ಮಾಡ್ಕೊಂಡಂಗೆ ಕಾಣ್ತಾ ಇದೆ. ಯಾಕೆಂದ್ರೆ ತಾಯಿ ಕುಮಾರಣ್ಣ ಅವ್ರನ್ನ ನೋಡಿದಿರಿ, ಕುಮಾರಣ್ಣ ಅವ್ರ ಕನ್ಸಿನ ಕೂಸು ಅಂತ ಎಲ್ಲ ಕಡೆ ಮಾತಾಡೋ ಕಾಂಗ್ರೆಸ್ನವರು, ಕುಮಾರಣ್ಣ ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದಾದ್ರೂ ಕೂಡ ಜನಪರವಾಗಿ ಯಾವ ರೀತಿ ಅವ್ರಿಗೆ ಅದರಿಂದ ಒಳ್ಳೇದಾಗತ್ತೆ ಅನ್ನೋದನ್ನ ಚಿಂತನೆ ಮಾಡಿ ಮಾಡ್ತಾರೆ ಹೊರತುಪಡಿಸಿ ನಮ್ಮ ರೈತರಿಗೆ ನೋವು ಕೊಟ್ಕೊಂಡು ನಮ್ಮ ರೈತ ಕಣ್ಣಲ್ಲಿ ನೀರು ಹತ್ತಿಸ್ಕೊಂಡು ಎಂದು ಕೂಡ ಕುಮಾರಣ್ಣ ಯಾವುದು ನಿರ್ಧಾರ ತಗೊಂಡಿಲ್ಲ. ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸತತವಾಗಿ 3ನೇ ಮೀಟಿಂಗ್ ಅಲ್ಲಿ ಕೃಷ್ಣ ಕಚೇರಿಯಲ್ಲಿ ಬಹಳ ಜನ ಸಾಕ್ಷಿ ಇದ್ದೀರಣ್ಣ,
ಬಹಳ ಜನ ರೈತ ಮುಖಂಡರುಗಳು, ಹಿರಿಯರು, ಇನ್ನು ಬದುಕಿರ್ತಕ್ಕಂಥವ್ರು ಬಹಳ ಜನ ಹಿರಿಜೀವಿಗಳಿದ್ದಾರೆ. ಅನೇಕ ವಾಹಿನಿಗಳಲ್ಲಿ ಸಂದರ್ಶನ ಮಾಡಬೇಕಾದ್ರೆ ನಾನೇ ನೋಡಿದ್ದೇನೆ. ಕುಮಾರಣ್ಣ ಅವರು ಹೇಳದಂತ ಎಲ್ಲ ಅಂಶವೂ ಕೂಡ ರೈತ ಮುಖಂಡರು ಈಗಲೂ ಕೂಡ ಅದನ್ನೇ ಪುನರ್ರಚಿಸ್ತಾರೆ. 3ನೇ ಬಾರಿ ಬಂದು ಕುಮಾರಣ್ಣ ಅವ್ರ ಹತ್ರ ಯಾತಕ್ಕೋಸ್ಕರ ಈ ಭೂಮಿಯನ್ನ ಬಿಡಬೇಕು, ಮತ್ತಿನ್ನೆಲ್ಲಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಮಾಡೋದಾದ್ರೆ ಅಂತಕ್ಕಂಥದ್ನ ಹೇಳಿದಾಗ ಕುಮಾರಣ್ಣ ಅವರು ಹಿಂದೆ ಮುಂದೆ ನೋಡ್ದಿರ ಬಿಡ್ತಾರೆ. ಅದಕ್ಕೆ ಕಾರಣ ಒಂದು ರೈತ ಮಹಿಳೆ, ಒಂದು ಹೆಣ್ಣು ಮಗಳು ಕುಮಾರಣ್ಣ ಅವ್ರಿಗೆ ಹೇಳದಂತ ಒಂದು ಮಾತೇನಿತ್ತು, ಅವರ ಹೃದಯಕ್ಕೆ ನಾಟುತ್ತೆ. ಯಾಕೆ ಆ ವ್ಯಕ್ತಿಯ ಹೃದಯಕ್ಕೆ ನಾಟುತ್ತೆ ಅಂದ್ರೆ, ಯಾಕೆಂದ್ರೆ ಆತ ಒಬ್ಬ ಹೃದಯವಂತ, ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ವ್ಯಕ್ತಿ, ಹೃದಯನೇ ಇಲ್ಲದೆ ಇರ್ತಕ್ಕಂಥವ್ರು. ಏನ್ ಬಯಸ್ತೀರ ನೀವು? ಅಲ್ಲೆಲ್ಲೋ ವಿಧಾನಸೌಧದ ಮಾಡಿಯಲ್ಲಿ ಅದು ಯಾವ್ದೋ ಕಚೇರಿಯಲ್ಲಿ ಕೂತ್ಕೊಂಡು, ಕಾಲೇಜ್ ಕಚೇರಿಯಲ್ಲಿ ಕೂತ್ಕೊಂಡು 80% ಜನ ಶೇಕಡ ರೈತರು ಒಪ್ಕೊಂಡೇ ಬಿಟ್ಟಿದ್ದಾರೆ, ಸಹಿ ಹಾಕ್ಬಿಟ್ಟಿದ್ದಾರೆ, ಭೂಮಿ ಕೊಡೋಕ್ ಸಿದ್ಧರಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಯಿ. ತಾವು ನೋಡಿದ್ರಲ್ವಾ? ನೋಡಿದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನ? 80% ಒಪ್ಕೊಂಡವ್ರೆ ಅಂತ ಹೇಳಿದವ್ರು ಯಾರು? ಹೇಳಿದ್ರಲ್ವಾ? ಇಲ್ಲಿ ಯಾರು ಕೃಷಿನೇ ಮಾಡಲ್ವಂತೆ, ಇಲ್ಲಿ ಯಾರು ರೈತರಾಗ ಉಳ್ದೇ ಇಲ್ವಂತೆ. ಸತ್ಯನಾ? ಎಂತಯೇ ಇಲ್ಲಿ ಯಾರು ರೈತರೇ ಇಲ್ವಂತಲ್ಲ 2 ಪಂಚಾಯತಿಲಿ, ಯಾರು ವ್ಯವಸಾಯ ಮಾಡೋರು ಯಾರು ಇಲ್ವಂತಲ್ಲ 2 ಪಂಚಾಯತಿಲಿ. ಇದು ಈ ರೀತಿ ತಾಯಿ ಮಾತಾಡ್ಕೊಂಡು ಹೊರಟಿದ್ದಾರೆ. ಆದ್ರೆ ನೀವ್ ಯಾರು ಧೃತಿಗೆಡೋ ಅಗತ್ಯತೆ ಬೇಡ. ಮಂಜಣ್ಣ ಅವರೇ ನಿಮ್ ಮನೆ ಮಗ, ಕುಮಾರಣ್ಣ ಅವರೇ ನಿಮ್ ಮನೆ ಮಗ, ನಮ್ಮನ್ನ ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದೀರಿ, ಗೌರವಿಸಿದ್ದೀರಿ, ಅಭಿಮಾನಿಸಿದ್ದೀರಿ, ಅವಕಾಶ ಕೊಟ್ಟಿದ್ದೀರಿ ರಾಜ್ಯದ ಜನತೆ ಪರವಾಗಿ ಸೇವೆ ಮಾಡ್ತಕ್ಕಂಥದಕ್ಕೆ. ಅದನ್ನ ನಾವು ಯಾವತ್ತಿಗೂ ಕೂಡ ನಮ್ಮ ಕೊನೆಯ ಉಸಿರವರೆಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಾಗಿ ನಿಮ್ಗೆ ಋಣ ನಾವು ಯಾವ ರೀತಿ ತೀರಿಸಬೇಕು ಅನ್ನೋದಾದ್ರೆ, ಇವತ್ತು ನೀವೇನಲ್ಲಿ ಬೋರ್ಡ್ ಹಾಕೊಂಡಿದ್ದೀರಿ, ಸನ್ಮಾನ್ಯ ಕುಮಾರಣ್ಣ ಅವರು 100ಕ್ಕೆ 100ರಷ್ಟು ನಿಮ್ಮ ಜೊತೆಯಲ್ಲಿ ಸರ್ಕಾರ, ದಪ್ಪ ಚರ್ಮದ ಸರ್ಕಾರ ಪ್ರತಿಷ್ಠೆಗೆ ತಗೊಂಡಿರ್ಬೋದು. ಅವ್ರು ನಿಮ್ಮ ಮಾತು ನಮ್ಮ ಮಾತು ಕೇಳದೇ ಇರೋ ಮಟ್ಟಕ್ಕೆ ಪಾಪ ನೀವೇ ಬೆಳೆಸ್ಬಿಟ್ಟಿದ್ದೀರಿ. 136 ಸೀಟ್ ಕೊಟ್ಟಿದ್ದೀರಿ, 4 ಕ್ಷೇತ್ರದಲ್ಲಿ ಗೆಲುವು ಕೊಟ್ಬಿಟ್ಟಿದೀವಿ. ಸರಿನೋ ತಪ್ಪ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಅಧಿಕಾರದಲ್ಲಿ ಇದ್ದಾರೆ ಅವರು. ಆದ್ರೂ ಕೂಡ ತಾಯಿ, ಅಧಿಕಾರ ಅಂತಕ್ಕಂಥದ್ದು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ, ಇದು ಯಾರಿಗೂ ಶಾಶ್ವತ ಅಲ್ಲ. ಮುಂದೊಂದು ದಿನ ಯಾರನ್ನ ತಿರಸ್ಕಾರ ಮಾಡಬೇಕು, ಸಭ್ಯಸ್ತ್ರಿಗೆ ಅವಕಾಶ ಕೊಡಬೇಕು, ಮತ್ತೆ ಈ ರೀತಿ ನಡ್ಕೊಳ್ತಕ್ಕಂಥದ್ದಕ್ಕೆ ದೂರ ಇಡಬೇಕು ಅನ್ನೋ ದಿನಗಳು ಮುಂದೆ ಬರ್ತದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ನಾನು ರಾಜಕಾರಣ ಮಾಡಕ್ಕೂ ಬಂದಿಲ್ಲ, ಚುನಾವಣೆಗೂ ಬಂದಿಲ್ಲ. ಇಲ್ಲಿ ನಾನ್ ಬಂದಿರ್ತಕ್ಕಂಥ ತಾಯಿ, ನೀವ್ ಯಾರು ನಮ್ಮನ್ನ ಕರೀಲಿಲ್ಲ, ನೀವ್ ಯಾರು ಬಂದು ಇದು ನೋಡ್ಕೊಂಡು ಹೋಗಿ ಅಂತಾನೂ ನಮಗೆ ಹೇಳಲಿಲ್ಲ. ನಾವು ಮಂಜಣ್ಣ ಇಬ್ರು ಕೂತ್ಕೊಂಡು, ಮಂಜಣ್ಣನಿಗೆ ನಾನು ಕಳೆದ ಒಂದು 4 ದಿನದಿಂದ ಹೇಳಿದೆ, ಮಂಜಣ್ಣ ಹೋಗ್ ಬರೋಣ, ಮನ್ಸು ಯಾಕೋ ಒಪ್ತಾ ಇಲ್ಲ. ಇರುವಂತ ವಾಸ್ತವ ಸ್ಥಿತಿ ಏನಿದೆ, ಒಂದು ಮಾಧ್ಯಮದವ್ರಿಗೂ ಬರಕ್ ಕೇಳೋಣ, ಅವರು ರಾಜ್ಯದ ಜನಕ್ಕೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ತೋರಿಸ್ಬೇಕು, ಈ ನಾಡಿನ ಜನಕ್ಕೆ ಅರ್ಥ ಆಗಬೇಕು ಇಲ್ಲಿ ಏನ್ ಅನ್ಯಾಯ ನಡೀತಾ ಇದೆ ಅಂತಕ್ಕಂಥದ್ದು. ನಾನು ಬರ್ತೇನೆ, ದಯವಿಟ್ಟು ಅನೇಕ ತೋಟಗಳಿಗೆ ಭೇಟಿ ಕೊಡೋಣ. ಏನೇನು ಕೃಷಿ ಮಾಡ್ತಾ ಇದ್ದಾರೆ, ಇವತ್ತು ಸೌತೆಕಾಯಿ ಬೆಳೀತಕ್ಕಂಥ ರೈತರ ತೋಟಕ್ಕೆ ಹೋಗಿದ್ದೆ, ಬದನೆಕಾಯಿ ಬೆಳೀತಕ್ಕಂಥವ್ರ ತೋಟಕ್ಕೆ ಹೋಗಿದ್ದೆ, ಬಾಳೆ ಗಿಡ ಇರ್ತಕ್ಕಂಥ ತೋಟಕ್ಕೆ ಹೋಗಿದ್ದೆ, ಇನ್ನ ಪರಂಗಿ ಹಣ್ಣು ಕೊಟ್ರು, ಎಲ್ಲಾ ರೀತಿ ಪಾಪ ಹಣ್ಣು ಹಂಪ್ಲು ತರಕಾರಿ ಎಲ್ಲ, ಮಾವಿನ ಹಣ್ಣು ಸಹಿತ ಕೊಟ್ಟು ಕಳಿಸಿದಿರಿ, ಅಲ್ಲೇ ಗಾಡಿನೆಲ್ಲ ಇಟ್ಕೊಂಡಿದೀನಿ. ಹಾಗಾಗಿ ನೀವು ಕಷ್ಟಪಟ್ಟು ದುಡಿಯುವಂತ ಕಷ್ಟ ಜೀವಿಗಳು ನೀವೇನಿದ್ದೀರಮ್ಮ, ಯಾವ ಕಾರಣಕ್ಕೂ ನಿಮ್ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಾನೂನಾತ್ಮಕವಾದಂತ ಹೋರಾಟಕ್ಕೆ ಕುಮಾರಣ್ಣ ಅವರು ನಿನ್ನೇನು ಮಂಜಣ್ಣನ ಹತ್ರ 3 ಬಾರಿ ಚರ್ಚೆ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಒಂದು 4 ಬಾರಿ ಫೋನ್ ಮಾಡಿದ್ದಾರೆ. ಯಾವ ರೀತಿ ನಡೀತಾ ಇದೆ, ಜನ ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿ ಜನ ಸರ್ಕಾರವನ್ನ ಧಿಕ್ಕರಿಸ್ತಾ ಇದ್ದಾರೆ, ಯಾವ ರೀತಿ ಜನ ನೊಂದಿದ್ದಾರೆ ಅಂತಕ್ಕಂಥದ್ದ ಕುಮಾರಣ್ಣ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಡೆಲ್ಲಿಲಿದ್ರು ಕೂಡ 4 ಫೋನ್ ಮಾಡಿ ಮಂಜಣ್ಣನ್ ಕೇಳ್ಕೊಂಡವ್ರೆ. ಹಾಗಾಗಿ ಒಂದು ಮಾತು ಹೇಳ್ತೇನೆ, ನೀವು ಯಾರು ಏನು ಖರ್ಚು ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಕಾನೂನಾತ್ಮಕವಾದಂತ ಹೋರಾಟ ನಿಮ್ಮ ಜೊತೆಯಲ್ಲಿ, ಇದು ನಿಮ್ಮ ಹೋರಾಟ ಅಲ್ಲ, ಇದು ದೇವೇಗೌಡರ ಕುಟುಂಬದ ಹೋರಾಟ ಅಂತಕ್ಕಂಥದ್ನ ಭಾವಿಸ್ತೇವೆ. ಯಾವ ಕಾರಣಕ್ಕೂ ನಿಮ್ಮ ಹಕ್ಕು, ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ನೀವಿವತ್ತು
ಕೃಷಿ ಮಾಡ್ಕೊಂಡು ಯಾಗೋ ಅಲ್ಪ ಸ್ವಲ್ಪ ದುಡಿಮೆ ಮಾಡ್ಕೊಂಡು ಬದುಕ್ತಾ ಇರ್ತಕ್ಕಂಥ ಬದುಕೇನಿದೆ ಅದನ್ನ ಯಾರು ಕಿತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ದಯವಿಟ್ಟು ಧೈರ್ಯವಾಗಿರಿ. ಅವರು ಹೊರಡಿಸ್ಲಿ, ಅದೇನು ಅಂತಿಮ ಅಧಿಸೂಚನೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ ನಂತರ ಕೋರ್ಟ್ ನಲ್ಲಿ ಯಾವ್ಯಾವ ರೀತಿ ಏನೇನ್ ಮಾಡ್ಬೇಕು ಅಂತಕ್ಕಂಥ ತಯಾರಿ ಮಾಡ್ಕೊಳ್ಳೋಣ. ಆದ್ರೆ ತಮ್ಮೆಲ್ರಿಗೂ ಇದ್ರ ಮಧ್ಯೆ ನಾನು ಕೇಳ್ಕೊಳ್ತಕ್ಕಂಥದ್ದಮ್ಮ, ಈಗ 3,500ದಿಂದ 4,000 ಜನ ತಕರಾರು ಅರ್ಜಿಗಳನ್ನ ಹಾಕಿದಿರಿ, ಅಬ್ಜೆಕ್ಷನ್ ಫೈಲ್ ಮಾಡಿದ್ರಿ. ಅದನ್ನೇನ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ, ಬೇರೆ ಪ್ರಶ್ನೆ. ಆದ್ರೆ ಕೋರ್ಟ್ ಇಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ದಯವಿಟ್ಟು ನೀವೆಲ್ಲರೂ ಬಿಗಿಯಾಗಿ, ಯಾರು ಒಬ್ರು ಕೂಡ ನಿಮ್ಮಲ್ಲಿ ಏನಾದ್ರೂ ಬಂದು ಯಾರು ದಳ್ಳಾಳಿಗಳು ಕಿವಿ ಊದಿ ಏನಾದ್ರು ತಲೆ ಕೆಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಎದುರಿಸಿ ಬೆದರಿಸಿ ಏನಾದ್ರು ಮಾಡ್ತಕ್ಕಂಥದ್ದು ನಡೀತಾ ಇದೆ ಈಗಾಗ್ಲೇ. ನನಗೆ ಗೊತ್ತಿದೆ, 14 ತಿಂಗಳಿಂದ ಅವ್ರು ಯಾರು ಸುಮ್ನೆ ಕೂತಿಲ್ಲ. ನೀವು ಅಲ್ಲಿ ಹೋರಾಟ ಮಾಡ್ತಾ ಇದೀರಿ, ಇಲ್ಲಿ ಒಳಗಡೆನೆ ಸಂಚು ರೂಪಿಸ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ರೀತಿ ಎದುರಿಸೋ ಬೆದರಿಸೋ ಇನ್ನೊಂದೋ ಮತ್ತೊಂದೋ ಮಾಡಿ ಒಟ್ಟಲ್ಲಿ ಭೂಮಿ ಕಿತ್ಕೋಬೇಕು ಅಂತಕ್ಕಂಥ ನಿರ್ಧಾರ ಮಾಡವ್ರೆ. ಈ ಪೊಳ್ಳ ಬೆದರಿಕೆಗಳಿಗೆ ದಯವಿಟ್ಟು ನೀವು ಯಾರು ಕೂಡ ಬಗ್ಗಬೇಡಿ, ಕಿವಿ ಕೊಡಬೇಡಿ. ನಿಮ್ ಜೊತೆಯಲ್ಲೇ ನಾವು ಇರ್ತೇವೆ. ಅದು ಎಂತ ಸಂಕಷ್ಟವೇ ಬರಲಿ, ಅದು ಎಂತ ಸವಾಲಿನ ದಿನಗಳೇ ನಮ್ಮ ಮುಂದೆ ಎದುರಾಗ್ಲಿ, ಅದನ್ನ ಮೆಟ್ ನಿಲ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಭಗವಂತ ನೀಡಿದ್ರೆ ಅದು ನಮ್ಮ ರೈತಾಪಿ ವರ್ಗಕ್ಕೆ ಅನ್ನೋದನ್ನ ಅಂತಕ್ಕಂಥದ್ನ ದಯವಿಟ್ಟು ನೀವು ಯಾರು ಮರಿ ಕೊಡುದು ತಾಯಿ. ಎಲ್ಲ ಹಿರಿಯಕರು, ಊರಿನ ಹಿರಿಯಕರು ಕೈ ಜೋಡಿಸಿ ಮನವಿ ಮಾಡ್ತೀನ್ರಣ್ಣ, ನಿಮ್ ಜೊತೆ ನಾವ್ ಇರ್ತೇವೆ. ಬಹಳ ಜನ ನೂರಾರು ರೀತಿ ಅಪಪ್ರಚಾರ ಮಾಡ್ತಾರೆ. ಕುಮಾರಣ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಏನು 3ನೇ ಕೃಷ್ಣ ಸಭೆಯಲ್ಲಿ ಕೈ ಬಿಟ್ಟಂತದ್ದಿತ್ತು ಈ ಪ್ರಾಜೆಕ್ಟ್. ಇದನ್ನ ಕುಮಾರಣ್ಣವರೇ ಮಾಡಿದ್ದು ಈ ಪ್ರಾಜೆಕ್ಟ್ ಅಂತಕ್ಕಂಥದ್ನ ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ. ಆ 14 ತಿಂಗಳು 2ನೇ ಬಾರಿ ನೀವು ಕೊಟ್ಟಂತ ಒಂದು ಅವಕಾಶದ ಮೇಲೆ ಮುಖ್ಯಮಂತ್ರಿ ಆದಂತ ಕುಮಾರಣ್ಣ ಅವರು ಆ ಪ್ರಾಜೆಕ್ಟ್ ನ ಏನಾದ್ರೂ ಕೈ ಹಾಕಿದ್ರ, ಮತ್ತೆ ಇಲ್ಲೇನಾದ್ರೂ ಅದೆಂತದೋ AI ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ಬೇಕು ಅಂತಕ್ಕಂಥದ್ದು ಏನಾದ್ರೂ ಅವ್ರ ತಲೆಯಲ್ಲಿ ಬಂದು ಒಂದು ದಿನನಾದ್ರೂ ಚರ್ಚೆ ಮಾಡಿದ್ರ? ಇದನ್ನ ಕೈಗೆ ಎತ್ಕೊಂಡವ್ರೆ ಕಾಂಗ್ರೆಸ್ ಅವರು. ಅವತ್ತು ವಿರೋಧಿಸ್ತಾರೆ, ಅವ್ರ ವಿರೋಧಕ್ಕೆ ಕುಮಾರಣ್ಣ ಬಿಡ್ಲಿಲ್ಲ. ರೈತರು ಬೇಡ ಅಂದಿದ್ದಕ್ಕೆ ತಲೆಬಾಗಿ ರೈತರಿಗೆ ಗೌರವ ಕೊಡ್ಬೇಕು, ರೈತರ ಕಣ್ಣಲ್ಲಿ ನೀರ್ ಹಾಕ್ಸ್ಬಾರ್ದು ಅಂತ ತಲೆಬಾಗಿ ಕುಮಾರಣ್ಣ ಅವರು ಪ್ರಾಜೆಕ್ಟ್ ಅನ್ನ ಬಿಡ್ತಾರೆ. ಅವತ್ತು ವಿರೋಧಿಸಿದವರು ಇವತ್ತು ಕುಮಾರಣ್ಣನ ತಲೆ ಕಟ್ಟಿ ಅದೆಂತದೋ ಕುಮಾರಣ್ಣನ ಕನ್ಸಿನ ಕೂಸಂತೆ, ಅದನ್ನ ಇವ್ರೇನೋ ಪಾಪ ಇವ್ರು ಮುಂದುವರಿಸ್ತಾವ್ರಂತೆ. ಯಾರ್ರೀ ಕಟ್ಟಿರೋನು? ಯಾರ್ರೀ ತಲೆ ಮೇಲೆ ಕಟ್ಕೊಂಡ್ ಮೇರಿ ಅಂತ ಹೇಳ್ತಾ ಇರೋನು? ರೈತರಿಗೆ ತೊಂದರೆ ಕೊಡಿ ಅಂತ ಏನಾರು ಕುಮಾರಣ್ಣನ ಕುಟುಂಬ ಹೇಳಿದ್ದ? ದೇವೇಗೌಡರು ಹೇಳಿದ್ರ? ಮಂಜಣ್ಣ ಅವ್ರು ಹೇಳಿದ್ರ? ನೀವು ಇಲ್ಲಿ ಒಳಗಡೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇಲ್ಲಿ ಮಣೆ ಹಾಕೊಂಡು ನೀವು ದುಡ್ಡು ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ 9,600 ಎಕರೆ ರೈತರ ಜಮೀನಲ್ಲಿ ಲೂಟಿ ಮಾಡಕ್ ಹೋಗ್ತಾ ಇರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ಅವರು. ದಯವಿಟ್ಟು ತಾಯಿ, ಇದು ಬಹುಶಃ ಕೊನೆ ಸಭೆ, ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಆದ್ರೆ ಒಂದು ತಮ್ಮೆಲ್ರಿಗೂ ಹೇಳ್ತೀನಿ, ಇದು 2ನೇ ಹೋರಾಟ ನಾನು ಇವತ್ತು ಬಂದು ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಹೋರಾಟ 2ನೇದೇ ಆಗಿದ್ರು ಕೂಡ 14 ತಿಂಗಳಲ್ಲಿ ನೀವು ಪಟ್ಟಿರ್ತಕ್ಕಂಥ ಯಾತನೆ, ನೋವು, ನಿಮ್ ಒಳಗಡೆ ಇರ್ತಕ್ಕಂಥ ಆಕ್ರೋಶ ಎಲ್ಲವೂ ಕೂಡ ನಾನು ಅರ್ಥಕೊಂಡಿದ್ದೇನೆ. ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗೋಣ. ಒಟ್ಟಾರೆಯಾಗಿ ನಿಮ್ಮ ಜಮೀನನ್ನ ಮತ್ತೆ ವಾಪಸ್ಸು ನಿಮ್ಮ ತೆಕ್ಕೆಗೆ ಬರ್ತಕ್ಕಂಥದ್ದಕ್ಕೆ ಯಾವ ರೀತಿಯಾದಂತ ಹೋರಾಟಕ್ಕೂ ಕೂಡ ನಾವೆಲ್ಲರೂ ಸಿದ್ಧರಿರ್ತೇವೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಮತ್ತೆ ಹೇಳ್ತಾ, ಮಂಜಣ್ಣ ಅವ್ರಿಗೆ ಇವತ್ತಿನ ಬೆಳಗಿನ ದಿನದಿಂದನೂ ಕೂಡ ಅನೇಕ ಗ್ರಾಮಗಳಿಗೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಬಂದು ನಿಮ್ಮೆಲ್ಲರನ್ನು ಕಾಣತಕ್ಕಂಥ ಒಂದು ಸೌಭಾಗ್ಯವೂ ಕೂಡ ಇವತ್ತು ನನಗೆ ದೊರಕಿದೆ. ಇಲ್ಲಿವರೆಗೂ ತಗೊಂಬಂದು ನಿಲ್ಸಿರ್ತಕ್ಕಂಥ ಮಂಜಣ್ಣ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಇವತ್ತಿನ ಕೊನೆಯ ಈ ಸಭೆಯಲ್ಲಿ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಂಥ ಇನ್ನೂ 100 ಹೋರಾಟಗಳು ನಿಮ್ಮ ಜೊತೆಯಲ್ಲಿ ಬಂದು ನಾನು ಭಾಗಿಯಾಗ್ತೇನೆ. ಮಂಜಣ್ಣ ಅವರು ಅವ್ರ ಫೋನ್ ನಂಬರ್ಗೆ ಒಂದು ಫೋನ್ ಬಂದ್ರೆ ಸಾಕು, ನೀವು ನೋವಲ್ಲಿದ್ದೀರಾ ಅಂದ್ರೆ ಸಾಕು, ಕೂಡಲೇ ಓಡ್ ಬರ್ತಾರೆ. ನಾನು ಅವ್ರ ಜೊತೆ ಪ್ರತಿ ನಿಮಿಷದ ಎಲ್ಲ ವಿಚಾರಗಳನ್ನು ತರಿಸ್ಕೊಳ್ತೀನಿ. ನಾನಾಗ್ಲಿ ಕುಮಾರಣ್ಣ ಅವರಾಗ್ಲಿ ನಿಮ್ ಜೊತೆ ನಾವಿದ್ದೇವೆ, ಹಿಂದೇನು ಇದ್ವು, ಈಗಲೂ ಇದ್ದೇವೆ, ಮುಂದೇನು ನಿಮ್ಮ ಜೊತೆಯಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಂತ್ಕೊಳ್ತೇವೆ ಅಂತಕ್ಕಂಥ ಗಟ್ಟಿ ನಿಲುವನ್ನ ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದ. ನಮ್ಮ ಯುವ ನಾಯಕ ಸಂತೋಷ್ ಅವರು ಕೂಡ ನಮ್ಮ ಜೊತೆ
ಕೈ ಜೋಡಿಸಿ ಇವತ್ತು ಈ ಹೋರಾಟದಲ್ಲಿ ನಮ್ಮ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ.